ಕ್ಲಾಸ್ ಎಂಡ್ ಮಾಡುವಾಗ ನಿಮ್ಮ ಡೆಮೋದಿಂದ ಎಂಡ್ ಮಾಡೋಣ. ಸ್ವಲ್ಪ ನಮಗೆ ಕತ್ಲೆ ಆಗಲಿ ಒಂಚೂರು. ಎಷ್ಟು ಗಂಟೆ ಕ್ಲೋಸ್ ಮಾಡೋದು ಕ್ಲಾಸು? ನಿಮ್ಮನ್ನು 6 ಗಂಟೆಗೆ ಬಿಟ್ಟರೆ ಡೆಮೋ ಮಾಡಿ ಹೊರಟು ಬಿಡೋಣ ಇವತ್ತು. ಆಗತ್ತಾ? ಹೆಂಗೆ ಹೇಳಿ, ನಿಮ್ಮ ಪ್ರಾಬ್ಲಮ್ಗಳು ಸಮಸ್ಯೆಗಳಿದ್ದರೆ ಹೇಳ್ಬೇಕು ನಂಗೆ ಮುಂಚೆನೆ. ಹಂಗಲ್ಲ, ಹೆಂಗೆ ಗೊತ್ತಾ, ಆಮೇಲೆ ನೀವು ಒಪ್ಕೊಂಡು ಇಲ್ಲ ಹಿಂಗೆ ಅಡ್ಜಸ್ಟ್ ಮಾಡೋಣ ಹಂಗೆ ಮಾಡ್ಕೋಬೇಡಿ. ಪ್ರಾಬ್ಲಮ್ ಇದ್ರೆ ಹೇಳಿ ನನಗೆ, ಯಾಕೊತ್ತಾ ಅವಾಗ ಈ ಕೆಲಸನೂ ಚೆಂದ ಆಗತ್ತೆ. ಇಲ್ಲಾಂದ್ರೆ ನಿಮಗೆ ಹೋಗುವ ಅರ್ಜೆನ್ಸಿ ಇದ್ದರೆ ಈ ಕೆಲಸ ಚೆನ್ನಾಗಾಗಲ್ಲ. ಅರ್ಥ ಆಯ್ತಾ? ನಿಮಗೆ ಮನಸ್ಸು ಪೂರ್ತಿ ಆ ಕಡೆಗಿದ್ದು ಇಲ್ಲಿ ಕಾಟಾಚಾರ ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಹಾಗೆ ಆಗತ್ತಾ? ಅಷ್ಟೊತ್ತಿಗೆ 6 ಗಂಟೆಯಿಂದ ಬಿಟ್ಟುಬಿಡ್ತೀನಿ. ಬಿಟ್ಟು ನೀವು ಡೆಮೋಗೆ ರೆಡಿಯಾಗಿ. ಡೆಮೋಗೆ ರೆಡಿಯಾಗಿ ಒಂದು ಬೇಡ 2 ಗುಂಪು ಮಾಡೋಣ, ಜನ ಕಡಿಮೆ ಇದೆಯಲ್ಲ. ಕೆಲವೊಂದಷ್ಟು ಕ್ಲಾಸ್ಗಳು ಡೆಮೋ ಮಾಡಿ ಎಂಡ್ ಮಾಡೋಣ, ಸರಿ ಆಗುತ್ತೆ. 6 ಗಂಟೆಗೆ ಬಿಟ್ಟರೆ ಒಂದು 20 ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಇನ್ನು ಅರ್ಧ ಗಂಟೆಲಿ ನಮ್ದೆಲ್ಲ ಕೆಲಸ ಮುಗಿದು 7 ಗಂಟೆಗೆ ವೈಂಡ್ ಅಪ್ ಆಗತ್ತೆ. ಆಗ್ಬೋದಾ? ಹಾಂ, ಓಕೆ. ಮತ್ತೆ ಪ್ರಾಕ್ಟಿಕಲೇ ಇರೋದು. ನಾಳೆಗೆ ಅಲ್ಲಿಗೆ ಹೋಗೋದು ಹಂಗಾರೆ ಮಧ್ಯಾಹ್ನ ಮೇಲೆ 2-2:30 ಹೊರಟು ಅಲ್ಲಿ ಸಿಗ್ಬೋದು ಅಂತ ಹೇಳ್ದ. ಮೋನ ಫೋನ್ ಮಾಡಿದ್ದ ನನಗೆ. ಹಾಂ ಹಾಂ, ಅವನಿಗಿರಲ್ಲ, ಅದೇ ಆನ್ ಮಾಡಿ ಕೊಟ್ಟರೆ ಸಾಕು. ಅಷ್ಟೇ. ಅಲ್ಲ, ನಾಳೆ ನಾವು ಅಲ್ಲಿ ಡೆಮೋ ಇಟ್ಕೊಂಡು ನಮ್ಗೆ ಈ ಲೈಟ್ ಅಂತ ತಗೊಂಡು ಹೋಗೋಣ ಅಲ್ಲಿಗೆ. ಹಾಂ, ಪ್ರೊಫೈಲ್ ಒಂದು ಇರಲಿ. ಯಾಕಂದ್ರೆ ಎಲ್ಲ ಒಂದೇ ಸಲ ಲೈಟ್ ಕೊಡಲ್ಲ ಇವರಿಗೆ, ಒಂದು ಕೈಗೆ ಫಸ್ಟ್ ಹ್ಯಾಂಡ್ ಮಾಡಲಿಕ್ಕೆ. ಅವರಿಗೆ ಎಲ್ಲ ಕಡಿಮೆ ಲೈಟಲ್ಲೇ ಕೊಟ್ಟು ಮತ್ತೆ ದೊಡ್ಡದಕ್ಕೆ ಹೋಗೋದು. ಹೋಗೋಣವಾ, ಮುಂದೆ ಹೋಗೋಣವಾ? ಹಾಂ, ಊಟ ಆಗಿ ನಿದ್ದೆ ಬರಲ್ಲ ತಾನೆ? ಅವರದ್ದಾಯ್ತಲ್ಲ, ರಾಮಮೂರ್ತಿದು ಆಯಿತು, ಅಡಾಪ್ಟ್ ಅಪ್ ಯಾವ. ಓಕೆ, ಮುಂದೆ ಹೋಗೋಣ. ಬೆಳಕಿನ ವಿನ್ಯಾಸದ ಕೃತಕ ಪರಿಕರಗಳು ಮತ್ತು ಯಂತ್ರಗಳ ಪರಿಚಯ. ಇದೆಲ್ಲ ಬೇಕಾಗತ್ತೆ, ನೀವು ನಿಮ್ಮ ಎಕ್ಸಾಮ್ ಸಲುವಾಗಿ ಬರ್ಕೊಳ್ಳಿ. ಬೆಳಕಿನ ವಿನ್ಯಾಸದ ಟೂಲ್ಸ್ ಅಂತ ಹೇಳ್ತೀವಲ್ಲ ನಾವು, ಅದು ಟೂಲ್ಸ್. ಮತ್ತು ಅದರ ಇದು ಆಯ್ತೆ. ಹೋಗ್ಬರ್ರಿ. ಉಪಕರಣಗಳನ್ನು 4 ವಿಧಗಳಾಗಿ ವಿಂಗಡಿಸಬಹುದು. ಒಂದು ಫ್ಲಡ್ ಲೈಟ್, ಎರಡನೇದು ಸ್ಟ್ರಿಪ್ ಲೈಟ್, ಮೂರನೇದು ಸ್ಪಾಟ್ ಲೈಟ್, ನಾಲ್ಕನೇದು ವಿಶೇಷ ದೀಪಗಳು. ಅಂದರೆ ಯಾವ ಥರದ ಲೈಟ್ಗಳು, ಯಾವ ಟೈಪ್ನ ಲೈಟ್ಗಳು ಅಂತ. ಸಾಮಾನ್ಯವಾಗಿ ನಮಗೆ ಸಿಗೋದು ಇದು. ಫ್ಲಡ್ ಲೈಟ್, ಸ್ಟ್ರಿಪ್ ಲೈಟ್, ಸ್ಪಾಟ್ ಲೈಟ್, ವಿಶೇಷ ಸ್ಪೆಷಲ್ ಲೈಟ್ ಅಂತ ಹೇಳ್ತಾರೆ ಅದನ್ನು. ವಿಶೇಷ ದೀಪಗಳಿಗೆ ಸ್ಪೆಷಲ್ ಲೈಟ್ ಅಂತ ಬರುತ್ತೆ. ಆಯ್ತಾ? ಬರ್ಕೊಂಡ್ರ? ಮುಂದೆ ಹೋಗೋಣ. ಬರ್ಕೊಳ್ಳು.
ನಿಮಗೆ ಒಂದಷ್ಟು ಇದನ್ನ ಪರಿಚಯ ಮಾಡಲಾಗತ್ತೆ, ಪವರ್ದು ಕೂಡ, ಅದನ್ನು ಹೇಳ್ತೀನಿ ಆಮೇಲೆ ಬರುತ್ತೆ ಅದು ಕೂಡ. ಆಯ್ತಲ್ಲ, ಓಕೆ. ಅದರಲ್ಲಿ ಫಸ್ಟ್ ಬಂತಲ್ಲ ಫ್ಲಡ್ ಲೈಟ್ ನೋಡಿ, ಇದು ಡೂಮ್ ಫ್ಲಡ್ ಅಂತ ಹೇಳ್ತಾರೆ. ಇದು ಈಗ ಇಲ್ಲ, ಇದೆ ಸುಮ್ಮನೆ ಡೆಮೋಗಾಗಿ ಇರುವಂತ ಲೈಟ್. ಇದು ಈ ಛತ್ರಿ ತರ ಕಾಣುತ್ತೆ ನೋಡಿ, ಇದನ್ನ ಇಲ್ಲೇ ಹೋಲ್ಡ್ರ್ ಇರುತ್ತೆ ಇದಕ್ಕೆ, ಸುಮ್ಮನೆ ಬೆಳಕು ಅಷ್ಟೇ ಬರುತ್ತೆ ಅಷ್ಟೇ. ಅದು ನಿಮಗೆ ಈ ತರದ ಬಲ್ಬ್ಗಳನ್ನೇ ಅದಕ್ಕೆ ಹಾಕಿರ್ತಾರೆ. ಥ್ರೆಡೆಡ್ ಬಲ್ಬ್ ಇದು, ಇದು ಹಳೆ ಓಲ್ಡ್ ಟೈಪಿನ ಬಲ್ಬ್ಗಳು ಇದು. ಗೊತ್ತಾಯ್ತಲ್ಲ, ಅದನ್ನ ಹಾಕಿದ್ದೀರಾ? ಹಾ, ಇದಕ್ಕೆ ಒಳಗಡೆ ಶೇಡ್ ಅದು ಅಂತ, ಶೇಡ್ ಅದು. ಬೆಳಕು ಹಿಂಭಾಗಕ್ಕೆ ಬೆಳಕು ಬೀಳಬಾರ್ದು, ಮುಂಭಾಗಕ್ಕೆ ಮಾತ್ರ ಬೆಳಕು ಬೀಳಬೇಕು. ಇದನ್ನ ನಮ್ಮ ಈ ಕಂಪನಿ ನಾಟಕಗಳೆಲ್ಲ ಆಗತ್ತಲ್ವ, ಮಾಮೂಲು ಈ ಬಯಲಾಟ ಊರಲ್ಲಿ ಹಳ್ಳಿಲೆಲ್ಲ ಮಾಡ್ತಾರಲ್ಲ, ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಬಳಸ್ತಾರೆ ಈ ಲೈಟನ್ನು. ಕಂಪನಿ ನಾಟಕಗಳಲ್ಲಿ ಬಳಸ್ತಾರೆ. ಅಂದ್ರೆ ನೀವು ಬಲ್ಬಿನ ವ್ಯಾಟ್ಸ್, ಇದು ಇದರ ಕೆಪಾಸಿಟಿ ಮೇಲೆ, ಅದರಲ್ಲಿ ನಿಮಗೆ 25 ಇಂದ 500 ವ್ಯಾಟ್ಸ್ ತನಕನೂ ಬಲ್ಬ್ ಬರ್ತವೆ. ಇವೆಲ್ಲ ನೋಡಿ, ಇವೆಲ್ಲ ಟಂಗಸ್ಟನ್ ಬಲ್ಬ್ಗಳು, ಇವೆಲ್ಲ ಟಂಗಸ್ಟನ್ ಬಲ್ಬ್. ಇದೆಲ್ಲ ಈಗ ಹೋಯ್ತು. ಈಗ ಈ ಬಲ್ಬ್ಗಳೆಲ್ಲ ಹೋಗಿ LED ಬಂದ್ವು. ಇದೇನು ಅಂದ್ರೆ ಜಾಸ್ತಿ ಪವರ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ, ಜಾಸ್ತಿ ಪವರ್ ತಗೊಳತ್ತೆ ಅದು. ಗೊತ್ತಾಯ್ತಾ? ಇದೆಲ್ಲ ನಿಮಗೆ ಇದೆ ಬರುತ್ತೆ, ನೋಡೋಣ. ಸಾಧ್ಯ ಆದ್ರೆ ಅದನ್ನು ಪ್ಲಸ್ ಮೈನಸ್ ಇರತ್ತೆ. ವಿದ್ಯುತ್ತಲ್ಲಿ ಪ್ಲಸ್ ಅಂಡ್ ಮೈನಸ್ ಅಂತ ಬರುತ್ತಲ್ವಾ, ಅದು 2 ವೈರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಆದ್ರೆ ಶಾರ್ಟ್ ಆಗತ್ತೆ, ಡಮ್ ಅಂತ ಬೆಂಕಿ ಬರುತ್ತೆ, ಶಾರ್ಟ್ ಆಗತ್ತೆ. ಆದ್ರೆ ಅದು ಫೇಸ್ ಮತ್ತು ನ್ಯೂಟ್ರಲ್ ಎಂಡ್ ಆಗುವ ಜಾಗ ಈ ಟಂಗಸ್ಟನ್ ಅಲ್ಲಿ ನಡೆಯುತ್ತೆ. ಯಾಕೆ ನಡೆಯುತ್ತೆ ಅಂದ್ರೆ, ಇಲ್ಲಿ ಈ ಟಂಗಸ್ಟನ್ ಅಂತ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಒಂದು ಸಣ್ಣದು ಸ್ಪ್ರಿಂಗ್ ತರ ಬರುತ್ತೆ. ಅದು ಮೆಲ್ಟಿಂಗ್ ಕ್ವಾಲಿಟಿ ಇರುತ್ತೆ ಅದಕ್ಕೆ, ಅದು ಉರಿಯತ್ತೆ. ಅದು ಪವರ್ ಬಂದ ತಕ್ಷಣ ಅದು ಉರಿಯತ್ತೆ. ಹಂಗ ಅದು ಉರಿದು ಬೆಳಕನ್ನು ಕೊಡೋದು ಅಷ್ಟೇ. ಅದು ಗೊತ್ತಾಯ್ತಾ? ಇಲ್ಲಿ ಪ್ಲಸ್ ಮೈನಸ್ ಇರುತ್ತೆ, ಇದು ಪ್ಲಸ್ ಇದು ಮೈನಸ್, ಅಥವಾ ಅದು ಪ್ಲಸ್ ಇದು ಮೈನಸ್ ಇರುತ್ತೆ. ಅದು ಮತ್ತೆ ನಾನು ಹೇಳ್ತೀನಿ. ಓಕೆ, ಇದು ಫ್ಲಡ್ ಲೈಟಿಗೆ ಗುಂಪಿಗೆ ಸೇರುವಂತಹದ್ದು. ಮುಂದೋಗಿ ಇನ್ನು ಅದೇ ಫ್ಲಡ್ ಲೈಟ್ ಅಲ್ಲಿ ಹ್ಯಾಲೋಜಿನ್ ಫ್ಲಡ್ ಲೈಟ್ ಅಂತ ಕರೀತಾರೆ. ಅದರಲ್ಲಿ ನಿಮಗೆ 2 ಟೈಪ್ ಬರುತ್ತೆ, ಒಂದು 500 ವ್ಯಾಟ್ಸ್, ಇನ್ನೊಂದು 1000 ವ್ಯಾಟ್ಸ್ ಅಂತ. ವ್ಯಾಟ್ಸ್ ಅಂದ್ರೆ ಕನ್ಸ್ಯೂಮ್ ಮಾಡುವ ಕೆಪಾಸಿಟಿ, ಎಷ್ಟು ಲೋಡ್ ತಗೊಳ್ಳತ್ತೆ, ಅದು ಎಷ್ಟು ಅದಕ್ಕೆ ಶಕ್ತಿ ಇದೆ, ಆ ಬಲ್ಬಿಗೆ ಪವರ್ ಅನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಎಷ್ಟಿದೆಯೋ ಅದನ್ನು ವ್ಯಾಟ್ಸ್ ಅಂತ ಕರೀತಾರೆ. ಗೊತ್ತಾಯ್ತಾ? ಬರ್ಕೊಂಡ್ಬಿಡಿ ನಿಮಗೆ ಬೇಕಾದ್ರೆ. ಪವರ್ ಅನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ವ್ಯಾಟ್ಸ್ ಅಂತ ಕರೀತಾರೆ. 500 ವ್ಯಾಟ್ಸ್, ಈಗ ನಿಮಗೆ ಎಷ್ಟರದ್ದು ಬಲ್ಬ್ ಬೇಕು ಅಂತ ಕೇಳ್ತಾರೆ ಯಾರು, ಹೇಳ್ತೀವಲ್ಲ 9 ವ್ಯಾಟ್ಸ್ ಕೊಡಿ, 3 ವ್ಯಾಟ್ಸ್ ಕೊಡಿ ಅಂದ್ರೆ ಎಷ್ಟು ಕೆಪಾಸಿಟಿ ಇದೆ ಅದಕ್ಕೆ, ಆ ಬಲ್ಬಿಗೆ ಕೆಪಾಸಿಟಿ ಎಷ್ಟು ಅಂತ. ಅದು ಕೆಪಾಸಿಟಿಯನ್ನು ಅಳತೆ ಮಾಡುವಂಥದ್ದನ್ನ ಏನು ಹೇಳ್ತಾರೆ, ವ್ಯಾಟ್ಸ್ ಅಂತ ಕರೀತಾರೆ. ಗೊತ್ತಾಯ್ತಾ? 500 ಅಂದ್ರೆ ಜಾಸ್ತಿ ಅಲ್ವಾ, ಅದಕ್ಕಿಂತ ಜಾಸ್ತಿ 1000. ಇದು ಈಗ ಔಟ್ಡೇಟೆಡ್, ಈ ಲೈಟು ಕೂಡ ಔಟ್ಡೇಟೆಡ್ ಇಲ್ಲ ಇದು. ಯಾಕೆಂದ್ರೆ ಇದು 1000 1 ಕಿಲೋವ್ಯಾಟ್ ಇದು ಬರುತ್ತೆ, ಇದರಲ್ಲಿ 500 ವ್ಯಾಟ್ಸ್ ಇದು ಕೂಡ ಬರುತ್ತೆ. ಗೊತ್ತಾಯ್ತಾ? ಹ್ಯಾಲೋಜಿನ್ ಅಂದ್ರೆ ಒಂದು ಟ್ಯೂಬ್ ಇರುತ್ತೆ, ಇಲ್ಲಿ ಒಳಗಡೆಗೆ ಒಂದು ಟ್ಯೂಬ್ ಇರುತ್ತೆ. ಆ ಟ್ಯೂಬ್ ಒಳಗಡೆ ಒಂದು ಗ್ಯಾಸ್ ಇದೆ, ಗ್ಯಾಸ್ ಅನ್ನು ಹಾಕಿರ್ತಾರೆ. ಆ ಗ್ಯಾಸಿಗೆ ಹ್ಯಾಲೋಜಿನ್ ಅಂತ ಕರೀತಾರೆ, ಹ್ಯಾಲೋಜಿನ್ ಗ್ಯಾಸ್ ಅಂತ. ಹಂಗಾಗಿ ಅದನ್ನ ಹ್ಯಾಲೋಜಿನ್ ಲೈಟ್ ಅಂತ ಕರೀತಾರೆ. ಕರೆಕ್ಟ್ ನೋಡಿ, ಇದು ಕೂಡ ಹ್ಯಾಲೋಜಿನ್ ಇದಕ್ಕೆ ಸೇರಿ ಇರುವಂಥದ್ದು. ಇದು 250 ವ್ಯಾಟ್ಸ್ ಇದು. ಈ ಒಳಗಡೆಗೆ ಇದೆಯಲ್ಲ, ಇದು ಈ ಬಲ್ಬ್ ಇದೆ ನೋಡಿ, ಇದು 2 ಕಡೆಗೆ ಹೋಲ್ಡರ್ ಇರುತ್ತೆ ಇದಕ್ಕೆ, 2 ಈ ಬದಿಯಲ್ಲಿ ಇರುತ್ತೆ. ಆಯ್ತಾ? ಇದರ ಒಳಗಡೆಗೆ ಟಂಗಸ್ಟನ್ ಇದೆ, ಅಲ್ಲಿ ಆಗ ತೋರಿಸಿದ್ದೀನಲ್ಲ ಬಲ್ಬಲ್ಲಿ ಇದೆಯಲ್ಲ, ಅದೇ ತರ ಟಂಗಸ್ಟನ್ ಇದೆ. ಒಂದು ಗ್ಯಾಸ್ ಇದೆ, ಆ ಗ್ಯಾಸ್ ಇರೋದ್ರಿಂದ ಏನಾಗುತ್ತೆ, ಅದು ಹೀಟ್ ಆದ್ರೂ ಕೂಡ ಬರ್ಸ್ಟ್ ಆಗಲ್ಲ, ಇದು ಒಡೆದೋಗಲ್ಲ. ಯಾಕಂದ್ರೆ ನೋಡಿ, ಟ್ಯೂಬ್ ಚಿಕ್ಕದಲ್ವಾ, ಅಷ್ಟು ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆ ಗ್ಯಾಸ್ ಇರೋದ್ರಿಂದ ಅದು, ಇದರಲ್ಲಿ ಕೂಡ ಗ್ಯಾಸ್ ಇದೆ, ಈ ಬಲ್ಬಲ್ಲಿಯೂ ಕೂಡ ಗ್ಯಾಸ್ ಇರುತ್ತೆ. ಇದು ಹೊಡೆದಾಗ ಶಬ್ದ ಬರೋದು ಅದಕ್ಕೆ, ಇದು ಡಬ್ಬ ಅಂತ ಬರುತ್ತಲ್ವಾ, ಅದಕ್ಕೆ ಅದು ಬರುತ್ತೆ. ಹಿಂಗೆ ಹಾಕಿದ ತಕ್ಷಣ ಡಬ್ಬ ಅನ್ನತ್ತೆ, ಆ ಗ್ಯಾಸ್ ಇರೋದ್ರಿಂದ. ಮತ್ತು ತುಂಬಾ ಹೀಟ್ ವೇಸ್ಟ್ ಆಗ್ತಾ ಇರ್ತದೆ ಇದರಲ್ಲೆಲ್ಲ.
ಇದರಲ್ಲೂ ಹಂಗೆ ಹೀಟ್ ತುಂಬ ವೇಸ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಬೇಕಾಗಿ ಅದು LED ಬಂದಿರೋದು ಈಗ. ಯಾಕಂದ್ರೆ ಪವರನ್ನು ಉಳಿಸಕ್ಕೆ ಮತ್ತು ಆ ಹೀಟನ್ನು ರಿಡ್ಯೂಸ್ ಮಾಡಕ್ಕೆ. ಎಷ್ಟೋ ಕೋಟ್ಯಾಂತರ ರೂಪಾಯಿ ಉಳಿಯುತ್ತೆ ದೇಶದ ಲೆಕ್ಕದಲ್ಲಿ ನೀವು ಯೋಚನೆ ಮಾಡಿದರೆ. ಈಗ ನಿಮಗೆ ಈ 500 ವ್ಯಾಟ್ಸ್ ಇದ್ದು ಬಿಟ್ರೆ ಎಷ್ಟು LED ಲೈಟ್ ಹಾಕೋಬಹುದು ಗೊತ್ತಾ? ಸಿಕ್ಕಾಪಟ್ಟೆ ಹಾಕೋಬಹುದು. ಅದಕ್ಕೆ ಅದು ಬಂದಿದೆ. ಇದು ಈಗ ಔಟ್ಡೇಟ್ ಇದಾವೆ ಕೆಲವು ಕಡೆ ನೋಡಿ. ಹಿಂಗೆ ಕೆಲವು ಕಡೆ ಯೂಸ್ ಮಾಡ್ತಾರೆ, ಅಂದ್ರೆ ಪೂರ್ತಿ ಅಳಿಸಿ ಹೋಗಿಲ್ಲ ಇದು. ಓಕೆ, ಇದನ್ನ ನಾಟಕಕ್ಕೂ ಬಳಸ್ತಿದ್ರು ಮೊದಲಿಗೆ. ನನ್ನ ಯುಗದಲ್ಲಿ ನಾನು ಬಳಸಿದ್ದೆ ಇದೆಲ್ಲ. ನನ್ನ ಕಾಲದಲ್ಲಿ ನಾನು ಇದನ್ನು ಲೈಟ್ ಆಗಿ ಬಳಸಿದ್ದೆ. ಇದರಲ್ಲಿ 500 ವ್ಯಾಟ್ಸ್ ಅನ್ನು ಬಳಸಿದ್ದೀನಿ, 1000 ವ್ಯಾಟ್ಸ್ ಕೂಡ ಬಳಸಿದ್ದೀನಿ. ಯಾಕೆಂದರೆ ಒಂದು ಸ್ಪಾಟ್ ಲೈಟಿಗೆ ಅವಾಗೆಲ್ಲ ಸಿಕ್ಕಾಪಟ್ಟೆ 300-400 ರೂಪಾಯಿ ಬಾಡಿಗೆ ಇರೋದು. ನಾನೇನು ಮಾಡಲಿ, ಇದು ಕಡಿಮೆಗೆ ಸಿಕ್ತಿತ್ತು, ನನಗೆ 200 ರೂಪಾಯಿಗೆ ಸಿಕ್ತಿತ್ತು. ಇದಕ್ಕೆ ಈ ಎಣ್ಣೆ ಡಬ್ಬ ಬರುತ್ತೆ ಗೊತ್ತಾ, ಟಿನ್, ಅದನ್ನು ರೌಂಡ್ ಶೇಪ್ ಮಾಡಿ ಕಟ್ ಮಾಡಿ ಇದರ ಮುಂದಕ್ಕಿಟ್ಟು ಸ್ಪಾಟ್ ಲೈಟ್ ಥರ ಮಾಡ್ತಿದ್ದೆ ನಾನು. ಹಿಂಗೆಲ್ಲ ಸರ್ಕಸ್ ಮಾಡ್ತಿದ್ದೆ. ಹಾಗೆ ಗೊತ್ತಾಯ್ತಾ? ಇದರಲ್ಲಿ 500 ವ್ಯಾಟ್ಸ್ ಬರುತ್ತೆ, 1000 ವ್ಯಾಟ್ಸ್ ಕೂಡ ಬರುತ್ತೆ. ನೋಡಿ ಕಾಣುತ್ತಲ್ಲ ಬಲ್ಬ್, ಇಲ್ಲಿ ಹೋಲ್ಡ್ರು ಇಲ್ಲಿ ಕೂಡ ಇತ್ತು ನೋಡಿ, ಇಲ್ಲಿ ಹೋಲ್ಡ್ರು ಸೇಮ್. ಆಮೇಲೆ ಇದನ್ನು ಬಲ್ಬನ್ನು ಹ್ಯಾಂಡಲ್ ಮಾಡುವಾಗ ಯಾವಾಗಲೂ ಈ ಭಾಗದಲ್ಲಿ ಮುಟ್ಟಬಾರದು. ಯಾವ ಭಾಗ, ಈ ಬಲ್ಬನ್ನು ಅಷ್ಟೇ ನೀವು ಆ್ಯಕ್ಚುಲಿ ಹೀಗೆ ಟಚ್ ಮಾಡಬಾರ್ದು. ಇದು ಇಂಥ ಲೈಟ್ಗಳನ್ನು ಇದನ್ನೆಲ್ಲ ಬಲ್ಬ್ಗಳನ್ನು ಹಿಂಗೆ ಮುಟ್ಟಿದ್ರೆ ಏನಾಗುತ್ತೆ, ನಮ್ಮ ಆಯಿಲಿ ಆಗಿರುತ್ತಲ್ಲ, ಆ ಆಯಿಲ್ ಇದಕ್ಕೆ ಟಚ್ ಆದರೆ ಏನಾಗುತ್ತೆ ಅಂದರೆ ಆ ಜಾಗದಲ್ಲಿ ಒಡೆದೋಗೋದು ಜಾಸ್ತಿ, ಹಾಳಾಗತ್ತೆ ಬೇಗ. ಅಂಥ ಕಡೆ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಹಾಗೆ ಡಮ್ಮ ಅನ್ನತ್ತೆ. ಅದಕ್ಕೆ ಸಾಮಾನ್ಯವಾಗಿ ಇಲ್ಲಿ ಮುಟ್ಟಬಾರ್ದು. ಇದನ್ನು ಒಂದು ಕರ್ಚಿಪಲ್ಯೋ ಯಾವುದೆಲ್ಲ ಹಾಕಿ ಹಿಂಗೆ ಹಾಕಬೇಕು. ಇದನ್ನು ಕೂಡ ಅಷ್ಟೇ, ಇಲ್ಲಿ ಇದೆಯಲ್ಲ ಈ ಭಾಗದಲ್ಲಿ ಇದರ ಎಂಡ್ ಹೋಲ್ಡರ್ ಕಾಣ್ತಾ ಇದೆಯಲ್ಲ, ಹಿಂಗೆ ಮಾಡಿದ್ರೆ ತೆಗೆದು ಬಿಡ್ಬೋದು. ಇದು ಇಷ್ಟೇ, ಈ ಭಾಗದಲ್ಲಿ ಮಾತ್ರ ಮುಟ್ಟಬಹುದು. ಅದು ಹ್ಯಾಂಡ್ಲಿಂಗ್, ಅದು ನಿಮಗೆ ಹ್ಯಾಂಡ್ಲಿಂಗ್ ಮತ್ತೆ ನಿಮಗೆ ಕ್ಲಾಸ್ ಮಾಡ್ತೀನಿ ನಾನು, ಆ ಲೈಟ್ ಜೊತೆಗೆ ಮಾಡ್ತೀನಿ, ಪ್ರಾಕ್ಟಿಕಲಲ್ಲೇ ಮಾಡ್ತೀನಿ. ಇಲ್ಲಿ ನಿಮಗೆ ಬಾಯಲ್ಲಿ ಹೇಳೋದು ನಾನು, ಇನ್ನೆಲ್ಲ ಪ್ರಾಕ್ಟಿಕಲ್ ಅಲ್ಲೇ ಇರುತ್ತೆ. ನಿಮಗೆ ಪ್ರತಿಯೊಬ್ಬರು ಮಾಡಿ ನೋಡಿ, ಗೊತ್ತಾಗತ್ತೆ ನಿಮಗೆ ಲೈಟನ್ನು ಹೆಂಗೆ ಆಪ್ರೇಟ್ ಮಾಡಬೇಕು. ಆಪ್ರೇಟಿಂಗ್ ಅನ್ನೋದೇ ಬೇರೆ, ಇದೆಲ್ಲ ನಿಮಗೆ ಬೇಸಿಕ್ ಎಲ್ಲ ಆದ ಮೇಲೆ ಫೈನಲ್ಗೆ ಬರುತ್ತಲ್ಲ, ಅದು ಕಷ್ಟದ್ದು ಆಮೇಲೆ. ಓಕೆ, ಮುಂದೆ. ಇದು ಇನ್ನೊಂದು ಟೈಪ್. ಇದರಲ್ಲಿ ತುಂಬ ಮಾಡೆಲ್ಗಳಿದ್ದಾವೆ, ತುಂಬ ಮಾಡೆಲ್ಗಳು ಬಂದಿದ್ದಾವೆ. ಇದೆಲ್ಲ ಡೆಲ್ಲಿದು ಮಾಡೆಲ್ ಇದೆಲ್ಲ. ಇದು 500 ವ್ಯಾಟ್ಸ್, 1000 ವ್ಯಾಟ್ಸ್ ಕೂಡ ಇತ್ತು ಇದರಲ್ಲಿ. ಇಲ್ಲಿಗೆ ಒಂದು ಮೆಶ್ ಬರುತ್ತೆ, ಆ ಮೆಶನ್ನು ಹಾಕ್ತಿದ್ರು. ಆಮೇಲೆ ಇದಕ್ಕೆ ಈ 500 ವ್ಯಾಟ್ಸಿಗೆ ಮಾಡೆಲ್ ಹೆಂಗಿದೆ ಅಂದರೆ, ನೀವು ಬಟರ್ ಪೇಪರ್ ಆಗ್ಬೋದು, ಕಲರ್ ಪೇಪರನ್ನು ಕೂಡ ಇದಕ್ಕೆ ಹಾಕೋಬೋದಿತ್ತು. ಕಲರ್ ಪೇಪರ್ ಹಾಕೋಕ್ಕೆ ಜಾಗ ಇತ್ತು ಇದಕ್ಕೆ ನೀಟಾಗಿ. ಅದು ಹಾಕೋದ್ರಿಂದ ನಮಗೆ ಈ ಫ್ಲಡ್ ಲೈಟ್ ಇದು ಯಾವುದಕ್ಕೂ ಸೈಕ್ ಬರುತ್ತಲ್ಲ, ವೈಟ್ ವಾಲಿಗೆ ಬೇಕಾದ ಕಲರ್ ಲೈಟನ್ನು ಆ್ಯಡ್ ಮಾಡೋಕ್ಕಾಗ್ತಿತ್ತು. ಸೈಕ್ ಲೈಟಾಗಿ ಯೂಸ್ ಮಾಡೋಕ್ಕೆ ಭಾಳ ಹೆಲ್ಪ್ ಆಗ್ತಿತ್ತು. ನಮ್ಮ ಕಾಲ ಭಾಳ ಯೂಸ್ ಮಾಡಿದ್ದೀವಿ ಇಂಥ ಲೈಟನ್ನು. ಓಕೆ ನೋಡಿ, ಸೈಕ್ ಲೈಟ್ ಅಂತ ಹೆಸರು, ಸೈಕ್ ಫ್ಲಡ್ ಲೈಟ್. ಅದು ಸೈಕಿಗೆ ಹೆಚ್ಚು ಯೂಸ್ ಮಾಡಿ. ಸೈಕ್ ಅಂದರೆ ಗೊತ್ತಾಗತ್ತಲ್ಲ ನಿಮಗೆ, ಸ್ಟೇಜಿನ ಹಿಂಭಾಗದಲ್ಲಿ ವೈಟ್ ಕರ್ಟನ್ ಕಟ್ಟಿರ್ತಾರೆ ಗೊತ್ತಾ ನಿಮಗೆ, ಅದನ್ನು ಸೈಕ್ ಅಂತೀವಿ ನಾವು. ಸೈಕ್ ಅಂದರೆ ದಿಗಂತವನ್ನು ತೋರ್ಸಕ್ಕೆ, ಆಕಾಶ ಅನಂತತೆಯನ್ನು ತೋರ್ಸಕ್ಕೆ ಅದನ್ನು ಬಳಸ್ತಾರೆ ಸೈಕನ್ನು. ಲಾಸ್ಟ್ ಈ ಕಲಾಮಂದಿರದಲ್ಲಿ ನೋಡಿಲ್ವಾ ಸೈಕ್, ವೈಟ್ ಕರ್ಟನ್ ಬರುತ್ತಲ್ವ ಅದು. ಇವುದನ್ನು ಸಮುದ್ರ ತೋರಿಸ್ಬೇಕು, ಹೆಂಗೆ ತೋರಿಸೋದು? ಸೈಕಿಗೆ ಬ್ಲೂ ಲೈಟ್ ಕೊಟ್ಕೋಬೋದು. ಆಮೇಲೆ ವಾಟರ್ ಎಫೆಕ್ಟ್ ಅಂತ ಒಂದು ಲೈಟ್ ಬರುತ್ತೆ, ಆ ಲೈಟನ್ನು ಹಾಕಿದರೆ ನೀರಿನ ಅಲೆ ತೇಲಿದಂಗೆ ಆಗುತ್ತೆ ಸ್ಟೇಜ್ ಮೇಲೆ, ಕರ್ಟನ್ ಮೇಲೆ. ಆವಾಗ ಆ ಎಫೆಕ್ಟ್ ಕಾಣುತ್ತೆ. ಓಕೆ, ಮುಂದೋಗಿ. ಇದು ನೋಡಿ, ಈಗಿನ LED ಫ್ಲಡ್ ಲೈಟ್ಸ್ ಗೊತ್ತಾಯ್ತಾ? ನಿಮ್ಮ 500 ಇದೆಯಲ್ಲ, 500 ಆಗಿದೆ, 500 ಇಂಥ ಲೈಟನ್ನು ಇದು ನಿಮಗೆ ನಿಮಗೆ ಎಷ್ಟು 80 ವ್ಯಾಟ್ಸು, 100 ವ್ಯಾಟ್ಸು, 150 ವ್ಯಾಟ್ಸ್ ಎಲ್ಲ ಬರುತ್ತೆ. ಇದರಲ್ಲಿ 4-5 ಲೈಟ್ ಹಾಕೋಬೋದಲ್ಲ. ಅದು ಒಂದು ಲೈಟ್ ಹಾಕೋದ್ರಲ್ಲಿ ಇದರಲ್ಲಿ 4 ಲೈಟ್ ಹಾಕೋಬೋದು. ಇದು ಹೀಟ್ ಆಗಲ್ಲ.
ಇದು ಈಗ ಈಗ ಬರುವಂಥ ಲೈಟ್ ಅದು LED ಫ್ಲಡ್ ಲೈಟ್ಸ್. ಇದೆಲ್ಲವೂ ಕೂಡ ನಿಮಗೆ ಜನರಲ್ ಆದ ಲೈಟ್ಗಳು. ಇದು ಏನು ಮಾಡುತ್ತೆ ಅಂದರೆ ಫ್ಲಾಟ್ ಲೈಟನ್ನು ಕೊಡುತ್ತೆ. ಇದರಲ್ಲಿ ಯಾವುದೇ ನಿಮಗೆ ಕ್ರಿಯೇಟಿವ್ ಲೈಟ್ ಅಲ್ಲ ಇದು. ಫ್ಲಡ್ ಲೈಟ್ಸ್ ನಿಮಗೆ ಬರೀ ಬೆಳಕನ್ನು ಕೊಡಬಲ್ಲ ಲೈಟ್ಗಳು, ಕಾಣಿಸುವುದು. ಫಸ್ಟ್ ಬೇಸಿಕ್ ನೀಡ್ ಏನಿದೆಯಲ್ಲ, ಈಗ ನೋಡಿ ಇದು ಅಷ್ಟೇ ಕಾಣುತ್ತೆ, ಕಾಣ್ತಾನೆ, ಅವಳು ಕಾಣ್ತಾಳೆ, ಇವನು ಕಾಣ್ತಾನೆ, ಇವನು ಕಾಣ್ತಾನೆ, ಎಲ್ಲ ಕಾಣುತ್ತೆ ಅಷ್ಟೇ. ನೀವು ಕ್ರಿಯೇಟಿವ್ ಆಗಿ ಯೂಸ್ ಮಾಡುವಂಥ ಬೇರೆ ಲೈಟ್ಗಳು ಮತ್ತೆ ಇದ್ದಾವೆ, ನಾನು ಹೇಳ್ತೀನಿ. ಓಕೆ, ಆಮೇಲೆ LED ವಾಶ್ ಲೈಟ್ ಅಂತ ಬರುತ್ತೆ ನೋಡಿ. ಇದು ಇತ್ತೀಚೆಗೆ ಈ ಲೈಟು, ಇದನ್ನು ಕೂಡ ಫ್ಲಡ್ ಲೈಟ್ ಆಗಿ ಮೇಲ್ಗಡೆ ಕಟ್ಟಿಬಿಡ್ತಾರೆ. ಇದರಲ್ಲಿ ನಿಮಗೆ ಕಲರ್ ಬರುತ್ತೆ, ಯಾವ ಕಲರನ್ನು ಕೂಡ ಮಾಡ್ಕೋಬಹುದು. ಕಲರ್ ಪೇಪರ್ ಬೇಕಾಗಿಲ್ಲ. ಈಗ ಬರುವ LED ಲೈಟ್ಗಳಿಗೆ ನೀವು ಕಲರ್ ಪೇಪರ್ ಹಾಕೋ ಕೆಲಸನೇ ಇಲ್ಲ. ಎನಿ ಕಲರ್ ನೀವು ಅದರಲ್ಲಿ ಬೇಸಿಕ್ 3 ಕಲರ್ ಬರುತ್ತೆ ಮೇಯ್ನ್ ಆಗಿ ಇಂಥ ಲೈಟ್ಗಳಲ್ಲಿ. ಏನಂದ್ರೆ RGB ಅಂತೀವಿ. ಯಾವುದರಲ್ಲಿ? RGB. ಅದು ನಮ್ಮ ಲೈಟಿಂಗ್ ಅಲ್ಲಿ ಬರೋದು. ನಿಮಗೆ ಪೇಂಟಿಂಗ್ ಅಲ್ಲಿ ಬೇರೆ ತರ ಬರುತ್ತೆ, ಪೇಂಟಿಂಗ್ ಅಲ್ಲಿ ಬೇರೆ ತರ, ನಮ್ಮ ಲೈಟಿಂಗ್ ಅಲ್ಲಿ RGB. R ಅಂದ್ರೆ ರೆಡ್, G ಅಂದ್ರೆ ಗ್ರೀನು, B ಅಂದ್ರೆ ಬ್ಲೂ. ಇದು ಬೇಸಿಕ್ ಕಲರ್ ನಮಗೆ ಲೈಟಿಂಗ್ ಅಲ್ಲಿ, ಬೇಸಿಕ್ ಕಲರ್ಸ್. ಇದನ್ನು ಮತ್ತೆಲ್ಲ ಮಿಕ್ಸ್ ಮಾಡ್ಕೋಬಹುದು. ರೆಡ್ ಗ್ರೀನ್ ಆದಾಗ ಏನಾಗತ್ತೆ, ರೆಡ್ ಬ್ಲೂ ಆದ್ರೆ ಏನಾಗತ್ತೆ, ಆಮೇಲೆ ಗ್ರೀನ್ ಬ್ಲೂ ಆದ್ರೆ ಏನಾಗತ್ತೆ, ಹಿಂಗೆ. ಆಮೇಲೆ ಇದು ಆಮೇಲೆ ನೀವು ಕೊಡುವ ಇಂಟೆನ್ಸಿಟಿ ಮೇಲೆ, ಯಾವ ರೀತಿಯ ಇಂಟೆನ್ಸಿಟಿ ಕೊಟ್ಟಾಗ ಇದನ್ನು ಗ್ರೀನನ್ನು ಕಡಿಮೆ ಇಟ್ಕೊಂಡು ರೆಡ್ ಜಾಸ್ತಿ ಮಾಡಿದರೆ ಇನ್ನೊಂದು ಕಲರ್ ಆಗುತ್ತೆ. ಅದೇ ನೀವು ಗ್ರೀನ್ ಜಾಸ್ತಿ ಮಾಡು, ಇದು ಕಡಿಮೆ ಇಟ್ಕೋ, ಕಲರ್ ಚೇಂಜ್ ಆಗುತ್ತೆ. ಹಂಗೆ ನೀವು ಮಲ್ಟಿಪಲ್ ಆಗಿ ಆಟ ಆಡ್ಬೋದು. ಟೆಕ್ನಾಲಜಿ ಅಷ್ಟು ಚೆನ್ನಾಗಿ ಬಂದಿದೆ. ಅಂದ್ರೆ ನೀವು ಕಲರನ್ನು ಆಟ ಆಡ್ಬೋದು. ಇದ್ರ ಜೊತೆಗೆ ಲೈಟ್ ಆಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಬೇರೆ ತರ ಆಗತ್ತೆ. ಆಯ್ತಾ? ಇದು ಇಷ್ಟು ನಿಮ್ಗೆ ಬೇಕಾದ ಕಲರ್ನ ಸೆಟ್ ಮಾಡಿಬಿಟ್ಟು ನೀವು ಇದನ್ನು ರೆಕಾರ್ಡ್ ಮಾಡಿ ಇಟ್ಟು ಬಿಡ್ಬೋದು. ಯಾವ್ದು ಕನ್ಸೋಲ್ ಬೋರ್ಡ್ ಅಂತ ಬರುತ್ತಲ್ವಾ, ಕನ್ಸೋಲ್ ಬೋರ್ಡ್ ಅಂತ ಬರುತ್ತೆ. ಅದರಲ್ಲಿ ಬಟನ್ ನೀವು ಎಲ್ಲದಕ್ಕೂ ಸೆಟ್ ಮಾಡಿ ಇಟ್ಟು ಬರೋದು. ಬಟನ್ ಇರುತ್ತೆ ಇಂಥ, ಅಂದ್ರೆ ಫೇಡರ್ಗಳು ಇರ್ತಾವೆ ಹಿಂಗೆ ಎತ್ತಕ್ಕೆ. ಈ ಮೈಕ್ನವ್ರ ಹತ್ರ ಇರುತ್ತಲ್ಲ ಆ ಥರ ಫೇಡರ್ಗಳು ಇರ್ತಾವೆ. ಇದನ್ನೆಲ್ಲ ರೆಕಾರ್ಡ್ ಮಾಡಿ ನನಗೆ ಇದೇ ಕಲರ್ ಬೇಕು, ಎಸ್ ಇಲ್ಲೇ ಇದೆಯಾ, ಒಳ್ಳೇದಾಯ್ತು. ಈ ತರ ಫೇಡರ್ಗಳು ಇರ್ತಾರೆ. ಇದಕ್ಕೆಲ್ಲ ರೆಕಾರ್ಡಿಂಗ್ ಆಪ್ಷನ್ಗಳೆಲ್ಲ ಇರ್ತವೆ. ಇದು ಲೈಟಿಂಗಿನ ಆತ್ಮ. ಇದು ಈ ಭಾಗ ಇದೆಯಲ್ಲ, ಇದು ಲೈಟಿಂಗಿನ ಆತ್ಮ. ಇದು ಆಕ್ಚುಲಿ ಈ ಜಂಕ್ಷನ್ಗೆ ನಾವು ಹೋಗ್ತೀವಲ್ಲ ಈಗ, ಇದೆಯಲ್ಲ, ಇದು ನಿಮ್ಮ ಆತ್ಮ, ಲೈಟಿಂಗಿನ ಆತ್ಮ. ಇದು ವಿದ್ಯೆ ಗೊತ್ತಾಗಬೇಕಾಗಿದ್ದು ನಿಮಗೆ. ಯಾಕೊತ್ತಾ, ಇದು ಬರೀ ನಿಮ್ಮ ಬೆರಳುಗಳಲ್ಲೇ ಇರೋದು ಆಟ. ನನ್ನ ಕಾಲಕ್ಕೆ ಬೇರೆ ಇತ್ತು. ನನ್ನ ಕಾಲಕ್ಕೆಲ್ಲ ಈ ಬಸ್ಸಿನ ಲಾರಿ ಗೇರ್ ಇದೆಯಲ್ಲ, ಆ ಥರದ ಗೇರ್ ಸಿಸ್ಟಮ್ ಎಲ್ಲ ಇತ್ತು. ಅದನ್ನು ತೋರಿಸ್ತೀನಿ ಗೊತ್ತಾಯ್ತಾ? ಈ ಫೇಡ್ರು ಈಗ ಉದಾಹರಣೆಗೆ ನಿನಗೆ ಇದ್ರಲ್ಲಿ ರೆಡ್ ಬೇಕು, ಈಗ ಇದರಲ್ಲಿ 3 ಕಲರ್ ಇದೆ, ಇದರಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಗೊತ್ತಾಯ್ತಾ? ನೀನು ಇಷ್ಟಕ್ಕೆ ಇದನ್ನು ಹಿಂಗೆ ಇಟ್ಕೋ, ಇದಿಷ್ಟಕ್ಕೆ ಇಟ್ಕೋ, ಇದೊಂದು ಚೂರು ಇಟ್ಕೋ. ಇದು ಬೇಕು ನಿನಗೆ. ಇದೆಲ್ಲೋ ಇಲ್ಲಿಗೆ ಬೇಕು ಅಂದ್ರೆ ಇಲ್ಲಿ ಬಟನ್ ಇದೆ, ಇದನ್ನು ರೆಕಾರ್ಡ್ ಮಾಡಿ ಇದನ್ನು ಏಳಿಸಿಬಿಟ್ಟು ಇಲ್ಲಿಗೆ ರೆಕಾರ್ಡ್ ಮಾಡ್ಕೋಬಹುದು ಕರೆಕ್ಟಾಗಿ. ಅದನ್ನು ಒತ್ತಿದ್ರೆ ಅದೇ ಕಲರ್ ಬರುತ್ತೆ. ಇನ್ಯಾವುದೋ ಪರ್ಟಿಕ್ಯುಲರ್ ಬೇಕು ಅಂದ್ರೆ ಹಂಗೆ ಇಲ್ಲಿ ಸೆಟ್ ಮಾಡಿ ಆಮೇಲೆ ಇಲ್ಲಿ ಇನ್ನೊಂದು ಬಟನ್ಗೆ ರೆಕಾರ್ಡ್ ಮಾಡಿಟ್ಟು ನಾಟಕದಲ್ಲಿ ನೀನು ಆಪರೇಟ್ ಮಾಡ್ಕೋಬಹುದು. ಈ ಸಿಸ್ಟಮ್ಗಳೆಲ್ಲ ಇದ್ದಾವೆ. ಎಷ್ಟು ಲೈಟ್ ಇದ್ರೂ ಕೂಡ ನೀವು ಇಷ್ಟು ದೊಡ್ಡದು ಅಥವಾ ಇದಕ್ಕಿಂತ ದೊಡ್ಡದಲ್ಲಿ ಕೂಡ ನೀವು ರೆಕಾರ್ಡ್ ಮಾಡ್ಬೋದು. 100, 150, 200, 300, 600 ಲೈಟ್ನವರೆಗೂ ನೀವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯತೆ ಇದೆ. ಒಬ್ಬನೇ ಮಾಡಬಹುದು. ಯಾಕಂದ್ರೆ ಒಂದು ಫೇಡರ್ ಮೇಲೆ, ಇದಕ್ಕೆ ಫೇಡರ್ ಅಂತ ಕರೀತಾರೆ, ಈ ಫೇಡರ್ ಮೇಲೆ ನೀವು 10-20 ಲೈಟನ್ನು ಬೇಕಾದ್ರೆ ಹಾಕೋಬಹುದು ನೀವು. ಅಷ್ಟು ಟೆಕ್ನಾಲಜಿ ಬಂದುಬಿಟ್ಟಿದೆ. ಮೊದಲೆಲ್ಲಾಗಿದ್ರೆ 2 ಲೈಟ್ ಇದ್ದಿದ್ದು ಕೆಪಾಸಿಟಿ. ನನ್ನ ಕಾಲಕ್ಕೆ 2 ಲೈಟ್ ಮ್ಯಾಕ್ಸಿಮಮ್. ಸರ್ಕಸ್ ಮಾಡಬೇಕಿತ್ತು ನಾವು ಹೆಂಗ್ ಮಾಡ್ಬೇಕಿತ್ತು ಅಂದ್ರೆ ಡ್ಯಾನ್ಸ್ ಮಾಡ್ಕೋಬೇಕಿತ್ತು ಅಲ್ಲಿ ಆಪರೇಟ್ ಮಾಡೋರು. ಹಂಗೆ ಈಗ ಆ ಪ್ರಾಬ್ಲಮ್, ಒಂದು ಲೈಟಲ್ಲಿ, ಒಂದು ಬಟನ್ ಅಲ್ಲಿ ಇದು ಮಾಡ್ಕೋಬಹುದು. ಇಷ್ಟು ಬಟನ್ ಇಟ್ಟಿದ್ರೆ ಇಷ್ಟರಲ್ಲಿ ಕಡಿಮೆ ಇಲ್ಲ ಅಂದ್ರೆ ನಿಮಗೆ ಒಂದು 60-70 ಲೈಟನ್ನು ರೆಕಾರ್ಡ್ ಮಾಡಿ ಹಾಕೋಬಿಡ್ಬೋದು.
ಹಾಗೆ ಡಿಲೀಟ್ ಮಾಡ್ಕೋಬಹುದು. ಅಥವಾ ನಿಮಗೆ ಇಂಡಿವಿಜುವಲ್ ಬೇಕು ಅಂದರೆ ನಿಮಗೆ ಇಂಡಿವಿಜುವಲ್ ಲೈಟ್ ಹಾಕೋಬಹುದು. ಎರಡೇ ಲೈಟ್ ಬೇಕು ಅಥವಾ ಸಿಂಗಲ್ ಲೈಟ್ ಬೇಕು ಬಿಡಿ. ಆಮೇಲೆ ಇದೆಲ್ಲ ಹೆಂಗೆ ಅಂತ ಅದನ್ನು ಮುಂದಿನ ಸ್ಟೇಜಲ್ಲಿ ಹೇಳ್ತೀನಿ ನಾನು. ಇದು ಇಲ್ಲಿ ವಿಷಯ ಬಂತು ಅಂತ ಇದನ್ನ ನಾನು ನಿಮಗೆ ಹೇಳಿದೆ ಅಷ್ಟೇ. ಹಂಗೆ ಆ ಕಲರಲ್ಲಿ ಆಟ ಆಡಕ್ಕೆ. ಇದು ಇದು ವಾಶ್ ಲೈಟ್. ಮುಂದೋಗು. ಇದು ಸ್ವಲ್ಪ ಹಳೆ ಫ್ಲಡ್ ಲೈಟ್ ಇದೆ, ಹೆಲೋಜಿನ್ ಇತ್ತಲ್ಲ ಅದೇ ಲೈಟ್. ಇದು ಚಿಕ್ಕ ಲೈಟ್ 250 ಇದು ಈ ಸೈಜು. ಈ ಸೈಜ್ 250 ವ್ಯಾಟ್ಸ್. ಇದು 500 ಅಲ್ಲ. ಈ ಥರದ್ದು ಒಂದೇ ಬಾಕ್ಸ್ ಮಾಡಿ ಈ ಥರ ಬಾಕ್ಸಲ್ಲಿ ಇರುತ್ತಿತ್ತು. ಇದರಲ್ಲಿ ನೀವು ಮಿಕ್ಸ್ಡ್ ಕಲರ್ ಮಾಡ್ಕೋಬಹುದು. ಬ್ಲೂ, ಗ್ರೀನು, ರೆಡ್, ಯೆಲ್ಲೋ ಪೇಪರ್ ಹಾಕಿಬಿಟ್ಟು ಇದೆಲ್ಲ ಸೈಕಿಗೆ ಮಾಡುವ ಲೈಟ್ಗಳು ಹೆಚ್ಚು, ಅಂದರೆ ಎಫೆಕ್ಟ್ ಆಗಿ ಇದನ್ನು ಬಳಸಕ್ಕೆ. ಓಕೆ, ಈಗೆಲ್ಲ ಇಲ್ಲ, ಅದು ಔಟ್ಡೇಟೆಡ್. ನೆಕ್ಸ್ಟ್ ಬರೋದು ನಾವೀಗ ಪಾರ್ ಲೈಟಿಗೆ ಬರ್ತೀವಿ. ನೋಡಿ, ಪಾರ್ ಅಂದ್ರೆ ಏನು ಅಂತ ಕೇಳ್ತಾರೆ, ನೋಡ್ಕೊಳ್ಳಿ ಅಲ್ಲಿ. ಪ್ಯಾರಾಬೋಲಿಕ್, ಇದನ್ನ ಡೆಮೋ ಇದೆ ಇದು ಪಾರ್, ಗೊತ್ತಾಯ್ತಾ? ಇದನ್ನೇ ಪಾರ್ ಅಂತಾರೆ. ಸೇಮ್ ಒಂದು ಕ್ಯಾನ್ ಇರುತ್ತೆ. ಈ ಕ್ಯಾನು ಪ್ಲಸ್ ಒಳಗಡೆಗೆ ಬಲ್ಬ್ ಇರುತ್ತೆ. ಈ ಬಲ್ಬೇ ನಿಮಗೆ ಲೆನ್ಸ್ ತರ ಕೆಲಸ ಮಾಡುತ್ತೆ. ಇದು ಲೆನ್ಸ್ ತರ ಕೆಲಸ ಮಾಡುತ್ತೆ. ನಿಮಗೆ ಅದ್ರ ಬಿಚ್ಚಿ ತೋರಿಸ್ತೀನಿ ಆಮೇಲೆ. ನಾನು ಬೇರೆ ಒಂದೊಂದನ್ನೇ ತೋರಿಸೋದಿದೆ, ಆ ಕ್ಲಾಸಲ್ಲಿ ತೋರಿಸ್ತೀನಿ ಏನು ತಾನು ಅಂತ. ಪಾರ್, ಈ ಪಾರಲ್ಲಿ ನಿಮಗೆ 3 ಟೈಪ್ಸ್ ಪಾರ್ಗಳಿದ್ದಾವೆ, ಗೊತ್ತಾಯ್ತಾ? ಒಂದು ನಂಬರಲ್ಲೂ ಹೇಳ್ತಾರೆ. ಇದು ಇಲ್ಲಿ ಬರುತ್ತಲ್ಲ, ಈ ತರ ಏನ್ ಕಾಣುತ್ತೆ ನಿಮಗೆ ಅಲ್ಲಿ ಲೈಟಲ್ಲಿ? ಒಂದು ಗ್ರೈನ್ಸ್ ಲೈನ್ ಕಾಣುತ್ತಲ್ವಾ? ಲೈನ್ಗಳು, ಲೈನ್ ಕಾಣಲ್ವಾ? ಹಿಂಗಿದೆ ನೋಡಿ, ಹಿಂಗೆ ಲೈನ್ ಕಾಣುತ್ತಾ? ಈ ತರ ಲೈನ್ಗಳು ಕಾಣುತ್ತಲ್ವಾ? ಇದು ಲೈಟ್ ಬಲ್ಬ್ ನೋಡಿದ ತಕ್ಷಣ ಹೇಳ್ಬೋದು. ಇದನ್ನ ವೈಡ್ ಪಾರ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ ಇದನ್ನ? ವೈಡ್ ಪಾರ್. ನೆನ್ಪಿಟ್ಕೊಳಕ್ಕೆ ನಿಮಗೆ ಗೊತ್ತಾಗತ್ತೆ. ಈ ತರ ಇನ್ನೊಂದು ಬರುತ್ತೆ, ಈ ತರ. ಏನಂದ್ರೆ ಈ ರವೆ ಬರುತ್ತಲ್ಲ, ದಪ್ಪ ರವೆ ಉದುರಿಸ್ಬಿಟ್ರೆ ಹೆಂಗ್ ಕಾಣುತ್ತೆ? ಹಂಗೆ ನೀವು ಮುಟ್ಟಿದ್ರೆ, ಕೈಯಲ್ಲಿ ಮುಟ್ಟಿದ್ರೆ, ಆ ಬಲ್ಬಿನ ಮೇಲೆ ಮುಟ್ಟಿದ್ರೆ ಏನಾಗುತ್ತೆ ಅಂದ್ರೆ ಆ ತರ ರವೆ ಮುಟ್ಟಿದ ಫೀಲ್ ಆಗತ್ತೆ ನಿಮಗೆ. ಅದನ್ನ ಮೀಡಿಯಂ ಅಂತ ಕರಿತೀವಿ, ಗೊತ್ತಾಯ್ತಾ? ಇನ್ನೊಂದು ಬರೀ ಪ್ಲೈನ್ ಆಗಿರತ್ತೆ. ಯಾವುದೇ ಇದು ಎರಡೂ ಅಲ್ಲದ್ದು, ಪ್ಲೈನ್ ಆಗಿರುವಂತದ್ದನ್ನ ನ್ಯಾರೋ ಅಂತ ಕರಿತೀವಿ. ಇದು ವೈಡ್, ಇದನ್ನು ಕೂಡ ನ್ಯಾರೋ ಅಂತಲೂ ಕರೀತಾರೆ ಇದನ್ನ. ಇದು ವೈಡ್, ಇದು ಮೀಡಿಯಂ ನ್ಯಾರೋ, ಇದು ಬರೀ ನ್ಯಾರೋ, ಗೊತ್ತಾಯ್ತಾ? ಇದು ಮೂರಕ್ಕೂ ವ್ಯತ್ಯಾಸ ಇದೆ. ಇದರಲ್ಲಿ ಏನಾಗತ್ತೆ ಅಂದ್ರೆ ಬೆಳಕು ಚದುರಿ ಹೋಗತ್ತೆ, ವೈಡ್ ಆಗತ್ತೆ. ಯಾಕೆ ವೈಡ್ ಆಗತ್ತೆ ಅಂತ ಹೇಳಿದ್ರೆ, ಹೇಳೇ ಬಿಡ್ತೀನಿ ಅದು ಮತ್ತೆ ಬೇಡ. ಇದೆಲ್ಲ ಹ್ಯಾಂಡ್ಲಿಂಗ್ ಇದೆಲ್ಲ ಹೇಳ್ತೀನಿ ನಾನು ನಿಮಗೆ. ಇದೆಯಲ್ಲ, ಈ ಮುಂಭಾಗ ಇದು ಬಲ್ಬೇ ನಿಮಗೆ ಲೆನ್ಸ್ ತರ ಕೆಲಸ ಮಾಡುತ್ತೆ. ಇದು ಗೊತ್ತಾಯ್ತಲ್ಲ? ಇಲ್ಲಿ ನೋಡಿ ಕೋಟೆಡ್ ಇದೆ ಹಿಂಭಾಗ, ರಿಫ್ಲೆಕ್ಟರ್. ಇದು ಒಳಗಡೆಗೆ ಆ ಬಲ್ಬಿನ ಆ ಹಿಂದ್ಗಡೆ ಲೈಟ್ ಕೂಡ ಬೌನ್ಸ್ ಆಗಿ ಪುನಃ ಮುಂದ್ಗಡೆಗೆ ಬರುತ್ತೆ. ಅದು ಲೈಟ್ ವೇಸ್ಟ್ ಆಗಲ್ಲ. ಇದರಲ್ಲಿ ಲೆನ್ಸ್ ನಿಮಗೆ ಇದೆಲ್ಲ ನೀವು ಓದಿರ್ತೀರಿ ಪಾಠದಲ್ಲಿ. ಲೆನ್ಸು ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ, ಪ್ಲೈನೋ ಕಾನ್ವೆಕ್ಸ್ ಲೆನ್ಸ್ ಅನ್ನು ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ.
ಅರ್ಥ ಆಗದಿದ್ರೆ ಕೇಳಬೇಕು. ಅರ್ಥ ಆಗಿಲ್ಲ ಅಂತ. ಎಂಥದ್ದು ನಿಮ್ನ ಮಸೂರ, ಪೀನ ಮಸೂರ ಅಂತೆಲ್ಲ ಕೇಳಿದಿರಲ್ವಾ, ಕನ್ನಡದಲ್ಲಿ ಹೇಳ್ತಾರೆ. ಇದಕ್ಕೆ ಪಿ ಸಿ. ಇದು ಒಂದು ಭಾಗ ಸ್ಟ್ರೈಟ್ ಇರುತ್ತೆ ಇಲ್ಲಿ, ಈ ಭಾಗ ಗೊತ್ತಾಯ್ತಾ. ಬೆಳಕು ಹಿಂಗೆ ಬಂದು ಇದಕ್ಕೆ ಮೇಲೆ ಬಿದ್ದು ಆಮೇಲೆ ಲೈಟ್ ಬೆಂಡ್ ಆಗತ್ತೆ. ಇಲ್ಲಿ ಬೆಳಕಿನ ವಕ್ರೀಭವನ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅದಕ್ಕೆ? ಇಂಗ್ಲೀಷಲ್ಲಿ ಗೊತ್ತಿಲ್ಲ ನನಗೆ, ಇಂಗ್ಲೀಷ್ ಮೀಡಿಯಂನವ್ರಿಗೆ ಗೊತ್ತಾಗತ್ತೆ. ಆಯ್ತಾ. ಹಂಗೆ ಇಲ್ಲಿ ಕೂಡ ಬಿದ್ದ ಬೆಳಕು ಎಲ್ಲಾ ಲೈಟುಗಳು ಕೂಡ ಸ್ವಲ್ಪ ಬೆಂಡ್ ಆಗತ್ತೆ, ಸ್ವಲ್ಪ ಬೆಂಡ್ ಆಗತ್ತೆ, ಇಲ್ಲ ಆಗುತ್ತೆ, ಇಲ್ಲಿ ಸ್ಟ್ರೈಟ್ ಹೋಗುತ್ತೆ. ಆಗ ಈ ಬೆಳಕಿದೆಯಲ್ಲ ರೌಂಡ್ ಆಗಿ ಬೀಳತ್ತೆ. ಅಂದ್ರೆ ಬೆಳಕು ಕಾನ್ಸಂಟ್ರೇಟ್ ಆಗತ್ತೆ, ತುಂಬಾ ಚದುರಿ ಹೋಗಲ್ಲ. ಅರ್ಥ ಆಯ್ತಾ. ಅದಕ್ಕೆ ಲೆನ್ಸ್ ಅನ್ನು ಬಳಸ್ತಾರೆ. ಬರೀ ಲೆನ್ಸ್ ಲೈಟ್ ಬೇರೆ ಬರುತ್ತೆ, ಇನ್ನು ಪಿ ಸಿ ಲೈಟ್ ಅಂತ ಬರುತ್ತೆ, ತೋರಿಸ್ತೀನಿ. ಬಟ್ ಇದರಲ್ಲಿ ಏನಾಗತ್ತೆ ಅಂದ್ರೆ ಈ ಲೆನ್ಸಿನ ಒಳಗಡೆಗೆ ಏನ್ ಮಾಡಿದ್ದಾನೆ ಅಂದ್ರೆ ಇವನು ಈ ಪ್ಲೈನ್ ಇರುವ ಒಳಭಾಗಕ್ಕೆ ಗ್ರೂವ್ಗಳನ್ನ ಕೊಟ್ಟಿದ್ದಾನೆ. ಹಿಂಗೆ ವಿ ಶೇಪ್ ಅಲ್ಲಿ ಗ್ರೂ, ಅದು ಇಲ್ಲಿ ತೋರಿಸಿದ್ನಲ್ಲ, ಇದು ವಿ ಶೇಪ್ ಅಲ್ಲಿ ಗ್ರೂ ಇದೆ ಹಿಂಗೆ, ಗೊತ್ತಾಯ್ತಾ. ಬೆಳಕು ಆ ಗ್ರೂವಿನ ಮೇಲೆ ಬಿದ್ದಾಗ ಒಡೆದೋಗತ್ತೆ, ಸ್ವಲ್ಪ ಔಟ್ ಸೈಡ್ಗೆ ಹೋಗುತ್ತೆ. ಇಲ್ಲಿ ಇದೆಯಲ್ಲಿ ಗ್ರೂ ಯಾಕೆ ಇರ್ತಾನಲ್ಲ, ಇಲ್ಲಿಗೆ ಈ ಲೈಟ್ ಸ್ವಲ್ಪ ಔಟ್ ಹೊಡಿತದೆ, ಹಿಂಗೆ ಒಂಚೂರು ಹಿಂಗೆ ಹೋಗುತ್ತೆ. ಹಿಂಗೆ ಆ ಗ್ರೂವಿನಿಂದಾಗಿ ಏನಾಗುತ್ತೆ, ಇದು ದೊಡ್ಡದಾಗಿ ಬೀಳತ್ತೆ. ಅರ್ಥ ಆಯ್ತಾ. ಈ ಲೆನ್ಸಲ್ಲಿ ಏನಾಗತ್ತೆ, ಆ ಗ್ರೂ ಇರಲ್ಲ, ಬಟ್ ಅಲ್ಲಿ ಇದು ಬರುತ್ತಲ್ಲ, ಯಾವ್ದು ಹೇಳಿದಲ್ಲ, ರವೆ ತರ, ಅದು ಇರೋದ್ರಿಂದ ಏನಾಗುತ್ತೆ, ತುಂಬ ವೈಡೂ ಆಗಲ್ಲ, ತುಂಬ ಕ್ಲೋಸು ಆಗಲ್ಲ, ತುಂಬ ಟೈಟ್ ಅಂತ ಹೇಳ್ತೀವಿ ನಾವು, ತುಂಬ ಚಿಕ್ಕ ಸರ್ಕಲ್ಲು ಆಗಲ್ಲ. ಅದಕ್ಕೆ ಅದನ್ನು ಮೀಡಿಯಂ ನ್ಯಾರೋ ಅಂತ ಕರಿತೀವಿ. ಇದರಲ್ಲಿ ನಿಮಗೆ ಪ್ಲೈನ್ ಆಗಿರುತ್ತೆ, ಕರೆಕ್ಟಾಗಿ ನಾನು ಫಸ್ಟ್ ಮಾಡಿದ್ನಲ್ಲ ಚಿತ್ರ, ಆ ಥರ ಸರ್ಕಲ್ ಥರ ಬೀಳುತ್ತೆ. ಗೊತ್ತಾಯ್ತಾ. ಇದು ಈ ಲೈಟಿನ ಇದರಲ್ಲಿ ನಿಮಗೆ 1000 ಕ್ಯಾಂಡಲ್ ಬರೋದು ಇದೆ. ಎಲ್ಲ 1 ಕಿಲೋವ್ಯಾಟ್. ಇದು 1000 ವ್ಯಾಟ್ಸ್ಗೆ 1 ಕಿಲೋವ್ಯಾಟ್ ಅಂತೀವಿ, ಅದು ಬೇರೆ ಆಮೇಲೆ ಪಾಠ ಇದೆ, ಹೇಳ್ತೀನಿ ನಾನು. ಕಿಲೋವ್ಯಾಟು, ವ್ಯಾಟ್, ಗೀಟೆಲ್ಲ ಸ್ವಲ್ಪ ತಿಳ್ಕೊಳ್ಳೋಣ, ಬೇಕಾಗತ್ತೆ ನಿಮಗೆ. ಅರ್ಥ ಆಯ್ತಾ. ಯಾರಿಗೆ ಅರ್ಥ ಆಗಿಲ್ಲ? ಅರ್ಥ ಆಯ್ತೇನ? ಗೊತ್ತಾಯ್ತಾ. ಇದು ಪಾರದು. ಮುಂದಕ್ಕೆ ಹೋಗೋಣ. ಮತ್ತೆ ಅಲ್ಲಲ್ಲಿ ಮತ್ತೆ ನಿಮಗೆ ಅದು ಹ್ಯಾಂಡ್ಲಿಂಗು, ಫಿಕ್ಸಿಂಗು ಎಲ್ಲ ಅದು ತೋರಿಸ್ತೀನಿ ಆಮೇಲೆ. ಕಾಣ್ತಾ ಇದೆಯಾ ಅದರ ಪಾರ್ಟ್ಗಳು, ಅದರ ಹೋಲ್ಡರ್, ಅದು ಇಲ್ಲಿ ಬರ್ತಾ ಇದೆಯಲ್ಲ, ಇದು ಹೋಲ್ಡರ್ ನೋಡಿ. ಇದು ಆ ರವೆ ತರ ಅಲ್ಲ, ಇದು ಲೈಟ್, ಇದು ನ್ಯಾರೋ, ಇದು ಮೀಡಿಯಂ ನ್ಯಾರೋ, ಇದು ವೈಡ್. ಗೊತ್ತಾಗ್ತಾ ಇದೆ ವ್ಯತ್ಯಾಸ? ಓಕೆ. ಇದರಲ್ಲಿ ನಿಮಗೆ ಇದು ಕ್ಯಾನ್, ಇದು ದೊಡ್ಡ ಕ್ಯಾನ್, ಇದು ಕ್ಯಾನ್ ಚಿಕ್ಕದು. ಗೊತ್ತಾಯ್ತಾ. ಅಂದ್ರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಬೀಳುತ್ತೆ. ಈ ಕ್ಯಾನು ಉದ್ದ ಇದ್ದಷ್ಟು ಏನಾಗತ್ತೆ, ಸರ್ಕಲ್ ಸ್ವಲ್ಪ ಚಿಕ್ಕ ಸರ್ಕಲ್ ಆಗುತ್ತೆ. ಇದು ಕ್ಯಾನ್ ಚಿಕ್ಕದಾದ್ರೆ ಒಂದು ಸ್ವಲ್ಪ ವೈಡ್ ಆಗಿ ಬೀಳುತ್ತೆ. ಆಮೇಲೆ ನಮ್ಮ ಇದಕ್ಕೆ ಇಲ್ಲಿ ಫಿಲ್ಟರ್ ಹಾಕೋಬಹುದು, ಫಿಲ್ಟರ್ ಪೇಪರ್ನ ಹಾಕೋಬಹುದು ನೀವು. ಇದಕ್ಕೂ ಫಿಲ್ಟರ್ ಪೇಪರ್ ಹಾಕಕ್ಕೆ ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಕ್ಲಿಪ್ ಇದೆ ನೋಡಿ, ಇಲ್ಲಿ ಕಾಣುತ್ತಾ. ಈ ಕ್ಲಿಪ್ಪಲ್ಲಿ ಫಿಲ್ಟರ್ ಪೇಪರ್ನ ಕೂರಿಸ್ಬೋದು, ಫ್ರೇಮ್ ಇರುತ್ತೆ, ಯಾವ ಕಲರ್ ಬೇಕಾದ್ರೆ ಹಾಕೋದು. ಇದು LED. ಗೊತ್ತಾಯ್ತಾ. ಇಲ್ಲೇ ಇದೆ, ಕಾಣ್ತಾ ಇದೆಯಾ ಅಲ್ಲಿ ನಿಮಗೆ, ಇಲ್ಲಿ ಅದರೊಳಗೆ ಅಲ್ಲಿ ನೇತಾಕಿದೆಯಲ್ಲ, ಇಲ್ಲೂ ಒಂದಿದೆ LED. ಗೊತ್ತಾಯ್ತಾ. ಇದರಲ್ಲಿ ಎಷ್ಟು 52, 48 ಹಿಂಗೆಲ್ಲ ಬರುತ್ತೆ ಅದರಲ್ಲಿ. ಯಾವುದಲ್ಲಿ? ಆ ಬಲ್ಬ್ಗಳಲ್ಲಿ. ಅದರಲ್ಲಿ ಆ ಬಲ್ಬಲ್ಲೇ ನಿಮಗೆ ಇರುತ್ತೆ ರೆಡ್ ಬಲ್ಬು, ಗ್ರೀನ್ ಬಲ್ಬು, ಬ್ಲೂ ಬಲ್ಬು ಅಂತ, RGB. ನಾ ಹೇಳಿದ್ನಲ್ಲ RGB ಕಲರ್ನ ಬಲ್ಬೇ ಇರುತ್ತೆ ಅದರಲ್ಲಿ. ನೀವು ಬ್ಲೂ ಕೊಟ್ರೆ ಆ ಬ್ಲೂಗಷ್ಟೇ ಆನ್ ಆಗತ್ತೆ. ಅರ್ಥ ಆಯ್ತಾ. ಗ್ರೀನ್ ಕೊಟ್ರೆ ಗ್ರೀನ್ ಆನ್ ಆಗತ್ತೆ. 3 ಕೊಟ್ರೆ ಏನಾಗತ್ತೆ, RGB 3 ಕಲರನ್ನು ಒಟ್ಟಿ ಕೊಟ್ರೆ ವೈಟ್ ಆಗತ್ತೆ ಇದರಲ್ಲಿ. ಇದು ವ್ಯಾಟ್ಸ್ ಕಡಿಮೆ, ಮತ್ತೆ ಇದೊಂದು 100 ವ್ಯಾಟ್ಸ್ ಇರ್ಬೋದು, 100 to 150 ಇರ್ಬೋದು ಅಷ್ಟೇ. ಅದರಲ್ಲಿ ತುಂಬ ವೆರೈಟಿ ತುಂಬ ಇದೆ. 100 ವ್ಯಾಟ್ಸ್ ಇದೆ, 200 ಇದೆ, 300 ಇದೆ, 400 ವರೆಗೂ ಇದೆ LED ನಲ್ಲಿ.
ಗೊತ್ತಾಯ್ತಾ? ಹೀಟ್ ಆಗಲ್ಲ, ಲೈಟಾಗಿ ಹೀಟ್ ಆಗುತ್ತೆ. 3 ಕಲರ್ ಕೊಟ್ಟರೆ ಫುಲ್ ವೈಟ್ ಆಗುತ್ತೆ. ಆಮೇಲೆ ಈ ಮಧ್ಯದಲ್ಲಿ ನೀವು ಮಿಕ್ಸಿಂಗ್ ಮಾಡಿ ನೋಡ್ಕೋಬೇಕು ನೀವು ಯಾವ ಕಲರ್ ಬೇಕು ನಿಮಗೆ ಅಂತ. ನಾಟಕದ ಮಧ್ಯದಲ್ಲಿ ನಿಮಗೆ ಬ್ಲೂ, ಸ್ವಲ್ಪ ಬ್ಲೂ ಬೇಡ ನನಗೆ, ಒಂದು ಸ್ವಲ್ಪ ಗ್ರೀನ್ ಬೇಕು, ಮೆಲ್ಲ ಬ್ಲೂ ಕಡಿಮೆ ಮಾಡಿತು ಗ್ರೀನ್ ಎತ್ಕೋತು, ಹಿಂಗೆ ಮಾಡ್ಕೊಂಡು ಆಪ್ರೇಟ್ ಮಾಡ್ಕೋಬೇಕು. ಓಕೆ, ಕಾಣ್ತಾ ಇದೆ ನೋಡಿ ಇಲ್ಲಿ ಬಲ್ಬ್, ರೆಡ್ ಬಲ್ಬ್ ಬೇರೆ, ಬ್ಲೂ ಬಲ್ಬ್ ಬೇರೆ, ಎಲ್ಲ ಬೇರೆ ಬೇರೆ ಇದೆ ನೋಡಿ, ಕಾಣ್ತಾ ಇದೆಯಾ? ಓಕೆ, ಇದೆಲ್ಲ ಸರ್ಕ್ಯೂಟ್ ಇದೆ ಒಳಗಡೆ. ಇದು ಬಹಳ ಕಷ್ಟ. ಇದು ಬಲ್ಬ್ ಹೋಯ್ತು ಅಂದ್ರೆ ಹೋಯ್ತು, ಯೂಸ್ ಅಂಡ್ ಥ್ರೋ ಮಾಡ್ತಾರೆ, ಕೆಲವರು ರಿಪೇರಿ ಮಾಡ್ತಾರೆ. ಓಕೆ, ಇದು ನೋಡಿ LED ಝೂಮ್ ಪಾರ್ ಅಂತ ಈಗ ಹೊಸ ಅಡ್ವಾನ್ಸ್. ಏನಮ್ಮ? ಇದು ಡಬ್ಲ್ಯೂ ವೈಟ್ ಕೂಡ ಇರುತ್ತೆ. ಸಾರಿ, ವೈಟ್ ಕೂಡ ಇರುತ್ತೆ. RGBW ಅಂದ್ರೆ ಅದು ಮೇಡ್ ಬೇರೆ, ನಾವು ನೋಡಿ ತಗೋಬೇಕದನ್ನ. ಬರೀ RGB ಪಾರ್ ಕೊಡಿ ಅಂದ್ರೆ ಅದೇ ಕೊಡ್ತಾರೆ. RGBW ಬೇಕು ಅಂದ್ರೆ ವೈಟ್ ಇದೆ ಬೇರೆ, ಸಪರೇಟ್ ಆಗಿರುತ್ತೆ. ಆ 3 ಒಟ್ಟಿಗೆ ಕೊಡಬೇಕಾಗಿಲ್ಲ. ವೈಟ್ ಇದನ್ನು ಎತ್ತಿದ್ರೆ ವೈಟ್ ಅಷ್ಟೇ ಬರುತ್ತೆ. ಫುಲ್ ವೈಟ್, ಅದೇ ಕಲರ್ ಇಲ್ಲ, ಆ ತರ. ಇದು RGB. ಹಂಗೆ ನೀವು ಅದನ್ನ ಕೇಳಿ ತಗೋಬೇಕು. RGBW ಬೇಕಾ, RGB ಬೇಕಾ, ಪ್ಲೈನ್ ಬೇಕಾ, ಎನಿ ತಗೋಬಹುದು. ಸಿಗತ್ತೆ. ಎಸ್, ಗುಡ್. ಓಡ್ತಾ ಇದೆ ನಿಂಗೆ ಈಗ ಕರೆಕ್ಟ್ ಆಗಿ. ಗುಡ್, ನೋಡು ಕರೆಕ್ಟ್. ಅದು ಹಂಗೆ ಓಡಿಸಿ ತಲೆ ಅದನ್ನ. ನಿನ್ಗೆ ಹೆಂಗ್ ಬೇಕು, ಅದು ಬೇಕಾ, ಇದು ಬೇಕಾ, ಹಿಂಗೆ ಯೋಚನೆ ಮಾಡ್ಕೋಬೇಕು. ಇದು LED ಝೂಮ್ ಪಾರ್ ಅಂತ, ಗೊತ್ತಾಯ್ತಾ? ಇದೀಗ ಹೊಸ ಟೆಕ್ನಾಲಜಿಯಲ್ಲಿ ಬಂದಿರುವಂಥದ್ದು. ಸೇಮ್ ನಿಮಗೆ ಈ ಪಾರ್ ಕ್ಯಾನ್ ಇದೆಯಲ್ಲ ಅದೇ ಥರ ಇರುತ್ತೆ. ಇದು ನಿನಗೆ ಕರೆಂಟು ಕಡಿಮೆ ಸಾಕು, ಇದಕ್ಕೆ 250 ಸಾಕು, ಅಥವಾ 200 ಸಾಕು, 150 ಸಾಕು. ಇದು ನಿಮಗೆ ಇದೇ ಥರದ ಎಫೆಕ್ಟನ್ನು ಕೊಡುತ್ತೆ. ಇದರಲ್ಲಿ ನಿಮಗೆ ಒಳಗಡೆಗೆ ಇದು ಕೊಟ್ಟಿದ್ದಾನೆ, ಒಂದು ಪ್ಲೇಟ್ ಕೊಟ್ಟಿದ್ದಾನೆ. ಆ ಪ್ಲೇಟ್ನ ಮೂಲಕ ಅದನ್ನು ಹಿಂದಕ್ಕೆ ತಳ್ಳಿಬಿಟ್ರೆ ವೈಡ್ ಆಗತ್ತೆ, ಸ್ವಲ್ಪ ಜಾಸ್ತಿ ಅಗಲ ಬೀಳತ್ತೆ. ಅದನ್ನು ಮುಂದೆ ಕೆಳ್ಕೊಂಡ್ರೆ ಚಿಕ್ಕದಾಗತ್ತೆ, ಇನ್ನೂ ಮುಂದೆ ತಗೊಂಡ್ರೆ ಇನ್ನೂ ಚಿಕ್ಕದಾಗತ್ತೆ. ಸ್ಟೇಜಸ್ ಅದು. ಅದರ ಒಳಗಡೆಯ ಆ ಲೈಟ್ ಇದೆಯಲ್ಲ, ಯಾವುದು ಈ ಬಲ್ಬನ್ನು ಹಿಂದೆ ಮುಂದೆ ಹಿಂಗೆ 3 ಸ್ಟೇಜ್ ಇದೆ. ಬಲ್ಬ್ ಹಿಂದೆ ಹೋದಷ್ಟು ಅಲ್ಲ ಚಿಕ್ಕದಾಗತ್ತೆ, ಅಲ್ಲಿ ಬಲ್ಬ್ ಮುಂದೆ ಬಂದಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಇದು ಮೆಥಡ್ ಅದಲ್ಲಿ. ಇದನ್ನು ನಿಮಗೆ ಆ ಥರ ನಿಮಗೆ ಸ್ವಲ್ಪ ದೊಡ್ಡದು ಬೇಕು ಅಂತ ಆದಾಗ ಹಂಗೆಲ್ಲ ಮಾಡ್ಕೋಬಹುದು. ಅಲ್ಲ, ಅದು ಹೆಂಗೆ ಅಂದರೆ, ಉದಾಹರಣೆಗೆ ನಿಮಗೆ ಇದರಲ್ಲೆಲ್ಲ ಆಲ್ಮೋಸ್ಟ್ ಸರ್ಕಲ್ ಥರ ಬೀಳತ್ತೆ. ಯಾವುದೋ ಲೈಟ್ ಇದರಲ್ಲಿ ಈ ಥರ ಹಿಂಗೆ ಸರ್ಕಲ್ ಥರ ಬೀಳತ್ತೆ. ಆದರೆ ಅಕ್ಯುರೇಟಿ ಸರ್ಕಲ್ ಬೀಳಲ್ಲ. ಅದರಲ್ಲಿಯೂ ಬೇರೆ ಬೀಳಲ್ಲ, ಇದರಲ್ಲಿಯೂ ಬೀಳಲ್ಲ. ಪರ್ಫೆಕ್ಟ್ ಲೈನ್ ಅಂತ ಹೇಳ್ತೀವಿ ನಾವು, ರೌಂಡ್ ಬೀಳಲ್ಲ. ಇದರಲ್ಲಿ ಸ್ವಲ್ಪ ಔಟ್ ಹೊಡಿತದೆ, ಸ್ವಲ್ಪ ಅಲ್ಪ ಹೊಡಿತದೆ ಇದರಲ್ಲಿಯೂ. ಈ ಪಾರಲ್ಲಿ ಏನಾಗತ್ತೆ ಅಂದರೆ, ಇಷ್ಟು ಭಾಗ, ಈ ಸೆಂಟ್ರ್ ಭಾಗದಲ್ಲಿ ಸ್ವಲ್ಪ ಬ್ರೈಟ್ ಜಾಸ್ತಿ ಇರುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅಕ್ಯುರೇಟಿ ಸರ್ಕಲ್ ಬರಲ್ಲ ಯಾವುದರಲ್ಲಿ? ಪಾರ್ ಲೈಟಲ್ಲಿ. ಗೊತ್ತಾಯ್ತಾ? ಪಾರ್ ಲೈಟಲ್ಲಿ ಇದರಲ್ಲಿಯೂ ಕೂಡ ಅಷ್ಟೇ, ಅಕ್ಯುರೇಟಿ ಸರ್ಕಲ್ ಅಲ್ಲ, ಇದರಲ್ಲಿಯೂ ಅಷ್ಟೇ. ಇದರಲ್ಲಿ ಏನಾಗುತ್ತೆ ಅಂದರೆ, ಲೈಟ್ ಬೀಮ್ ನೇರವಾಗಿ ಹೋಗುತ್ತೆ, ಸೆಂಟ್ರ್ ಭಾಗದಲ್ಲಿ ಜಾಸ್ತಿ ಬ್ರೈಟ್ ಇರುತ್ತೆ. ಇದರಲ್ಲಿ ಕೂಡ ಅಷ್ಟೇ. ಗೊತ್ತಾಯ್ತಾ? ಇದರಲ್ಲಿ ಇನ್ನೊಂದಿದೆ, ಈ ಲೈಟಲ್ಲಿ ಇದರಲ್ಲಿ ಸಾಮಾನ್ಯವಾಗಿ ನಿಮಗೆ ಓವೆಲ್ ಶೇಪ್ ಸಿಗತ್ತೆ, ಬರೋದೇ ಹಂಗೆ ಓವೆಲ್ ಶೇಪಲ್ಲಿ ಸಿಗೋದು. ಅಂದರೆ ಸ್ವಲ್ಪ ಈ ಶೇಪಲ್ಲಿ ಬೀಳುತ್ತೆ ಲೈಟ್. ಅರ್ಥ ಆಯ್ತಾ? ಇದು ಗುರು ನೋಡಿ, ಹಿಂಗೆ ಇದ್ರೆ ಯಾವುದೋ ನಿಮ್ಮ ಎದುರಿಗೆ ಹಿಂಗೆ ಕಾಣುತ್ತಾ, ಗುರು ಕಾಣುತ್ತಲ್ವಾ? ಹಿಂಗಿದ್ರೆ ಈ ಶೇಪಲ್ಲಿ ಬೀಳತ್ತೆ ಲೈಟು, ಈ ಶೇಪಲ್ಲಿ ಬೀಳತ್ತೆ. ಇದನ್ನೇ ನೀವು ಸ್ವಲ್ಪ ಅಡ್ಡ ಮಾಡಿ ಹಿಂಗೆ, ಆಗ ಓವೆಲ್ಲು ಈ ಥರ ಓವೆಲ್ಲಲ್ಲಿ ಬೀಳತ್ತೆ. ಆವಾಗ ಏನು ಮಾಡ್ತೀವಿ ನಾವು, ಚೇಂಜ್ ಮಾಡಿ ಅಂತ ಲೈಟಿಂಗ್ ಏರಿಯಾ ಮಾಡಿಸ್ತೀವಿ. ಏರಿಯಾ ಮಾಡಿಸೋದು ಅಂತ ಹೇಳ್ತೀವಲ್ಲ, ಕೆಳಗಡೆ ಇದ್ದಾಗ ಹಿಂಗಿರುತ್ತಲ್ಲ, ಹಿಂಭಾಗದಿಂದ ಸ್ವಲ್ಪ ಟರ್ನ್ ಮಾಡ್ಕೊಂಡ್ರೆ ಆಯ್ತು. ಹಿಂಗೆ ಯಾವ ಕಡೆಗೆ ಬೇಕೋ ಆ ಕಡೆ ಟರ್ನ್ ಮಾಡ್ಕೊಂಡ್ರೆ ಆಯ್ತು. ಅಂದ್ರೆ ಯಾಕಪ್ಪ, ಅದರಿಂದ ಲಾಭಗಳು ಏನು? ಇದರಿಂದ ಲಾಭ ಇದ್ದಾವೆ. ಈ ಥರ ಬೀಳೋದ್ರಿಂದ ಮತ್ತು ಈ ಥರ ಬೀಳೋದ್ರಿಂದ ಲಾಭಗಳಿದ್ದಾವೆ. ನಾವು ಕ್ರಾಸ್ ಲೈಟ್ ಯೂಸ್ ಮಾಡ್ತೀವಲ್ವ,
ಕ್ರಾಸಿಂದ ಲೈಟ್ ಆ ಕಡೆಯಿಂದ ಈ ಕಡೆಯಿಂದ ಬರಬೇಕಾಗತ್ತೆ. ಆವಾಗ ಸಾಮಾನ್ಯವಾಗಿ ಈ ರೀತಿ ಇಟ್ಕೊತೀವಿ. ಯಾಕೆ ಹೇಳಿ, ನನ್ನ ಹೈಟ್ ಇದೆಯಲ್ಲ, ಮನುಷ್ಯನ ಹೈಟ್ ಸುಮಾರು ಆಲ್ಮೋಸ್ಟ್ ಒಂದು 6 ಫೀಟ್ ಅಲ್ವಾ ಅಂದಾಜು. ಆವಾಗ ಇಷ್ಟು ಶೇಪ್ಗೆ ಹಿಂಗೆ ನ್ಯಾರೋ ಆಗಿ ಓಡತ್ತೆ ಲೈಟ್, ಬೀಮ್ ಸಿಗತ್ತೆ ನಿಮಗೆ. ಆಮೇಲೆ ನಿನಗೆ ಬೇಡ, ಕೆಳಗಡೆ ಅಷ್ಟು ಬೇಕಾಗಿಲ್ಲ ನನಗೆ ಅಂತ ಆದಾಗ ಈ ಥರನೂ ಇಟ್ಕೋಬಹುದು. ಆವಾಗ ನಿಮಗೆ ಇಲ್ಲಿ ಕೆಳಗಡೆ ಇಷ್ಟು ಭಾಗ ಕೆಳಗೆ ಕಟ್ಟಾಗುತ್ತೆ, ಕಡಿಮೆ ಆಗುತ್ತೆ ಲೈಟು. ಆಮೇಲೆ ತುಂಬ ಅಗಲ ಬಿದ್ದು ಬಿಡುತ್ತೆ, ಆ ಕಡೆಗೆ ಈ ಕಡೆಗೆ ಎಲ್ಲ ಕಡೆಗೆ ಲೈಟ್ ಬಿದ್ದು ಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಇಷ್ಟೇ ಲೈನಿಗೆ ಹೋಗಬೇಕು ಅಂದಾಗ ಈ ಥರ ಮಾಡ್ಕೋಬೋದು, ಸ್ಟ್ರೈಟ್ ಕಟ್ಟಾಗಿ ಹೋಗುತ್ತೆ. ಇದರಲ್ಲಿ ಕೂಡ ಅದೇ ಥರ ಸೇಮ್ ಥರ ಬೀಳುತ್ತೆ, ಇಲ್ಲಿ ಕೂಡ ಹಂಗೆ ಈ ಥರನೇ ಬೀಳೋದು. ಇದರಲ್ಲಿ ಕೂಡ ನೀವು ಹಂಗೆ ಮಾಡ್ಕೋಬೋದು. ಇದರಲ್ಲಿ ಇದು 3 ಇದರಲ್ಲಿ ಆಪ್ಷನ್ ಇರುವಂಥದ್ದು ಯಾವುದು ಪಾರಲ್ಲಿ. ಇದರಲ್ಲಿ ನಿಮಗೆ ಬಲ್ಬನ್ನೇ ಹಿಂದೆ ಮುಂದೆ ಮಾಡೋದರ ಮೂಲಕ ಚಿಕ್ಕದು ಸ್ವಲ್ಪ ದೊಡ್ಡದು ಮಾಡ್ಕೋಬಹುದು. ಓಕೆ, ಮುಂದಕ್ಕೆ ಹೋಗೋಣ. ಇದು ಸ್ಟ್ರಿಪ್ ಲೈಟ್, ಒಂದೇ ಕನೆಕ್ಷನ್ನು, ಒಂದೇ ಬಾಡಿ, ಫುಲ್ ಬಾಡಿ. ಇದು ಹಳೆ ಮಾಡೆಲ್, ಮತ್ತೆ ಹೊಸ ಮಾಡೆಲ್ ಅಲ್ಲ ಇದು. ಮತ್ತೆ ಯಾವುದು ಬಲ್ಬು? ಹಲೋಜಿನ್ ಬಲ್ಬು, ಟಂಗಸ್ಟನ್ ಬಲ್ಬು. ಈಗಿಲ್ಲ ಬಿಡಿ, ಅದು ಔಟ್ಡೇಟೆಡ್. ಅದಕ್ಕೆ ಕಲರ್ ಪೇಪರ್ ಹಾಕಿ ಮಾಡ್ಕೋಬಹುದು. ಈಗ ಬರುವ LED ಸ್ಟ್ರಿಪ್ ಲೈಟ್ ಅಂದ್ರೆ ಇದು ಒಂದೇ ಲೈನಲ್ಲಿ ಇರುತ್ತೆ. ಇದೇ ಮೆಥಡ್, ಒಂದೇ ಜಾತಿಗೆ ಸೇರಿದ್ದು. ಬಟ್ ಇದನ್ನು ಸ್ಟ್ರಿಪ್ಪಲ್ಲಿ ಒಂದೇ ಲೈನಿಗೆ ಸೇರಿಸ್ಬಿಟ್ಟಿದ್ದಾರೆ. ಇದನ್ನು ಗೊತ್ತಾಯ್ತಾ? ಒಂದು ಲೈನ್ ಬೀಮ್ ಥರ ಹಿಂಗೆ ಯಾವುದೋ ನೀರು ಬಿದ್ದಂಗೆ ಮಾಡ್ಕೋಬೇಕು, ಏನೋ ಮಾಡುವ, ಅಷ್ಟೇ ಲೈನ್ ಮಾತ್ರ ನನಗೆ ಬೀಳಬೇಕು, ಇಂಥದ್ದನ್ನು ಯೂಸ್ ಮಾಡ್ಕೋಬೋದು. ಅದರಲ್ಲಿ ನಿಮಗೆ ಕಲರ್ ಇದೆ, ಅದರಲ್ಲಿಯೂ ನಿಮಗೆ ಗ್ರೀನು ಎಲ್ಲ ಏನು ಬೇಕು ಕಲರಲ್ಲಿ ಆಟ ಆಡ್ಕೋಬಹುದು. ಎಸ್, ಇದು LED ಬ್ಲೆಂಡರ್ ವಾಶ್ ಅಂತ ಹೇಳ್ತಾರೆ. ಬ್ಲೆಂಡರ್ ಈ ಲೈಟನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಇದು ನೋಡಿ ಸಿಂಗಲ್ ಬಲ್ಬ್ ಇರುತ್ತೆ ಇದರಲ್ಲಿ. ಯಾವುದು ಆ ಥರದಲ್ಲಿ ಸಿಂಗಲ್ ಬಲ್ಬು, ದೊಡ್ಡ ಬಲ್ಬು, ಸ್ವಲ್ಪ ದೊಡ್ಡದು, ಒಂದೇ ಫ್ರೇಮ್ ಒಳಗೆ 4 ಬಲ್ಬ್ಗಳನ್ನು ಕೂರಿಸಿರ್ತಾರೆ. ಇದು ಮತ್ತೆ ಇದೇನಾಗುತ್ತೆ, ನಿಮ್ಮ ಹೆಲೋಜಿನ್ ಇದೆಯಲ್ಲ, ಹೆಲೋಜಿನ್ ಥರನೇ ಕೆಲಸ ಮಾಡುತ್ತೆ. ಇದು ಫುಲ್ ಫ್ಲಾಟ್ ಲೈಟ್, ಫುಲ್ ಬೆಳಕು ಕೊಡುತ್ತೆ ಅಷ್ಟೇ ನಿಮಗೆ, ಫ್ಲಡ್ ಲೈಟ್ ಥರ ಇದು. ಇದು ನೋಡಿ ಡಿಂಕಿ ಸ್ಪಾಟ್ ಲೈಟ್ ಅಂತ ಕರೀತಾರೆ ಇದನ್ನು. ಈಗ ಔಟ್ಡೇಟೆಡ್ ಇದು ರಂಗಾಯಣದಲ್ಲಿ ಇತ್ತಿದ್ದು, ರಂಗಾಯಣದ್ದೇ ಫೋಟೋ ಇದು, ನಾವೇ ಇದನ್ನು ಮಾಡಿರೋದಲ್ಲ. ಅದಕ್ಕೆ ಡಿಂಕಿ ಲೈಟ್ ಅಂತ 300 ವ್ಯಾಟ್ಸ್. ಇದು ಥ್ರೆಡ್ ಬಲ್ಬು. ಇದಕ್ಕೆ ಈ ಭಾಗಕ್ಕೆ ಇಲ್ಲಿ ಲೆನ್ಸ್ ಇರುತ್ತೆ, ಈ ಭಾಗದಲ್ಲಿ ಲೆನ್ಸ್ ಇರುತ್ತೆ. ಇಲ್ಲಿದೆಲ್ಲ ಇದನ್ನು ಹಿಂಗೆ ಓಪನ್ ಮಾಡಿಬಿಟ್ರೆ ಇದು ಓಪನ್ ಆಗುತ್ತೆ, ಒಳಗಡೆ ಬಲ್ಬನ್ನು ಥ್ರೆಡ್ ಹಾಕಿ ಕೂರಿಸ್ಬೋದು. ಗೊತ್ತಾಯ್ತಲ್ಲ? ಇಲ್ಲಿ ಲೆನ್ಸ್ ಇರುತ್ತೆ. ಆ ಹೋಲ್ಡ್ರಿಗೆ ಕೆಳಗಡೆಗೆ ಒಂದು ನಾಬ್ ಬರುತ್ತೆ. ಆ ನಾಬ್ ಲೂಸ್ ಮಾಡಿಬಿಟ್ಟು ಮುಂದಕ್ಕೆ ತಳ್ಳಿದರೆ ಬಲ್ಬು ಮುಂದಕ್ಕೆ ಬರುತ್ತೆ. ಲೂಸ್ ಮಾಡಿ ಮತ್ತೆ ಪುನಃ ಹಿಂದಕ್ಕೆ ಎಳೆದ್ರೆ ಪೂರ್ತಿ ಹೋಲ್ಡ್ರು ಹಿಂದಕ್ಕೆ ಹೋಗುತ್ತೆ. ಹಂಗಾಗೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಲೈಟು ಏರಿಯಾ ಮಾಡೋಕ್ಕೆ ಸುಲಭ ಆಗತ್ತೆ. ಅದರ ಮೆಥಡ್ ಹೇಳಬೇಡಿ. ಇದು ಲೆನ್ಸ್ ಮೇಲೆ ಕೆಲಸ ಮಾಡುವಂಥ ಲೈಟು, ಬರೀ ಲೆನ್ಸ್ ಮೇಲೆ ಹೇಳಿದ್ನಲ್ಲ ಅವಾಗ, PC ಅಂತ ಹೇಳ್ತೇವೆ. ಲೆನ್ಸ್ ಈ ಥರ ಲೆನ್ಸ್ ಇರುತ್ತಲ್ವಾ, ಇಲ್ಲಿ ಬಲ್ಬ್ ಇರುತ್ತೆ, ಆಬ್ಜೆಕ್ಟ್ ಬಲ್ಬ್ ಇರುತ್ತೆ. ಈ ಬಲ್ಬು ಮುಂದಕ್ಕೆ ಇಲ್ಲಿಗೆ ಬಂದಾಗ ಬಿದ್ದ ಬೆಳಕು ಇಲ್ಲಿ ಬಿದ್ದು ಹಿಂಗೆ ಹೋಗುತ್ತೆ. ಇದು ಹಿಂದೆ ಬಿದ್ದಷ್ಟು, ಇದು ಹಿಂದಕ್ಕೆ ಹೋದಾಗ ಹೋಗಿ ಇಲ್ಲಿ ಹೋಗಿ ಇನ್ನೂ ಹಿಂಗೆ ಹೋಗುತ್ತೆ, ಹಿಂಗೆ. ಆವಾಗ ಈ ಸರ್ಕಲ್ ಇದೆಯಲ್ಲ, ಇದು ಹಿಂದಕ್ಕೆ ಹೋದಾಗ ಹಿಂಗೆ ಬೀಳುತ್ತೆ. ಮುಂದೆ ಬರ್ತಿದ್ದ ಹಾಗೆ ದೊಡ್ಡದಾಗತ್ತೆ. ಅರ್ಥ ಆಯ್ತಾ? ಈ ತರ ಬಲ್ಬ್ ಮುಂದಕ್ಕೆ ತಳ್ಳಿಬಿಟ್ರೆ ದೊಡ್ಡದಾಗತ್ತೆ, ಹಿಂದೆ ತಳ್ಳಿದ್ರೆ ಚಿಕ್ಕದಾಗತ್ತೆ. ಅಂದ್ರೆ ಅದನ್ನ ಹೆಂಗೆ ಬಳಸ್ಕೋತಾರೆ? ಈಗ ಉದಾಹರಣೆಗೆ 2 ಜನ ಮಾತ್ರ ನಿಂತಿದ್ದಾರೆ, ಯಾರೋ 2 ಲವ್ ಪ್ಯಾರ್ಸ್ ನಿಂತಿದೆ, ಅವರಿಗೆ ಅಷ್ಟೇ ಲೈಟ್ ಬೇಕು, ಅಷ್ಟಕ್ಕೆ ಮಾತ್ರ ಬೀಳಬೇಕು ಅಂತ ಆದಾಗ ಏನು ಮಾಡ್ತಾರೆ, ಆ ವೈಡ್ ಎಷ್ಟು ದೊಡ್ಡದು ಬೇಕು ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಡಿಸೈನರ್ ಪ್ಲ್ಯಾನ್ ಮಾಡ್ಕೊಂಡು ಕರೆಕ್ಟ್ ಎಲ್ಲಿ ಕಟ್ಕೋಬೇಕು ಅಲ್ಲಿ ಕಟ್ಕೊಂಡು ಅದನ್ನು ಏರಿಯಾ ಮಾಡ್ಕೊಂಡ್ರೆ ಆಯ್ತು. ಇದರಲ್ಲಿ ಮಾತ್ರ ಏನಾಗುತ್ತೆ, ಅಕ್ಯುರೇಟ್ ಆದಂತಹ ಸರ್ಕಲ್ ಸಿಗತ್ತೆ. ಹಿಂಗೆ ಸರ್ಕಲ್ ಹಿಂಗೆ ರೌಂಡ್ ಬಿದ್ದರೆ ಹೊರಗಡೆಗೆ ಬೆಳಕು ಹೋಗೋದಿಲ್ಲ, ಕರೆಕ್ಟಾಗಿ ಬೆಳಕು ಬರುತ್ತೆ. ಅಂದ್ರೆ ಅಷ್ಟು ನೀಟು ಬೆಳಕು ವೇಸ್ಟೇ ಆಗಲ್ಲ.
ಇದರ ಒಳಗಡೆಗೆ ಈ ಬಲ್ಬಿನ ಹಿಂಭಾಗ ಒಂದು ರಿಫ್ಲೆಕ್ಟರ್ ಕೂಡ ಇರುತ್ತೆ ಈ ತರ. ಅಂದ್ರೆ ಲೈಟ್ ವೇಸ್ಟ್ ಆಗಬಾರ್ದು, ಬೌನ್ಸ್ ಆಗಿ ಪುನಃ ನಿಮಗೆ ಲೆನ್ಸ್ ಮೇಲೆ ಬೀಳುತ್ತೆ, ಲೆನ್ಸ್ ಇಂದ ಥ್ರೋ ಆಗುತ್ತೆ. ಅರ್ಥವಾಯ್ತಾ? ಓಕೆ. ಇದನ್ನು ಡಿಂಕಿ ಅಂತ ಕರೀತಾರೆ. ಭಾರಿ ತುಂಬಾ ಎಫೆಕ್ಟ್ ಇಟ್ಲಿಕ್ಕೆ ಬಹಳ ಚೆನ್ನಾಗಿ ಬಳಸ್ತೀವಿ. ಮುಖ ಅಷ್ಟೇ ಕಾಣಬೇಕು, ಇಬ್ಬರೇ ನಿಂತಿದ್ದೀವಿ, ಇಬ್ಬರ ಮುಖ ಅಷ್ಟೇ ಕಾಣಬೇಕು, ಒಬ್ಬನ ಮುಖನೇ ಅಷ್ಟೇನೆ ಕಾಣಬೇಕು ಅಂದ್ರೆ ಹಂಗೂ ಮಾಡ್ಕೋಬಹುದು. ಆಮೇಲೆ ಕಂಬಗಳು, ಅರಮನೆಯ ಕಂಬಗಳು, ಫುಟ್ಟಿಂದ ಕೊಟ್ರೆ ಕಂಬ ಬಹಳ ಚೆನ್ನಾಗಿ ಕಾಣುತ್ತೆ. ಫೋಟೋಗೆ ಲೈಟ್ ಮಾಡಬಹುದು, ಹೆಂಗೆ ಬೇಕಾದ್ರೂ ಮಾಡ್ಕೋಬಹುದು. ಆಗಲ್ಲ, ಅದಕ್ಕೆ ಹೇಳಿದಲ್ಲ, ಅದಕ್ಕೆ ದಿಕ್ಕು. ನೀನು ಎಲ್ಲಿ ಲೈಟ್ ಕಟ್ತೀಯ ಅನ್ನೋದಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅದನ್ನ ಕಲಿಯೋದಿದೆಯಲ್ಲ, ಅದೇ ಲೈಟಿಂಗ್ ಡಿಸೈನ್. ನಿನಗೆ 50 ಮಾರ್ಕ್ಸ್ ಬಂತು, ಇನ್ನು 50 ಮಾರ್ಕ್ಸ್ ನಿನ್ನ ಆಪರೇಟ್ ಅಲ್ಲಿ. ಈಗ ಅಡಿಗೆ ಗೊತ್ತಾ ನಿಂಗೆ? ಅಡಿಗೆ ಚೆನ್ನಾಗಿ ಆಗ್ಬಿಟ್ರೆ ಗೆದ್ದು ಬಿಡ್ತೀಯ. ಬಡಿಸೋದ್ರಲ್ಲಿ ಸೋತ್ರೆ ಊಟ ಅಂತೂ ಚೆನ್ನಾಗಿತ್ತು, ಬಡಿಸಿದ್ ಸರಿ ಇಲ್ಲ ಕಣ ಅಂತಾರೆ. ಇನ್ನು ಕೆಲವು ಕಡೆ ಅಡಿಗೆ ಅಷ್ಟು ಚೆನ್ನಾಗಿರಲ್ಲ, ಬಡಿಸೋರು ಅಂದ್ರೆ ಅದ್ಭುತವಾಗಿ ಬಡಿಸ್ತಾರೆ. ಅವರ ಇದನ್ನ ನೋಡಿಯೇ ನೀವು ಸೋತ ಹೋಗ್ಬಿಡ್ಬೇಕು. ಅದೇ ಹಂಗೆ ಆವಾಗಲೂ ಕೂಡ ಗೆದ್ದು ಬಿಡತ್ತೆ. ಆಪರೇಟಿಂಗ್ ಅನ್ನೋದು ಇದೆಯಲ್ಲ, ಅದು ಫೈನಲ್ ಸ್ಟೇಜ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟು. ಅದು ಕೈಗೆ ಬಂತು ಅಂತಾದ್ರೆ ನೀವು ಕೆಟ್ಟ ಆಂಗಲ್ ಆಗಿದ್ರೂ ಕೂಡ ಗೆದ್ದು ಬಿಡ್ಬೋದು. ನಿನ್ನ ಆಪರೇಟ್ ಅಲ್ಲಿ ನೀನು ಹೆಂಗೆ ಕೊಡ್ತೀಯ ಅನ್ನೋದ್ರ ಮೇಲೆ ಇರೋದು. ಯಾವ ಸ್ಪೀಡಲ್ಲಿ ಕೊಡ್ತೀಯ, ಯಾವ ಸ್ಪೀಡಲ್ಲಿ ನೀನು ಆಫ್ ಮಾಡ್ತೀಯ, ಆ ಜಡ್ಜ್ಮೆಂಟ್ ಇದೆಯಲ್ಲ, ಆ ಟೈಮಿಂಗ್ ಇದೆಯಲ್ಲ, ನೀನು ಲೈಟ್ ಆಫ್ ಮಾಡುವ ಕ್ಷಣ ಮತ್ತು ಅದನ್ನು ಯಾವ ಸ್ಪೀಡಲ್ಲಿ ಆಫ್ ಮಾಡ್ತೀಯ. ಕೆಲವರು ಚಕ್ ಅಂತ ಆಫ್ ಆಗುತ್ತೆ, ಕೆಲವರು ಸ್ಲೋ ಸಿಂಕ್ ಆಗುವಂಥದ್ದು. ಗೊತ್ತಲ್ಲ ನಿಮಗೆ, ಗೊತ್ತಲ್ಲ, ಈ ವಿಡಿಯೋ ಮಾಡೋರಿಗೆ ಗೊತ್ತಿರುತ್ತೆ. ಹಾಗೆ ಯಾವ ಥರ ಓಪನಿಂಗು, ಯಾವ ಥರ ಕ್ಲೋಸಿಂಗು, ಅದೆಲ್ಲ ಅದ್ಭುತವಾದ ವಿದ್ಯೆಗಳದು. ಓಕೆ, ಮುಂದೋಗೋಣ. ನೋಡಿ, ಅದು ಗೊತ್ತಾ, 300 ವ್ಯಾಟ್ಸ್. ಓಕೆ, ಇದು 500 ವ್ಯಾಟ್ಸ್ ಪಿ ಸಿ ಸ್ಪಾಟ್. ಪಿ ಸಿ ಅಂದ್ರೆ ಕರೆಯೋದು ಯಾಕೆ? ಪ್ಲೈನೋ ಕಾನ್ವೆಕ್ಸ್ ಲೆನ್ಸ್. ಪಿ ಸಿ ಅಂತ ಬಂದಾಗ ಲೆನ್ಸ್ ಇರಲೇಬೇಕು, ಇಲ್ಲದಿದ್ರೆ ಅದನ್ನು ಪಿ ಸಿ ಅಂತ ಕರೆಯೋದಿಲ್ಲ. ಗೊತ್ತಾಯ್ತಾ? ಇದು ಕೂಡ ಅದೇ, ಆಗ 300 ತೋರಿಸಲ್ಲ. ಅದೇ ಥರ ಈ ಭಾಗ ಮೇಲೆ ಓಪನ್ ಮಾಡ್ಕೋಬೋದು, ಲೆನ್ಸ್ ಇರುತ್ತೆ, ಆಮೇಲೆ ಬಲ್ಬ್ ಹೋಲ್ಡರ್ ಇರುತ್ತೆ, ಅದಕ್ಕೆ ಕನೆಕ್ಟ್ ಆಗಿ ಕೆಳಗಡೆ ನಾಬು ಅಂತ ಹೇಳಿದ್ನಲ್ಲ, ಕಾಣ್ತಾ ಇದೆಯಾ? ಅದನ್ನು ಹಿಂದೆ ಮುಂದೆ ಮಾಡಬಹುದು. ಸೇಮ್ ಮೆಕಾನಿಸಮ್ ಒಂದೇ, 300ಗೂ ಇದಕ್ಕೂ ಎಲ್ಲ ಒಂದೇ. ಮುಂದೋಗು. ಎಸ್, ಇದು 1000 ವ್ಯಾಟ್ಸ್ ಓಲ್ಡ್ ಪಿ ಸಿ ಸ್ಪಾಟ್ ಲೈಟ್. ಗೊತ್ತಾಯ್ತಾ? ಇದು ಬಲ್ಬು ದೊಡ್ಡದಿರುತ್ತೆ, 1000 ವ್ಯಾಟ್ಸ್. ಇದಕ್ಕೆಲ್ಲ ವೆಂಟಿಲೇಷನ್ ಕೊಟ್ಟಿರ್ತಾರೆ. ಇದೆಲ್ಲ ಹಿಂಗೆ ಸಿಕ್ಕಾಪಟ್ಟೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಒಳಗಡೆಗೆ ಮುಟ್ಟಕ್ಕಾಗಲ್ಲ, ಸುಡ್ತಾ ಇರುತ್ತೆ. ಭಾಳ ಜಾಗ್ರತೆ ಬೇಕು. ಗೊತ್ತಾಯ್ತು? ಇದು 1000 ವ್ಯಾಟ್ಸ್. ನೋಡಿ, ಲೆನ್ಸ್ ಇರುತ್ತೆ ಇದಕ್ಕೆ. ಇದು ಓಲ್ಡ್ ಮಾಡೆಲ್, ಇದರಲ್ಲಿ ಹೊಸ ಮಾಡೆಲ್ ಇದ್ದಾವೆ, ತೋರಿಸ್ತೀನಿ ಆಮೇಲೆ. ಎಲ್ಲ ಒಂದೇ ಥರ ಮೆಕಾನಿಸಮ್ ಒಂದೇ. ಈ ಬಲ್ಬ್ ಗಿಲ್ಬ್ ಕೆಲಸ ಮಾಡೋದೆಲ್ಲ ಒಂದೇ ರೀತಿ. ಮುಂದೋಗು. ಎಸ್, ಈಗ ಇದು ಹೊಸದು, ನ್ಯೂ ಪಿ ಸಿ. ಇದಕ್ಕೆ ನೀವು ಏನು ಅಂದರೆ ಇಲ್ಲಿಂದಲೇ ಓಪನ್ ಅಲ್ಲ, ಹಿಂದೆ ಬಾ, ಹಿಂದೆ ಬಾ. ಇದು ಅಲ್ಲ, ಇನ್ನು ಹಿಂದೆ ಬಾ. ಇದು ಇಲ್ಲೇ ನಾವು ಇನ್ನು ಬಿಚ್ಚಿಬಿಟ್ರೆ ಈ ಲೆನ್ಸ್ ಮುಂಭಾಗ ಇದೆಯಲ್ಲ, ಇದು ಓಪನ್ ಮಾಡ್ಬೋದು ಹಿಂಗೆ. ಆಮೇಲೆ ಬಲ್ಬ್ ರಿಪೇರಿ ಮಾಡ್ಕೋಬೋದು, ಬಲ್ಬ್ ಹಾಕೋಬೋದು. ಮತ್ತು ಏರಿಯಾ ಮಾಡೋದೆಲ್ಲ ಸೇಮ್ ಸಿಸ್ಟಮ್ ಬೇರೆ. ಇದು ಸ್ವಲ್ಪ ಅಪ್ಡೇಟೆಡ್, ಇದು ತುಂಬ ಚೆನ್ನಾಗಿದೆ. ಇದು 1000 ವ್ಯಾಟ್ಸ್. ನೋಡಿ, ಇದಕ್ಕೆ ಆ ಮೊದಲಿನದು ರೌಂಡ್ ಬಾಲ್ ಥರ ಇತ್ತು, ಇದಕ್ಕೆ ನಿನಗೆ ಪಿನ್ ಸಿಸ್ಟಮ್ ಬಂತು. ಇದಕ್ಕೆ ಗೊತ್ತಾಯ್ತಾ? ಲೆನ್ಸ್ ಇದು ಪಿನ್ ಸಿಸ್ಟಮ್. ಇದು ಟಂಗಸ್ಟನ್, ಈ ಥರದ ಟಂಗಸ್ಟನ್ ಇದೆ. ಬೋರಾ ಕೇಳ್ತಾ ಇದ್ದೀರಲ್ಲ ಕರೆಕ್ಟಾಗಿ? ಇದು ನೋಡಿ, 2 kV 1 kV ಇತ್ತಲ್ಲ, ಇದು 2 kV. ಎಲ್ಲ ಒಂದೇ ಥರ, ದೊಡ್ಡದು, ಜಾಸ್ತಿ ಲೋಡ್ ತಗೊಳತ್ತೆ. ಅಂದರೆ ಜಾಸ್ತಿ ಅಗಲವನ್ನು ಕವರ್ ಮಾಡ್ಕೋಬಹುದು. 10 ಜನ ನಿಲ್ಲೋ ಅಷ್ಟು ಜನಕ್ಕೆ ರೌಂಡ್ ಆಗಿ ಸಿಗತ್ತೆ. ಇದು ನೋಡಿ, ಇದು 1000, ಇದು ಫ್ರೆನಲ್ ಸ್ಪಾಟ್ ಲೈಟ್ ಅಂತ ಕರೀತಾರೆ. ಇದೊಂದು ಸ್ವಲ್ಪ ಬೇರೆ, ಇದನ್ನು ವಿವರಿಸಿಬಿಡ್ತೀನಿ. ಇದ್ರ ಲೆನ್ಸ್ ಹೆಂಗಿರುತ್ತೆ ಅಂದ್ರೆ ಹಿಂಗೆ, ಪಕ್ಕಾ ಚಕ್ಕುಲಿ.
ಚಕ್ಕುಲಿನೇ ಇದು, ಗೊತ್ತಾಯ್ತಾ? ಈ ಲೆನ್ಸ್ ಮೇಲೆ ವಿ ಶೇಪ್ ಅಲ್ಲಿ ಗ್ರೂ ಕೊಟ್ಟಿರ್ತಾನೆ, ರೌಂಡ್ಗೆ ಇದು ಕೊಟ್ಟಿರ್ತಾನೆ ಗ್ರೂ ಲೆನ್ಸ್ ಮೇಲೆ. ಆ ಲೆನ್ಸ್ ಅನ್ನು ಕೂರಿಸಿರೋದು. ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೆಳಕು ಪೂರ್ತ ಕಾನ್ಸಂಟ್ರೇಟ್ ಆಗಲ್ಲ, ಒಂದ್ ಸ್ವಲ್ಪ ಕಡಿಮೆ ಕಾನ್ಸಂಟ್ರೇಟ್ ಆಗತ್ತೆ, ಸ್ವಲ್ಪ ಚದರತ್ತೆ. ಅಕ್ಯುರೇಟ್ ಆದಂತಹ ಸರ್ಕಲ್ ಸಿಗಲ್ಲ ಯಾವುದರಲ್ಲಿ? ಫ್ರನಲ್ ಲೈಟ್ ಅಲ್ಲಿ. ಒಂದಿಷ್ಟು ಈ ಸೆಂಟ್ರ್ ಭಾಗ ಬ್ರೈಟ್ ಇರುತ್ತೆ, ಇಲ್ಲಿ ಸ್ವಲ್ಪ ಲೈಟ್ ಸ್ವಲ್ಪ ಹೊರಗಡೆ ಚದುರುತ್ತೆ. ಇದು ಇದನ್ನು ಸಾಮಾನ್ಯವಾಗಿ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಲೈಟ್ ಪ್ಯಾಚಿಂಗ್ ಅಂತ ಬರುತ್ತೆ, ಮುಂದೆ ಗೊತ್ತಾಗತ್ತೆ ನಿಮಗೆ ಪ್ಯಾಚ್ ಅಂದ್ರೆ ಏನು ಅಂದ್ರೆ. 2 ಲೈಟ್ ಹಾಕಿದಾಗ ಮಧ್ಯಭಾಗದಲ್ಲಿ ಒಂಚೂರು ಕತ್ಲೆ ಬರುತ್ತೆ. 2 ಲೈಟನ್ನು ಬಳಸಿದಾಗ ಆ ಪ್ಯಾಚ್ ಅನ್ನ ತೆಗಿಯಕ್ಕೆ, ಔಟ್ ಮಾಡಕ್ಕೆ ಇದನ್ನು ಬಳಸ್ತೀವಿ. ಮಧ್ಯಕ್ಕೆ ಆ ಲೈಟನ್ನು ಥ್ರೋ ಮಾಡ್ತೀವಿ. ಮಾಡಿದಾಗ ಏನಾಗುತ್ತೆ ಅಂದ್ರೆ, ಈಗ ಒಂದು ಕಡೆ ಒಂದು ಆಕ್ಟ್ರಿಗೆ ಸಾಮಾನ್ಯವಾಗಿ 2 ಲೈಟ್ ಕಟ್ತೀವಿ. ಅದು ಬರುತ್ತೆ ಮುಂದೆ, ನಿಮ್ಗೆ ಹೇಳ್ತೀನಿ ನಾನು ಹೆಂಗೆ ಲೈಟ್ ಮಾಡಬೇಕು ಅನ್ನೋದು. ಅಂದ್ರೆ ಒಂದು ಬಲಭಾಗದಿಂದ, ಇನ್ನೊಂದು ಎಡಭಾಗದಿಂದ. ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ಕೋಬೇಕು. ಬಲಭಾಗ ಮತ್ತು ಎಡಭಾಗದಿಂದ ಲೈಟ್ ಬರುತ್ತೆ. 2 ಆಂಗಲ್, ಅದು 2 ಡೈಮೆನ್ಷನ್ ಅಂತೀವಿ ನಾವು. ಸಿಂಗಲ್ ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನ್ ಲೈಟ್ ಅಂತ ಹೇಳ್ತೀವಿ ನಾವು ಥಿಯೇಟ್ರಲ್ಲಿ ಸಾಮಾನ್ಯವಾಗಿ ಬಳಸೋದು. 2 ಡೈಮೆನ್ಷನ್ ಬಂದಾಗ 2 ಕಡೆಯಿಂದ ಈ ಭಾಗ ಈ ಭಾಗ, ಗೊತ್ತಾಯ್ತಾ? ಅದಕ್ಕೆ ಇದು ಇಲ್ಲಿಂದ ಒಂದು ಲೈಟ್, ಇಲ್ಲಿಂದ ಲೈಟ್ ಬರುತ್ತಲ್ಲ. ಕೆಲವು ಹೊರಗಡೆ ನಾವು ಲೈಟಿಂಗ್ ಮಾಡುವಾಗ ಈ ದೂರಗಳು ವ್ಯತ್ಯಾಸ ಆಗ್ತವೆ. ದೂರಗಳು ವ್ಯತ್ಯಾಸ ಆದಾಗ ಲೈಟ್ ಕೆಲವು ಸಲ ಆ ಕಡೆ ಆಂಗಲ್ಗೆ ಹೋಗುತ್ತೆ, ಆ ಕಡೆಗೆ ಪಾಸ್ ಆಗಿ ಹೋಗುತ್ತೆ. ಇಲ್ಲಿ ನಿನಗೆ ಕರೆಕ್ಟಾಗಿ ಸಿಗಲ್ಲ. ಕಟ್ಟಕ್ಕೆ ನಿನಗೆ ಸೋರ್ಸ್ ಇರಲ್ಲ. ಸೋರ್ಸ್ ಅಂದ್ರೆ ಕಟ್ಟುವ ಜಾಗ ಸರಿಯಾಗಿ ಇರಲ್ಲ. ಆವಾಗ ಏನಾಗುತ್ತೆ? ಸಮಸ್ಯೆ ಆಗುತ್ತೆ. ಆವಾಗ ಏನು ಮಾಡ್ತೀವಿ ನಾವು? ಇಂಥ ಲೈಟ್ಗಳನ್ನು ಸೆಂಟ್ರಿಗೆ ಕಟ್ಟಿ ಆ ಎಲ್ಲಿ ಹಿಂಗೆ ಓಡಾಡಿದಾಗ ಗೊತ್ತಾಗುತ್ತೆ ನಿಮಗೆ ಲೈಟ್ ತೋರಿಸ್ತೀನಿ ನಿಮಗೆ ಹೆಂಗೆ ಪ್ಯಾಚ್ ಅಂತ ನಿಮಗೆ ಅಲ್ಲಿ ಕಿರುರಂಗ ಮಂದಿರದಲ್ಲಿ. ಆ ಪ್ಯಾಚ್ ಭಾಗಕ್ಕೆ ಬೆಳಕು ಬರುವಂಗೆ ಮಾಡ್ಕೊತೀವಿ. ಸಾಮಾನ್ಯ ಅದಕ್ಕೆ ಬಳಸ್ತೀವಿ. ಓಕೆ, ಮುಂದೆ ಹೋಗೋಣ. ಅರ್ಥ ಆಯ್ತಾ? ಬೋರ್ ಮಾಡ್ಕೋಬೇಡಿ. ಮತ್ತೆ ಇದು ಮಾಡೆಲ್ ಬೇರೆ, ಇದು ಫ್ರನಲ್ ಲೈಟ್, ಇದು ಮಾಡೆಲ್ ಬೇರೆ. ಇದು ಕೆನರಾ ಲೈಟ್ಸ್ ಅಂತ. ಕೆನರಾ ಅಂದ್ರೆ ಕೆನರಾ ಕಂಪನಿ ಲೈಟ್ಸ್. ಇದು ಇದರಲ್ಲಿ ಯಾವ್ದು? ಇದೆಲ್ಲ 1 kV, 2 kV ಬರುತ್ತೆ ಇದರಲ್ಲಿ. ಅದನ್ನು ಯಾರು ಯೂಸ್ ಮಾಡಲ್ಲ. 2 kV ಬರುತ್ತೆ ನೋಡಿ. ಇದು ಲೆನ್ಸ್ ಹಿಂಗೆ, ಇದು ಹಳೆ ಮಾಡೆಲ್ ಕೆನರಾ ಲೈಟ್ಸ್ ಅಂತ ಹೇಳ್ತೀವಿ. ಸ್ವಲ್ಪ ತಿಳ್ಕೊಳ್ಳಿ, ಅದು ನಿಮಗೆ ಈಗ ಬರಲ್ಲ, ಸಿಗಲ್ಲ ಅದೆಲ್ಲ. ಇದು ನೋಡಿ, ಇದು 600 ವ್ಯಾಟ್ಸ್. ಮುಂದೆ ಆಯ್ತು. ಇದು 600 ವ್ಯಾಟ್ಸ್ ಬೇಬಿ ಪ್ರೊಫೈಲ್ ಅಂತ ಕರಿತೀವಿ. ಈಗ ಇಲ್ಲ, ಔಟ್ಡೇಟೆಡ್. ಇದು ಹ್ಯಾಲೋಜಿನ್. ಅಂದ್ರೆ ಇದರ ಒಳಗಡೆಗೆ ಏನಿದೆ ಅಂದ್ರೆ, ಇಲ್ಲಿ ತೋರಿಸಿದ್ನಲ್ಲ ಹ್ಯಾಲೋಜಿನ್ ಬಲ್ಬು, ಆ ತರ 600 ವ್ಯಾಟ್ಸ್ ಹ್ಯಾಲೋಜಿನ್ ಬಲ್ಬು ಒಳಗೆ ಇರುತ್ತೆ. ಆಯ್ತಾ? ಈ ಭಾಗದಲ್ಲಿ ಈ ಪಾರ್ಟ್ ಇದೆಯಲ್ಲ, ಇದನ್ನು ಹಿಂಗೆ ನೀವು ಇಲ್ಲಿ ಸ್ಕ್ರೂ ಅನ್ನು ತೆಗೆದ್ರೆ ಹೊರಗಡೆ ತೆಗಿಬಹುದು. ಈ ಪಾರ್ಟ್ ಇದರಲ್ಲಿ ಲೆನ್ಸ್ ಇರುತ್ತೆ. ಇದು ಬಲ್ಬು ಇಲ್ಲಿ ಪಕ್ಕಾ ಫಿಕ್ಸ್ ಆಗಿರುತ್ತೆ, ಗೊತ್ತಾಯ್ತಾ? ಇದನ್ನು ಏರಿಯಾ ಮಾಡೋದು ತೋರಿಸ್ತೀನಿ ಹೆಂಗೆ ಅಂದ್ರೆ, ಈ ಪಾರ್ಟ್ ಅನ್ನ ಹೊರಗಡೆ ತೆಗೆದ್ರೆ ಇದು ಹೊರಗಡೆ ಬರುತ್ತೆ. ಇದರಲ್ಲಿ ಏನಿರುತ್ತೆ ಅಂದ್ರೆ ಡಬಲ್ ಲೆನ್ಸ್ ಇರುತ್ತೆ. ಕೆಲ್ಸದಲ್ಲಿ ಇದರಲ್ಲಿ ಒಂದು ಲೆನ್ಸು ಪ್ಲಸ್ ಇನ್ನೊಂದು ಲೆನ್ಸ್ ಇರುತ್ತೆ. ಈ ತರ, ಗೊತ್ತಾಯ್ತಾ? ಈ ತರ ಸಿಲಿಂಡರ್ ಇದು, ಗೊತ್ತಾಯ್ತಾ? ಈ ತರ ಹೊರಗಡೆ ತೆಗಿಬಹುದು ನೀವು, ಗೊತ್ತಾಯ್ತಾ? ಇಲ್ಲಿಗೆ ಬಿದ್ದ ಬೆಳಕು ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಮತ್ತೆ ಒಳಗೆ ಹೋಗುತ್ತೆ, ಮತ್ತೆ ಒಳಗೆ ಹೋಗುತ್ತೆ, ಮತ್ತೆ ಒಳಗೆ ಹೋಗುತ್ತೆ. ಒಂದ್ಸಲ ಒಳಗೆ ಬರುತ್ತೆ, ಮತ್ತಷ್ಟು ಒಳಗೆ ವೆರಿ ಟೈಟ್ ಅಂತ ಹೇಳ್ತೀವಲ್ಲ, ಟೈಟ್ ಸರ್ಕಲ್ ಆಗಿ ಸಿಗತ್ತೆ ನಿಮಗೆ ಇದರಲ್ಲಿ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆದಂತಹ ಸರ್ಕಲ್ ಲೈಟ್ ಸಿಗತ್ತೆ ನಿಮಗೆ. ಅಂದ್ರೆ ಈವನ್ ಆಗಿ ಲೈಟ್ ಬೀಳತ್ತೆ. ಇಲ್ಲಿ ಎಲ್ಲಿಯೂ ಕೂಡ ಒಂದು ಕಡೆಗೆ ಜಾಸ್ತಿ ಕಡಿಮೆ ಹೆಚ್ಚು ಕಮ್ಮಿ ಯಾವುದೂ ಇಲ್ಲ. ನೀಟ್ ಅಂದ್ರೆ ನಿಮಗೆ ಪಕ್ಕಾ ಚಂದಮಾಮ, ಅಷ್ಟು ನೀಟಾಗಿ ಸಿಗತ್ತೆ. ಯಾಕೆಂದ್ರೆ ಇದಕ್ಕೆ ಡಬಲ್ ಲೆನ್ಸ್ ಇರುತ್ತೆ, ಗೊತ್ತಾಯ್ತಾ? ಆಮೇಲೆ ಇದಕ್ಕೆ ಏನಿರುತ್ತೆ ಅಂದ್ರೆ, ಇಲ್ಲಿ ಶಟರ್ಗಳು ಇರ್ತಾವೆ. ಇದಕ್ಕೆ ಒಳಭಾಗದಲ್ಲಿ ಶಟರ್ ಹೆಂಗಿರುತ್ತೆ ಅಂದ್ರೆ, ನೋಡಿ ಈ ಭಾಗ ಇಲ್ಲಿ ಕಾಣ್ತಾ ಇದೆಯಾ? ಇದು ಇಲ್ಲಿಗೊಂದಿರುತ್ತೆ, 4 ಕಡೆಯಿಂದ ಶಟರ್ಗಳು ಇರ್ತವೆ. ಈ ತರದ್ದು ಪ್ಲೇಟ್ಗಳು, ಸಣ್ಣ ಸಣ್ಣ ಪ್ಲೇಟ್ಗಳು ಇರ್ತವೆ.
ಈ ಪ್ಲೇಟನ್ನು ಮುಂದಕ್ಕೆ ತಳ್ಳಿಬಿಟ್ರೆ ನೋಡಿ ಯಾವ ಶೇಪಲ್ಲಿ ಇದೆ ಇದು ನೋಡ್ಕೊಳ್ಳಿ. ಇದು ಯಾವ ಶೇಪಲ್ಲಿ ಇದೆ ನೋಡಿ. ಇಷ್ಟು ಭಾಗ ಕಟ್ ಮಾಡ್ಬೋದು, ಕೆಳಗಿದನ್ನು ತಳ್ಳಿಬಿಟ್ರೆ ಇಷ್ಟು ಭಾಗ ಕಟ್ ಮಾಡ್ಬೋದು, ಇಲ್ಲಿಗೆ ಬಂದರೆ ಇದನ್ನು ಕಟ್ ಮಾಡ್ಬೋದು. ಏನಾಯ್ತು ಈಗ? ಸ್ಕ್ವೇರ್ ಲೈಟಿಂಗ್ ಮಾಡ್ಕೋಬೋದು. ಯಾವ ಶೇಪ್ ಬೇಕು ಹೇಳಿ ನೀವು ಆ ಶೇಪ್ ಮಾಡ್ಬೋದು. ಹೀಗೆ ಇದೆ ಮಾಡ್ಕೊಳ್ಳಿ, ಹೀಗೆ ಮಾಡಿ ಎನಿ ಶೇಪಲ್ಲಿ ಲೈಟಿಂಗ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಇದು ಓಲ್ಡ್ ಬೇಬಿ ಪ್ರೊಫೈಲ್ ಅಂತ ಕರೀತಾರೆ ಇದನ್ನು. ಯಾವುದು? ಈಗೆಲ್ಲ ಔಟ್ಡೇಟೆಡ್. ಈ ಲೈಟ್ ಔಟ್ಡೇಟೆಡ್, ಬಟ್ ಹೊಸ ನ್ಯೂ ಇದೆ, ಬೇರೆ ಬಂದಿದ್ದಾವೆ. ಇದನ್ನ ನೋಡಿ ಡಿಂಕಿ ಪ್ರೊಫೈಲ್ ಅಂತ ಕರೀತಾರೆ. ಇದು ಓಲ್ಡ್ ಮಾಡೆಲ್, ತುಂಬಾ ಓಲ್ಡ್ ಮಾಡೆಲ್. ನಮ್ಮ ಕಾಲಕ್ಕೆಲ್ಲ ನಾವು ಕುಣಿದಾಡ್ತಿದ್ವಿ ಈ ಲೈಟಲ್ಲಿ. ಇದು ನಾನು ಆಟ ಆಡಿರೋ ಲೈಟ್ಗಳೆಲ್ಲ ಇದು ನನ್ನ ಕಾಲದ್ದು. ಆಯ್ತಾ? ಇದು ಹೆಂಗಿರುತ್ತೆ ಅಂದ್ರೆ ಹಿಂದೆ ಒಂಥರ ರೌಂಡ್ ಆಗಿರುತ್ತೆ. ಎಲ್ಲ ಮೆಥಡ್ ಎಲ್ಲ ಸೇಮ್, ಈಗ ನಾನು ವಿವರಿಸಿದ್ನಲ್ಲ ಅದೇ ಮೆಥಡ್ ಅಲ್ಲಿ ಸೇಮ್ ಕ್ವಾಲಿಟಿ. ಇನ್ನು ಶಾರ್ಪ್ ಇರುತ್ತೆ ಅಂತ ಅಷ್ಟೇ, ಸ್ವಲ್ಪ ಇದು ಅಷ್ಟೇ. ಎಲ್ಲ ಕೆಲಸ ಮಾಡೋದು ಒಂದೇ ತರ. ಆ ಪ್ರೊಫೈಲ್ ಮತ್ತು ಈ ಪ್ರೊಫೈಲ್ ಒಂದೇ ತರ ಕೆಲಸ ಮಾಡುತ್ತೆ. ಇದು ಸಾರಿ, ಇದಕ್ಕೆ ಬಲ್ಬ್ ಮಾತ್ರ ಹಿಂದೆ ಬಲ್ಬ್ ಮಾತ್ರ ಈ ತರದ ಬಲ್ಬ್ ಇದಕ್ಕೆ, ಹ್ಯಾಲೋಜಿನ್ ಅಲ್ಲ. ಅಲ್ಲಿ ಹ್ಯಾಲೋಜಿನ್ ಹಾಕಿರ್ತೀವಿ. ಓಕೆ, ಇದು MSS ಅಂದ್ರೆ ಕಂಪನಿ. ಅದು MSS ಪ್ರೊಫೈಲ್ 750 ವ್ಯಾಟ್ಸ್. ಈಗಿಲ್ಲ, ಔಟ್ಡೇಟೆಡ್ ಇದು, ಈಗ ಇಲ್ಲ. ಅಂದ್ರೆ ಸ್ವಲ್ಪ ಪವರ್ ಜಾಸ್ತಿ ಬರುತ್ತೆ ಇದರಲ್ಲಿ. ಒಂದು ಸ್ವಲ್ಪ ನಿಮಗೆ ಇಲ್ಲ ಇಂದವ ಇದರಲ್ಲಿ ನಿಮಗೆ ಪಾಸಿಬಿಲಿಟಿ ಸ್ವಲ್ಪ ಜಾಸ್ತಿ ಇದ್ದಾವೆ. ಏನಂದ್ರೆ ಈ ಭಾಗದಲ್ಲಿ ಹೇಳಿದಲ್ಲ ಶಟ್ರ್ ಅಂತ ಹೇಳಿದ್ನಲ್ಲ, ಈ ತರ ಹಿಂಗಿಲ್ಲ. ಅದರ ಜೊತೆಗೆ ಸರ್ಕಲ್ ಮಾಡ್ಕೊಳ್ಳಕ್ಕೆ, ಅಂದ್ರೆ ಬೇರೆ ಬೇರೆ ತರದ ಸರ್ಕಲ್ ಮಾಡಕ್ಕೆ ಈ ತರದ ಪ್ಲೇಟ್ಗಳನ್ನು ಎಕ್ಸ್ಟ್ರಾ ಕೊಟ್ಟಿರ್ತಾನೆ ನಿಮಗೆ. ಈಗ ನಿಮಗೆ ಅಷ್ಟಕ್ಕೆ ಮಾತ್ರ ಸಾಕು, ಮುಖ ಅಷ್ಟೇ ಬೇಕು. ಈಗ ಅವನ ಮುಖಕ್ಕೆ ಅಷ್ಟೇ ಬೇಕು ಅಂದ್ರೆ ಇದರಲ್ಲಿ ನೀವು ತಗೊಂಡು ಇಲ್ಲಿಗೆ ಹಾಕ್ಬಿಟ್ರೆ ಅಷ್ಟೇ ಸರ್ಕಲ್ ಬೀಳುತ್ತೆ. ಉದಾಹರಣೆಗೆ ಸಣ್ಣ ಸರ್ಕಲ್ ಬೇಕು ಅಂದ್ರೆ ಸಣ್ಣದು ಹಾಕೋಬಹುದು, ದೊಡ್ಡದು ಬೇಕು ಅಂದ್ರೆ ದೊಡ್ಡದು ಹಾಕೋಬಹುದು, ಇನ್ನೂ ದೊಡ್ಡದು ಬೇಕಾದ್ರೆ ಇನ್ನೂ ದೊಡ್ಡದು ಹಾಕೋಬಹುದು. ಆಯ್ತಾ? ಅದಕ್ಕೆ ಏನಾದ್ರು ಕಟ್ ಮಾಡಬೇಕು ಅಂದ್ರೆ ಅರ್ಧ ಚಂದ್ರ ಬೇಕಂದ್ರೆ ಮಾಡ್ಕೋಬಹುದು. ಹಿಂಗೆಲ್ಲ ಮಾಡ್ಕೋಬಹುದು. ಆ ಸಾಧ್ಯತೆಗಳಿರುವಂತಹ ಲೈಟ್ ಇದು. ಅಂದ್ರೆ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ. 750 ಅಲ್ವಾ ಅದು ವ್ಯಾಟ್ಸು, 500ಗಿಂತ ಜಾಸ್ತಿ ಇರುತ್ತೆ, ಲೋಡ್ ಜಾಸ್ತಿ ತಗೊಳುತ್ತೆ. ತುಂಬ ದೂರದವರೆಗೆ ಯೂಸ್ ಮಾಡ್ಕೋಬಹುದು. ಇದು ಔಟ್ಡೇಟೆಡ್, ಈಗ ಇಲ್ಲ. ಈಗ ನ್ಯೂ ಇದು ಓಡ್ತಾ ಇರುವಂತಹ ಲೈಟು. ಇದು 575 ಇದೆ, 775 ಇದು ಕೂಡ ಬರುತ್ತೆ. ಅಂದ್ರೆ ಇದರಲ್ಲಿ ವೆರೈಟಿ ಆಫ್ ಲೈಟ್ಗಳು. ಇದು ಹೊಸ ಲೈಟು, ಈಗ ರನ್ನಿಂಗ್ ಅಲ್ಲಿ ಇರುವಂತಹ ಲೈಟ್ ಇದು ಪ್ರೊಫೈಲೇ. ಸೇಮ್ ಮೆಥಡ್, ಅದಲ್ಲಿ ಏನು ಹೇಳಿದ್ನ ಅದೇ ಮೆಥಡ್. ಇದು ಮೆಥಡ್ ಎಲ್ಲ ಒಂದೇ ಇದೆ. ಇದನ್ನ ಹಿಂದೆ ತಂದಾಗ ಯಾವುದು ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಅನ್ನ ಮುಂದಕ್ಕೆ ಎಳೆದಾಗ ಏನಾಗತ್ತೆ? ಅಂದ್ರೆ ಶಾರ್ಪ್, ಅಂದ್ರೆ ಈ ಫೋಕಸ್ ಮಾಡೋದು ಅಂತ ಕೇಳಿದಿರಲ್ಲ, ಫೋಕಸ್ ಆಗತ್ತೆ. ಫೋಕಸ್ ಆಗೋದು ಔಟ್ ಆಫ್ ಫೋಕಸ್ ಆಗೋದು ಆಗತ್ತೆ. ಫೋಕಸಿಂಗ್ ಅಂದ್ರೆ ಅರ್ಥ ಆಯ್ತದ ನಿಮಗೆ? ಹಂಗೆ ಅಂದ್ರೆ ಸರ್ಕಲ್ ಹೋಗತ್ತೆ, ಔಟ್ ಆಗತ್ತೆ, ಪುನಃ ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಸರ್ಕಲ್ ಸಿಗತ್ತೆ. ಇದನ್ನ ಇಲ್ಲಿ ನೀವು ಏರಿಯಾ ಮಾಡ್ಕೊಳ್ಳೋಕ್ಕೆಲ್ಲ ನಿಮಗೆ ಜಾಗ ಇರುವಂಥದ್ದು. ಒಳಗಡೆ ಬಲ್ಬು ಈ ಥರದ ಬಲ್ಬು ಬರುತ್ತೆ, ಅಷ್ಟೇ ವ್ಯತ್ಯಾಸ. ಇದಲ್ಲಿಯೂ ಸೇಮ್ ಶಟ್ರ್ಗಳು ಅದೇ, ಡಯಾಗ್ನಲ್ ಮಾಡ್ಬೋದು, ಟ್ರ್ಯಾಂಗಲ್ ಮಾಡ್ಬೋದು, ಸರ್ಕಲ್ ಮಾಡ್ಬೋದು, ಏನಿ ಮಾಡ್ಕೋಬೋದು. ಇದರಲ್ಲಿ ಇನ್ನೂ ಒಂದು 2 ಆಪ್ಷನ್ ಕೊಟ್ಟಿದ್ದಾನವ, ಬಹಳ ಮಜವಾದ ಆಪ್ಷನ್ನು. ಏನಪ್ಪಾ ಅಂತೇಳಿ ಈ ಥರದ ಒಂದು ಇದು ಬಂದಿದೆ, ಅಲ್ಲಿ ಒಂದು ಪಾರ್ಟ್ ಇದೆ. ಏನಪ್ಪಾ ಅಂದ್ರೆ ಒಂದೇ, ಆವಾಗ ಸಿಂಗಲ್ ಪ್ಲೇಟ್ ಇತ್ತಲ್ಲ, ಚಿಕ್ಕದು ದೊಡ್ಡದು ಮಾಡಕ್ಕೆ ಆ ಪ್ಲೇಟನ್ನು ಹಾಕಬೇಕು. ಇದಲ್ಲ, ಇದು ಒಂದೇ ಪ್ಲೇಟಲ್ಲಿ ಚಿಕ್ಕದು ದೊಡ್ಡದು ಮಾಡ್ಕೋಬಹುದು ಸರ್ಕಲನ್ನು. ಇದೆಯಲ್ಲ, ಇಲ್ಲಿ ಲಿವರ್ ಕೊಟ್ಟಿದ್ದಾನೆ ಇವ. ಈ ಲಿವರನ್ನು ರೈಟ್ಗೆ ಮಾಡಿಬಿಟ್ರೆ ದೊಡ್ಡ ಸರ್ಕಲ್ ಸಿಗತ್ತೆ. ಲಿವರನ್ನು ಪುನಃ ಉಲ್ಟಕ್ಕೆ ತಂದ್ರೆ ಎಷ್ಟು ಚಿಕ್ಕದು ಬೇಕಾದ್ರೂ ಮಾಡ್ಕೋಬಹುದು, ದೊಡ್ಡದು ಮಾಡ್ಕೋಬಹುದು. ಕ್ಯಾಮ್ರಾದಲ್ಲಿ ಇದೆಯಲ್ಲ, ನಮ್ಮ ಹಳೆ ಕ್ಯಾಮ್ರಾದಲ್ಲಿ ಅಪಾರ್ಚರ್ ಓಪನ್ ಮಾಡ್ದಂಗೆ ಅದೇ ತರ ಆಗತ್ತೆ. ಇದರಲ್ಲಿ ಯಾವ ತರ ಬೇಕಾದ್ರೂ ರೌಂಡ್ ಚಿಕ್ಕದು ದೊಡ್ಡದು ಮಾಡ್ಕೋಬಹುದು. ಇಲ್ಲೇ ಸುಮ್ಮನೆ ಆಗ ಲೆಫ್ಟ್ ಆರ್ ರೈಟ್ ಮಾಡ್ಕೊಂಡ್ರೆ ಆಯ್ತು. ಆಯ್ತಾ? ಇದ್ರ ಜೊತೆಗೆ ಏನ್ ಮಾಡಿರ್ತಾನಂದ್ರೆ ಇನ್ನೊಂದು ಪ್ಲೇಟ್ ಕೊಟ್ಟಿರ್ತಾನೆ. ಇದು ಗೋಬೋ ಅಂತ ಕರೀತಾರೆ. ಗೋಬೋ ಅಂದ್ರೆ ಏನು ಅಂದ್ರೆ, ಈಗ ನನಗೆ ಸ್ಟೇಜ್ ಮೇಲೆ ಇದು ಬೇಕು, ಏನು ಕಾಡಿನ ದೃಶ್ಯ ಬೇಕು. ಕಾಡಿನ ದೃಶ್ಯ ಬರಬೇಕು ಅಂದ್ರೆ ಇದೇ ಅಳತೆಗೆ ನಿಮಗೆ ಈ ಮರಗಳ ಚಿತ್ರ ಬರುತ್ತೆ. ತೆಳ್ಳಗಿನ ಮೆಟಲ್ ಶೀಟಲ್ಲಿ ಕಟ್ ಮಾಡಿರುವಂಥ ಮರದ ಆಕೃತಿಯ ಇದಿರುತ್ತೆ ಪ್ಲೇಟ್. ಅದನ್ನು ಇದರ ಮಧ್ಯಕ್ಕೆ ಸಿಕ್ಕಿಸ್ಬಿಟ್ಟು
ಅದನ್ನು ತಂದು ಇದರ ಮಧ್ಯಭಾಗದಲ್ಲಿ ಇಲ್ಲಿ ಜಾಗ ಇದೆ, ಅದನ್ನು ಹಾಕ್ಬಿಟ್ರೆ ಏನಾಗುತ್ತೆ, ಸ್ಟೇಜ್ ಮೇಲೆ ನೆರಳುಗಳು ಮರದ ಥರನೇ ಬೀಳತ್ತೆ. ಸೈಕ್ ಮೇಲಾದರೂ ಹಾಕಬಹುದು. ಇಲ್ಲಿಗೆ ಯಾವ ಚಿತ್ರವನ್ನು ಬೇಕಾದರೂ ಹಾಕಿದ್ರು ನಿಮಗೆ ರಂಗದ ಮೇಲೆ ಅದನ್ನು ಹಾಕಬಹುದು. ಇಲ್ಲ ರಾಮಚಂದ್ರನ ಚಿತ್ರ ಬೇಕು, ಅಥವಾ ಐಶ್ವರ್ಯ ರೈ ಫೋಟೋ ಹಾಕಿ ಮಾಡಿದ್ರು ಐಶ್ವರ್ಯ ರೈ ಕಾಣ್ತಾಳೆ. ಇನ್ನೊಬ್ಬರು ಋತ್ವಿಕ್ ಅಂತ ಹೇಳಿದ್ರೆ ಋತ್ವಿಕ್ ಹಾಕಬಹುದು. ಸಚಿನ್ ತೆಂಡೂಲ್ಕರ್ ಬೇಕಂತ ಯಾವುದು ಬೇಕಾದರೂ ಹಾಕಬಹುದು. ಗೊತ್ತಾಯ್ತಾ? ಇದನ್ನ ಚಂದ್ರ ಉದಯಿಸುವ ಚಂದ್ರ ಬೇಕು ನನಗೆ, ಅದನ್ನು ಈ ಥರ ಗೋಬ ಸಿಗತ್ತೆ ನಿಮಗೆ. ಇವೆಲ್ಲ ರೆಡಿಮೇಡ್ ಗೋಬಗಳು ಸಿಗ್ತಾವೆ ನಿಮಗೆ. ಪರ್ಚೇಸ್ ಮಾಡಿತು ತಂತು ಹಾಕ್ಬೋದು. ನೀವು ಸೈಕ್ಗೆ ಬಿಟ್ಟರೆ ಭಾಳ ಚಂದವಾಗಿ ಕಾಣುತ್ತೆ. ಓಕೆ, ಮುಂದೋಗಿ. ಇದು ಝೂಮ್ ಪ್ರೊಫೈಲ್ 750. ಇದು ಸ್ವಲ್ಪ ನಮ್ಮ ಪ್ರೊಫೈಲಿಗಿಂತ ಅಡ್ವಾನ್ಸ್ಡ್ ಮತ್ತು ತುಂಬ ಒಳ್ಳೆ ಕ್ವಾಲಿಟಿ. ಇದರಲ್ಲಿ ಏನಪ್ಪಾ ಅಂದರೆ ಏರಿಯಾ ಮಾಡೋಕ್ಕೆ ಸೈಡಲ್ಲಿ ಆಪ್ಷನ್ ಇದೆ. ಆ ಕಡೆ ಇದರಲ್ಲಿ ಮುಂದುಗಡೆಯಲ್ಲಿ ನಿಮಗೆ ಏನು ಕೆಲಸ ಇಲ್ಲ. ಎಲ್ಲಿ ನಾನು ಅದರಲ್ಲಿ ಆದರೆ ಮುಂದುಗಡೆ ಲೆನ್ಸನ್ನು ಹಿಂದೆ ಮುಂದೆ ಮಾಡುವುದರ ಮೂಲಕ ಫೋಕಸಿಂಗ್ ಆ್ಯಂಡ್ ಔಟ್ ಫೋಕಸ್ ಮಾಡ್ಕೋಬಹುದು. ಇಲ್ಲಿ ಏನಂದರೆ ಸೈಡಲ್ಲಿ ಕೊಟ್ಟಿರ್ತಾನೆ, ಆ ಕಡೆಗೆ ಈ ಕಡೆಗೆ ಕೊಟ್ಟಿರ್ತಾನೆ. ಗೊತ್ತಾಯ್ತಾ? ಇದು ಸ್ವಲ್ಪ ಪವರ್ಫುಲ್ಲು, ಜಾಸ್ತಿ ಲಾಂಗಿಂದ ಮಾಡ್ಕೋಬಹುದು. ಇದು ಕಲಾಮಂದಿರದಲ್ಲಿದೆ, ಈಗ ಕಿರುರಂಗ ಮಂದಿರದಲ್ಲೂ ಇದೆ ಝೂಮ್ ಪ್ರೊಫೈಲ್. ತೋರಿಸ್ತೀನಿ ನಾಳೆ ನಿಮಗೆ. ಗೊತ್ತಾಯ್ತಾ? ಇದರ ಕ್ವಾಲಿಟಿಯೇ ಬೇರೆ, ಪ್ರೊಫೈಲ್ ಅದರದ್ದು ಕ್ವಾಲಿಟಿನೇ ಬೇರೆ. ಸೇಮ್ ಮತ್ತೆಲ್ಲ ಒಂದೇ, ನಿಮಗೆ ಆ ಥರದ್ದೆಲ್ಲ ಇದ್ದಾವೆ. ಓಕೆ, ಇದು ಇನ್ನೊಂದು ಥರದ್ದು. ಇದು 750 ಝೂಮ್ ಪ್ರೊಫೈಲ್. ಇದೆಲ್ಲ ಕರೆಂಟ್ ಕಡಿಮೆ ಖರ್ಚಾಗುವಂಥದ್ದು. ಇದೆಲ್ಲ LED ಗ್ರೂಪಿಗೆ ಸೇರಿರುವಂಥದ್ದು. ಇವೆಲ್ಲ ಅಲ್ಲಿಂದ ನಿಮಗೆ 1000 ವ್ಯಾಟ್ಸ್ನವರೆಗೂ ಇದ್ದಾವೆ. ಓಕೆ, ಎಸ್. ನೋಡಿ ಲೈಟ್ ಹೆಂಗೆ ಬೀಳುತ್ತೆ ನೋಡಿ, ಇದರಲ್ಲಿ ಕಾಣ್ತಾ ಇದೆಯಾ? ಯಾರು ಮಿಸ್ಟರ್ ಬೀನ್ ಎಲ್ಲ ನೋಡಿದ್ದೀರಾ? ಮಿಸ್ಟರ್ ಬೀನ್ ಅವ್ನು ಬರ್ತಾನ, ಎಂಟ್ರಿ ನೋಡಿದ್ದೀರಾ? ಹಿಂಗೆ ಒಳ್ಳಾಡಿ ಹಿಂಗೆ ಕೆಳಗೆ ಬೀಳ್ತಾನಲ್ಲ, ಇದೇ ಲೈಟಲ್ಲಿ ಹಾಗೆ ನೋಡಿದ್ರೆ ಕ್ವಾಲಿಟಿ ಹೆಂಗೆ ಬೀಳತ್ತೆ ಲೈಟು ಅಂತ. ಯಾಕೆ ಈ ತತ್ವ ಯಾಕೆ ಬಂದಿದೆ ಅಂದರೆ ಲೈಟ್ ಯಾಕೆ ಇಷ್ಟೊಂದು ಮುಂದೆ ಬಂದಿರೋದು ಅಂದರೆ ಅದೊಂದು ಕಲಿಯುವ ಹಂತಕ್ಕೆ ಯಾಕೆ ಬಂತು ಅಂದರೆ, ನೋಡಿ, ಈಗ ನೀವು ನಮ್ಮ ಕಣ್ಣು ಇದೆಯಲ್ಲ, ಆಕ್ಷನ್ ಆದ ಕಡೆಗೆ ನೋಡತ್ತೆ. ಎಲ್ಲಿ ಆಕ್ಷನ್ ಆಗತ್ತೋ ಅಲ್ಲಿ ನೋಡುತ್ತೆ, ಎಲ್ಲಿ ಸೌಂಡ್ ಆಗತ್ತೋ ಆ ಕಡೆಗೆ ನಾವು ನೋಡ್ತೀವಿ. ಡೈರೆಕ್ಷನ್ನಲ್ಲಿ ಒಂದು ರೂಲ್ಸ್ ಇದೆ. ಡೈರೆಕ್ಟರ್ ಆದವನು ಏನು ಮಾಡ್ತಾನೆ ಅಂದರೆ ಕ್ಯೂ ಅಂತ ಹೇಳ್ತಾನೆ. ಕ್ಯೂ ವರ್ಡ್ಸ್, ಕ್ಯೂ ಸೌಂಡ್, ಕ್ಯೂ ಆಕ್ಟಿಂಗ್, ಕ್ಯೂ ಮ್ಯೂಸಿಕ್, ಕ್ಯೂ, ಇದೆಲ್ಲ ಕ್ಯೂಗಳು. ಇದು ಇರೋದ್ರಿಂದ ಏನಾಗುತ್ತೆ ಅಂದರೆ ಪ್ರೇಕ್ಷಕನ ಕಣ್ಣು ಸ್ಟೇಜ್ ಮೇಲೆ ಎಲ್ಲಿ ಹೋಗಬೇಕು ಅನ್ನೋದು ಅಂತ ಗೊತ್ತಿರಬೇಕಾಗತ್ತೆ. ಪ್ರೇಕ್ಷಕ ಎಲ್ಲಿ ನೋಡಬೇಕು? ಸೌಂಡ್ ಬಂದ ಕಡೆ ನೋಡ್ಬೇಕಲ್ವಾ? ಇಲ್ಲಾಂದ್ರೆ ನೋಡ್ತೀರಿ ನೀವು, ಸೌಂಡ್ ಬಾರದೇ ಇರೋ ಕಡೆ ನೋಡಲ್ಲ ತಾನೆ. ಅದಕ್ಕೇನು ಮಾಡಬೇಕಾಗತ್ತೆ? ಉಳಿದ ಕಡೆ ಕತ್ಲೆ ಇಡಬೇಕಾಗತ್ತೆ. ಕತ್ಲೆ ಇಟ್ಟಾಗ, ಇಲ್ಲಿ ನೀವು ಬೆಳಕು ಜಾಸ್ತಿ ಇಟ್ಟಾಗ ಆ ಕಡೆಗೆ ನಿಮ್ಮ ಕಣ್ಣು ಆಟೋಮೆಟಿಕ್ ಆಗಿ ಹೋಗುತ್ತೆ. ಆವಾಗ ಅದು ನೀಟಾಗಿ ಜನಕ್ಕೆ ಕನ್ವೆ ಆಗತ್ತೆ ಸಬ್ಜೆಕ್ಟ್ ಅನ್ನೋ ಕಾರಣಕ್ಕೆ ಈ ಥರದ ಲೈಟ್ಗಳನ್ನು ಬಳಸೋದು. ಇಲ್ಲಾಂದರೆ ಫುಲ್ ಎಲ್ಲ ಕಡೆ ಬೆಳಕಿದ್ರೆ ನೀನು ಎಲ್ಲಿ ನೋಡ್ತೀರಿ? ಇಲ್ಲಿಗ ಯಾರೇ ಒಬ್ಬರನ್ನ ಕಾನ್ಸಂಟ್ರೇಟ್ ಆಗಿ ನೋಡೋಕ್ಕಾಗತ್ತಾ? ಎಲ್ಲ ಲೈಟ್ ಆಫ್ ಮಾಡಿ ನನ್ನ ಮುಖಕ್ಕೆ ಲೈಟ್ ಇದ್ದೀರಿ, ಎಲ್ಲಿ ನೋಡ್ತೀರಿ ನೀವು? ನನ್ನ ನೋಡ್ತೀವಿ. ಎಸ್, ಅದು ಇದರಲ್ಲಿ ಇದು ಯಾವುದು LED ಇದಕ್ಕೆ ಅಲ್ಲ, ಡಿಗ್ರಿ ಅದು. ಸರಿ, ಒಂದು ಹಿಂದೆ ಹಿಂದೆ. ಓಕೆ, ಕರೆಕ್ಟ್, ಗುಡ್. ಮುಂದೆ ಗುಡ್. ನೋಡಂಗೆ ಪ್ರಶ್ನೆ ಕೇಳಿ ಸ್ವಲ್ಪ. ಮುಂದೆ ನೆಕ್ಸ್ಟ್. ಮುಂದೆ ಎಸ್, ಇದೆಯಲ್ಲ, ಇದರಲ್ಲಿ ಡಿಗ್ರಿಯನ್ನು ಬರೆದಿರುತ್ತೆ. ಏನಂದರೆ ಅದಕ್ಕೆ ಈಗ ಕೆಲವು ಇದಕ್ಕೆ ಕೆಪಾಸಿಟಿ ಇಷ್ಟೇ ಅಂತ ಇರುತ್ತೆ, ಇಷ್ಟು ಡಿಗ್ರಿ ಓಪನ್ ಆಗತ್ತೆ ಅನ್ನೋದು. ಅಂದರೆ ನಿಮಗೆ 50 ಡಿಗ್ರಿಯಿಂದ 25 ಡಿಗ್ರಿ ತನಕ, ಅಥವಾ 25 ಅಂದರೆ ಕಡಿಮೆ, ಅಂದರೆ ಕಡಿಮೆ ಸರ್ಕಲ್. 25 ಅಂದರೆ ಉದಾಹರಣೆಗೆ ಇಷ್ಟು ಬರುತ್ತೆ ಅಂತ ಇಟ್ಕೊಳ್ಳಿ, ಅದು ಕಡಿಮೆನೆ 25 ಡಿಗ್ರಿ ಯಾವತ್ತು. ನಿಮಗೆ
ಆಮೇಲೆ ನಿಮಗೆ ಇದು ಬಿಟ್ಟರೆ ನಿಮಗೆ 36 ಬರುತ್ತೆ. 36 ಅಂದರೆ ಇಷ್ಟು ದೊಡ್ಡ ಸರ್ಕಲ್ ಸಿಗತ್ತೆ. 50 ಅಂದರೆ ಇಷ್ಟು ದೊಡ್ಡ ಸರ್ಕಲ್ ಸಿಗತ್ತೆ. ಇದಕ್ಕೆಲ್ಲ 3 ಬೇರೆ ಬೇರೆ ವೇರಿಯಂಟ್ಗಳು ಇರ್ತವೆ. ವೇರಿಯಂಟ್ ಟೈಪ್ ಲೈಟ್ಗಳು. ನೀವು 36 ಕೇಳ್ಬೋದು, 25 ಕೇಳ್ಬೋದು, 50 ಡಿಗ್ರಿದು ಕೂಡ ಕೇಳ್ಬೋದು. ಅಷ್ಟು ವೆರೈಟಿ ಲೈಟ್ಗಳಿದ್ದಾವೆ ಇದರಲ್ಲಿ. ಬಟ್ ಒಂದೇ ಲೈಟಲ್ಲಿ ಅಷ್ಟು ಡಿಗ್ರಿ ಮಾಡೋಕ್ಕಾಗಲ್ಲ. ಮಾಡಬೇಕು ಅಂತ ಆದರೆ 50 ಡಿಗ್ರಿನ ಲೈಟ್ ತಗೋಬೇಕು ನೀವು. ತಗೊಂಡು ಇದಕ್ಕೆ ಮಧ್ಯಕ್ಕೆ ಹೇಳಿದಿನಲ್ಲ, ಅಲ್ಲಿ ಒಂದು ಆ ಚಿಕ್ಕದು ದೊಡ್ಡದು ಮಾಡೋದು ಅಂತಿಲ್ಲ, ಐರಿಶ್ ಅಂತ ಕರೀತಾರೆ. ಸಾರಿ ನೋಡಿ, ಈಗ ನೆನಪಾಯ್ತದೆ. ಇದು ಕೊಟ್ಟಿದ್ನಲ್ಲ ಈಗ ಹಿಂಗೆ ಒಂದು ಲಿವರ್ ಕೊಟ್ಟು ಇದನ್ನು ಲೆಫ್ಟ್ ರೈಟ್ ಮಾಡಿದಾಗ ತೋರಿಸಿ ಹೇಳಿದ್ನಲ್ಲ, ಇದಕ್ಕೆ ಐರಿಶ್ ಅಂತ ಕರೀತಾರೆ. ಬರ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ಐರಿಶ್ ಅಂತ. ಅದು ಇದರಲ್ಲಿ ಇದರ ಹಿಂದಿನ ಲೈಟಲ್ಲಿ ತೋರಿಸಿದ್ದೆ ನಾನು. ಚೂರು ಹಿಂದೆ ಬನ್ನಿ ಅಂತ ತೋರಿಸ್ತೇನೆ. ಹಿಂದೆ ಎಸ್, ಇದಕ್ಕೆ ಐರಿಶ್ ಅಂತ ಕರೀತಾರೆ. ಐರಿಶ್ ಕಟಾರ್, ಇದು ಐರಿಶ್ ಕಟಾರ್ ಅಂತ ಬರ್ಕೊಳ್ಳಿ. ಇದು ಗೋಬೋ. ಯಾಕೆ ನೆನ್ಪಿಟ್ಕೊಳ್ಳಿ, ಕೆಲವು ಇಂಥ ವರ್ಡ್ಗಳನ್ನ ಪಕ್ಕಾ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಐರಿಶ್ ಅಂದ್ರೆ ಏನು, ಯಾಕೆ ಬಳಸ್ತಾರೆ ಅಂತ ಕೇಳ್ತಾರೆ. ಗೋಬೋ ಅಂದ್ರೆ ಏನು ಅಂತ ಕೇಳ್ತಾರೆ. ಇದು ಗೋಬೋ ಹೋಲ್ಡರ್ ಅಂತ ಕರೀತಾರೆ. ಇದನ್ನ ತೋರಿಸಿ ಹೇಳ್ತಾರೆ ನಿಮಗೆ, ಗೊತ್ತಾಯ್ತಾ? ನಿಮ್ಮನ್ನ ದಿಕ್ಕು ತಪ್ಪಿಸ್ತಾರೆ ಟೀಚರ್ಸು. ಯಾಕಂದ್ರೆ ಅವರು ಎಕ್ಸಾಮಿನರ್ ಏನ್ ಕೇಳ್ತಾರೆ ಅಂದ್ರೆ ಐರಿಶ್. ಇದು ಪಟ್ಟ ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇನ್ನೊಂದು ಕಡೆಗೆ ಇತ್ತು ನೋಡಿ, ಇದೇ ಟೈಪು ನೋಡಿ. ಇದಕ್ಕೆ ಇಲ್ಲಿ ಈ ತರ ಚಿತ್ರ ಬರುತ್ತೆ, ಕರೆಕ್ಟ್ ಆಗಿ ಇದೇ ತರ ಇರುತ್ತೆ. ಇದನ್ನ ಹಾಕಕ್ಕೆ ಇರುವಂತ ಹೋಲ್ಡರ್, ಗೋಬೋ ಹೋಲ್ಡರ್ ಅಂತ ಕರೀತಾರೆ. ಎಕ್ಸಾಮ್ ಅಲ್ಲಿ ನಿಮಗೆ ಕೇಳುವ ಪ್ರಶ್ನೆಗಳು ಇವೆಲ್ಲ, ಇಂಥ ಕೀವರ್ಡ್ಗಳನ್ನ ಕೇಳ್ತಾರ ಅವು. ಅರ್ಥ ಆಯ್ತಾ? ಎಲ್ಲ ಕೇಳಲ್ಲ, ಅದೆಲ್ಲ ಗೊತ್ತಿರ, ಇಂಥದ್ದೆಲ್ಲ ಮರ್ತು ಬಿಡ್ತಾರೆ ಇವರು ಅಂತ. ಕರೆಕ್ಟ್ ಸಿಕ್ಕಾಕಿ ನಿನಗೆ 8 ಮಾರ್ಕ್ ಹಾಕ್ಬೋದು ಅಂತ. ಮುಂದೋಗಿ, ಮುಂದೆ ಫಾಲೋ ಸ್ಪಾಟ್ ಅಂತ. ಈಗ ತುಂಬಾ ಅಡ್ವಾನ್ಸ್ ಆದಂತ ಫಾಲೋ ಸ್ಪಾಟ್ಗಳು ಬಂದಿದ್ದಾವೆ. ಇದನ್ನ ಸ್ಟ್ಯಾಂಡ್ ಮೇಲೆ ಕೂರಿಸ್ತಾರೆ. ಆಕ್ಚುಲಿ ಇದನ್ನ ಒಂದು ಸ್ಟ್ಯಾಂಡ್ ಇರುತ್ತೆ, ಆ ಸ್ಟ್ಯಾಂಡ್ಗೆ ಹಾಕಿದ್ರೆ ಇದು ಕೈಯಲ್ಲಿ ಹಿಂಗೆ ಮುಟ್ಟು ಎಲ್ಲಿಗೆ ಬೇಕಾದ್ರೆ ತಿರ್ಸ್ಕೋಬಹುದು. ಇದನ್ನ ಕೆಳಗೂ ಮೇಲೆ ಮಾಡ್ಕೋಬಹುದು. ಸೇಮ್ ಸ್ಪಾಟ್ ಲೈಟ್ ಇದ್ದ ಹಾಗೆ ಇಲ್ಲಿ ಕೂಡ ಇದಕ್ಕೆ ಗೇರ್ ಇದೆ ಹಿಡ್ಕೊಳ್ಳಕ್ಕೆ. ಇದನ್ನ ಸ್ಪಾಟ್ ಅಂದ್ರೆ ಒಬ್ಬ ಹ್ಯಾಂಡ್ಲರ್ ಇರಬೇಕು. ಅದಕ್ಕೆ ಲೈಟ್ ಆನ್ ಆದ ತಕ್ಷಣ ತಿರ್ಸ್ಕೋಬಹುದು. ಎಲ್ಲಿಗೆ ಬೇಕು, ಇಲ್ಲಿಗೆ ಬೇಕಾ, ಅಲ್ಲಿಗೆ ಬೇಕಾ, ಇಲ್ಲಿಗೆ ಬೇಕಾ, ಎಲ್ಲಿಗೆ ಬೇಕಾ ತಿರ್ಸ್ಕೋಬಹುದು. ಮೇಲೆ ಮಾಡ್ಬೋದು, ಕೆಳಗೆ ಮಾಡ್ಬೋದು, ಗ್ರೌಂಡಿಗೆ ಎಲ್ಲಿಗೆ ಬೇಕಾದ್ರೂ ಕೊಡ್ಬೋದು. ಯಾರು ಈಗ ಆಡಿಟೋರಿಯಂ ಮಧ್ಯದಿಂದ ಎಲ್ಲ ಕಡೆ ಲೈಟ್ ಕಟ್ಟಕ್ಕಾಗಲ್ಲ. ಅದಕ್ಕೆ ಒಂದೇ ಲೈಟಲ್ಲಿ ಸುಧಾರಿಸ್ಕೋಬಹುದು. ಅಲ್ಲಿಂದ ಮೆರವಣಿಗೆ ಬರ್ತಾ ಇದೆ ಅಂದಾಗ ಇಲ್ಲಿಂದ ಲೈಟ್ ಥ್ರೋ ಮಾಡ್ಬೋದು. ಫಾಲೋ ಲೈಟ್ ಅಂತ ಅಂದ್ರೆ ಫಾಲೋ ಮಾಡುತ್ತೆ ಲೈಟ್ ಆಕ್ಟರ್ಗಳಿಗೆ. ಎಲ್ಲೆಲ್ಲೋ ಆಗಿ ಆಡಿಯನ್ಸ್ ಮಧ್ಯದಿಂದ ಅಲ್ಲೆಲ್ಲೋ ನುಸುಳ್ಕೊಂಡು ಬರ್ತಾನೆ ಸ್ಟೇಜ್ ಮೇಲೆ ಬಂದ ಮೇಲೆ ಸ್ಟೇಜ್ ಮೇಲೆ ಲೈಟ್ ಇರುತ್ತೆ. ಅರ್ಥ ಆಯ್ತಾ? ಇದು ಫಾಲೋ ಸ್ಪಾಟ್ ಪ್ರೊಫೈಲ್. ಓಕೆ, ಇದ್ರಲ್ಲಿ ತುಂಬಾ ಅಡ್ವಾನ್ಸ್ ಎಷ್ಟು ಬಂದಿದೆ ಅಂದ್ರೆ ಅದರಲ್ಲಿ ಕಲರ್ ವೇರಿಯಂಟ್ ಆದಂತ ಕಲರ್ ಅನ್ನು ಮಾಡ್ಕೋಬಹುದು, ಬೇರೆ ಬೇರೆ ಕಲರ್ ಮಾಡ್ಕೋಬಹುದು. ಅದೆಲ್ಲ ಸಾಧ್ಯತೆ ಇದೆ. ಆಮೇಲೆ ನೋಡಿ, ಆವಾಗ ಹೇಳಿದ್ದಲ್ಲ ಗೋಬೋ, ನೋಡಿ ವೆರೈಟಿ ಆದಂತಹ ಗೋಬೋಗಳಿದ್ದಾವೆ ನೋಡಿ. ಇದು ಕಾಡಿದ್ದಾಯ್ತು ನೋಡಿ. ಇಲ್ಲಿ ನೋಡಿ ಹೆಂಗ್ ಕಾಣುತ್ತೆ ನೋಡಿ, ಮುಖದ ಮೇಲೆ, ಆಕ್ಟರ್ ಮುಖದ ಮೇಲೆ ಬಿದ್ದಾಗ ಹೆಂಗ್ ಕಾಣುತ್ತೆ. ಈ ಶೇಪು ಇದೆಲ್ಲ ಶೇಪ್ಗಳು, ವೆರೈಟಿ ಆಫ್ ಗೋಬೋಸ್ ಹೆಂಗ್ ಕಾಣುತ್ತೆ ನೋಡಿ. ನೋಡಿ ನಾ ಹೇಳಿದಲ್ಲ, ನಿಮ್ ಕಟ್ ಮಾಡ್ಬೋದು ಲೈಟನ್ನ, ಹೇಳಿದ್ನಲ್ಲ ಸ್ಕ್ವೇರ್ ಲೈಟನ್ನ ಹಿಂಗ್ ಕಟ್ ಮಾಡಿದ್ರೆ ಇಷ್ಟು ಗೋಬೋ. ಇದನ್ನ ಹಿಂಗ್ ಮೇಲೆ ತಳ್ಳಿ, ಇದನ್ನು ಕೆಳಗೆ ತಳ್ಳಿ, ಲೈಟ್ ಅಷ್ಟೇ ಬೀಳುತ್ತೆ, ಬೀಮ್ ತರ ಹೋಗುತ್ತೆ ನೋಡಿ. ಅಲ್ಲಿ ಹೆಂಗ ಅನ್ಸುತ್ತೆ? ಕೊರೋನಾ ಟೈಮಲ್ಲಿ ಇದ್ದಂಗೆ ಕಾಣಿಸಲ್ವ ಅದೀಗ? ಮಾಸ್ಕ್ ಹಾಕಿದಂಗೆ ಕಾಣುತ್ತಾ ಇಲ್ವ? ಆಕ್ಚುಲಿ ಮಾಸ್ಕ್ ಹಾಕಿಲ್ಲ ನೋಡಿ ಎಷ್ಟು ಇಮೇಜ್ಗಳನ್ನು ತರಕ್ಕೆ ಸಾಧ್ಯ. ಲೈಟಿಂಗ್ ಅಂದ್ರೆ ಒಂದು ಲ್ಯಾಂಗ್ವೇಜ್. ಬರ್ಕೊಳ್ಳಿ, ಲೈಟಿಂಗ್ ಅಂದ್ರೆ ಒಂದು ಲ್ಯಾಂಗ್ವೇಜ್. ಗೊತ್ತಾಯ್ತಲ್ಲ? ನೀವು ಕನ್ನಡ ಭಾಷೆ ಹೆಂಗೆ ಕಲಿತೀರೋ, ಇಂಗ್ಲಿಷ್ ಭಾಷೆ ಹೆಂಗೆ ಕಲಿತೀರೋ, ಉರ್ದು ಹೆಂಗೆ ಕಲಿತೀರೋ, ಅಸ್ಸಾಮಿ ಹೆಂಗೆ ಕಲಿತೀರೋ, ಹಾಗೆ ಲೈಟಿಂಗ್ ಅನ್ನೋದು ಒಂದು ಭಾಷೆ, ಒಂದು
ಲ್ಯಾಂಗ್ವೇಜನ್ನು ಕಲ್ತ್ರೆ ನೀವು ರಸಋಷಿ ಆಗ್ತೀರಿ, ಕುವೆಂಪು ಆಗ್ತೀರಿ. ಕಾಣ್ತಾ ಇದೆಯಾ ಎಫೆಕ್ಟು ಹೆಂಗೆ ಕಾಣುತ್ತೆ ಅಂತ? ಸುಮ್ಮನೆ ನೋಡಿ ಹೆಂಗೆ ಕಾಣುತ್ತೆ. ಇದೆಲ್ಲ ಗೋಬೋಗಳದ್ದು ಕತೆ, ಎಲ್ಲ ಗೋಬೋ. ಇದು ಗೋಬೋ ಅಲ್ಲ, ಇದು ವೈಟ್ ಕರ್ಟನ್ ಮೇಲೆ ಬಿದ್ದಿರೋದು, ಅದು ಕಾಣಿಸ್ತದೆ ನೋಡಿ ಹೆಂಗೆ ಕಾಣುತ್ತೆ. ಸೆಟ್ಟಿಂಗ್ಸು ಸೆಟ್ಟೇ ಇಲ್ಲ, ಮರ ಗಿರ ಎಂಥದ್ದು ಅಲ್ಲಿ ಇದೇ ಇಲ್ಲ. ಆ ಚಿತ್ರ ನೀವು ಅದ್ರ ಮೇಲೆ ಬಿಟ್ಟರೆ ಅದರ ವಿಜುವಲ್ ಹೆಂಗೆ ಕಾಣುತ್ತೆ ನಿಮಗೆ, ಹೆಂಗೆಲ್ಲ ತೋರಿಸ್ಬೋದು, ಹೆಂಗೆಲ್ಲ ಸಾಧ್ಯತೆ ಇದೆ. ಒಂದು ಪೈಸೆ ಖರ್ಚಿಲ್ಲದೆ ಡೈರೆಕ್ಟ್ರಿಗೆ ಲೈಟ್ ಹಾಕಿ ತೋರಿಸಿಬಿಟ್ರೆ ಯಾವುದಲ್ಲಮ್ಮ? ಇದು ಗೋಬಾ ಅಲ್ಲ. ಯಾವುದಲ್ಲಿ? ಅದಕ್ಕೆ ಬೇರೆ ಲೈಟ್ ಹಾಕೋಬೇಕು, ಇದಕ್ಕೆ ಬೇರೆ ಲೈಟ್ ಹಾಕೋಬೇಕು. ವಾಶ್ ಲೈಟು ಅಂತ ಬರುತ್ತೆ, ಆವಾಗ ತೋರಿಸಿದೆ, ಅದನ್ನು ಬಳಸ್ಕೋಬಹುದು. ಅಥವಾ ನೀನು ಅದಕ್ಕೆ ಆ ಕಲರ್ ಬರೋಕ್ಕೆ ನೀನು ಬೇರೆ ಲೈಟನ್ನು ಹಾಕೋಬಹುದು. ಅದು ಪ್ಲಾನ್ ಮಾಡ್ಕೋಬೇಕು, ನೀನು ಮಾಡಿ ಟೆಸ್ಟ್ ಮಾಡಿ ನೋಡಬೇಕು, ವರ್ಕೌಟ್ ಆಗತ್ತೋ ಇಲ್ಲೋ ನೋಡ್ಕೋಬೇಕು. ಅಲ್ಲಿ ನೋಡಿ, ಇಡೀ ಆ ಚಿತ್ರದ ಒಂದು ನಿಮಿಷ ಹಿಂದೆ ಬಾ. ಆ ಚಿತ್ರದಲ್ಲಿ ನಮ್ಮ ಕಣ್ಣು ಎಲ್ಲಿಗೆ ಹೋಗುತ್ತೆ? ಫಸ್ಟ್ ಹೋಗೋದೇ ಇಲ್ಲಿಗೆ ತಾನೆ ಅಲ್ವಾ? ಇಷ್ಟೆಲ್ಲ ನಿಮಗೆ ಬಣ್ಣಗಳಿದಾವೆ ಇಲ್ಲಿ. ನಿಮ್ಮನ್ನು ಫಸ್ಟ್ ಇಲ್ಲಿಗೆ ಎಳಿಯತ್ತೆ, ಆಮೇಲೆ ಈಗ ಇಲ್ಲಿಗೆ ನೋಡ್ತೀರಿ, ಬ್ಯಾಕ್ ಗ್ರೌಂಡ್ ನೋಡ್ತೀರಿ. ಅದೇ ಹೇಳದಲ್ಲ, ಡೈರೆಕ್ಷನ್. ಲೈಟು ನೋಡುಗನನ್ನು ನಿರ್ದೇಶಿಸುತ್ತದೆ, ಬೆಳಕು ಪ್ರೇಕ್ಷಕನನ್ನು ನಿರ್ದೇಶಿಸುತ್ತದೆ, ಎಲ್ಲಿ ನೋಡಬೇಕು ಅಂತ. ನೆನ್ಪಿಟ್ಕೊಳ್ಳಿ, ಈಗ ಹೊಳೆದಿದ್ದದೊಂದು ಹೊಸ ವರ್ಡ್. ಅಂದ್ರೆ ನಿಮ್ಮನ್ನು ಕಮಾಂಡ್ ಮಾಡತ್ತೆ ಅಲ್ವಾ? ನೀವು ಎಲ್ಲಿ ನೋಡಬೇಕು ಅನ್ನೋದನ್ನು ಯಾರು ತೀರ್ಮಾನ ಮಾಡೋದು? ಲೈಟ್ ನೋಡ್ತಾನೆ. ಯು ಆರ್ ಕಿಂಗ್, ನೀನು ಕಿಂಗ್ ಅದೇ ಅಲ್ವಾ? ಎಸ್ ನೋಡಿ, ಇದು ಶಾರ್ಪಿ, ಮೂವಿಂಗ್ ಹೆಡ್, ಇದೆಲ್ಲ ನೀವು ನೋಡಿದ ಲೈಟ್ಗಳು. ಇದೆಲ್ಲ ಡಿಜಾಂಗ್ ಲೈಟ್ ಅಂತ ಹೇಳ್ತಲ್ಲ, ಇದೆಲ್ಲ DJ ಲೈಟ್ಗಳೆಲ್ಲ. ಇನ್ನು ಇದನ್ನೆಲ್ಲ ಹೇಳಬೇಕಾದಿಲ್ಲ. ಹೆಂಗೆ ಬೇಕಾದರೂ ಮೂವ್ ಆಗತ್ತೆ, ಎನಿ ಕಲರ್ ಚೇಂಜ್ ಆಗತ್ತೆ, ಎನಿ ಡಿಸೈನ್ಗಳು ಬರ್ತಾವೆ. ಇದನ್ನು ಥಿಯೇಟ್ರಲ್ಲಿ ಬಹಳ ಎಚ್ಚರದಿಂದ ಬಳಸಬೇಕು. ತುಂಬ ಸೆನ್ಸಿಬಲ್ ಆಗಿ ಈ ಲೈಟನ್ನು ನಾವು ರಂಗದಲ್ಲಿ ಬಳಸೋಕ್ಕೆ ಸಾಧ್ಯತೆ ಇದೆ, ಗೊತ್ತಾಯ್ತಾ? ಇದರಲ್ಲಿ ಬೇಕಾದಷ್ಟು ಆಪ್ಷನ್ಗಳಿದ್ದಾವೆ, ಒಂದೆರಡಲ್ಲ. ಯಾಕೊತ್ತಾ? ಈ ಲೈಟ್ಗಳಲ್ಲಿ 10 ಲೈಟಿನ ಕೆಲಸವನ್ನ ಒಂದೇ ಲೈಟ್ ಮಾಡಬಲ್ಲುದು, ಅಷ್ಟು ಕೆಪಾಸಿಟಿ ಇರುವಂಥ ಲೈಟ್ ಇದು, ಹೊಸದು. ಯಾಕಂದ್ರೆ ಈಗ ಉದಾಹರಣೆಗೆ ನಿಮಗೆ ನರೇಟ್ರ್ ಗೊತ್ತಲ್ಲ, ಸ್ಟೇಜ್ ಮೇಲೆ ನರೇಟ್ರ್ ಬರ್ತಾರೆ. ಈಗ ನಾನು ಇಲ್ಲಿ ನಿಂತಿರ್ತೀನಿ ನೋಡಿ, ಇವತ್ತಿನ ನಾಟಕ ಇದು ಬೆಪ್ಪು ತಕ್ಕಡಿ ಬೋಳಶಂಕರ ಅಂತ. ನೀವೆಲ್ಲ ಬಂದಿದ್ದೀರಿ, ಬಹಳ ಖುಷಿ ಆಯ್ತು ನನಗೆ. ಇನ್ನೊಂದು 2 ನಿಮಿಷದಲ್ಲಿ ನಾಟಕ ಶುರು ಮಾಡ್ತೀವಿ ಪ್ರೇಕ್ಷಕರೇ, 1 ನಿಮಿಷ ಸುಮ್ಮನೆ ಅಂದ ಹಾಗೆ. ಇವತ್ತು ನಮ್ಮ ಇದನ್ನು ಉದ್ಘಾಟನೆ ಮಾಡೋಕ್ಕೆ ಎಲ್ಲಿಂದ ಬಂದೆ? ಅಲ್ಲಿಂದ ಇಲ್ಲಿಗೆ ಬಂದೆ ಅಲ್ವಾ? ಆ್ಯಕ್ಚುಲಿ ಮಾಮೂಲಾದರೆ ಒಂದು ಲೈಟ್ ಇಲ್ಲಿಗೆ ಬೇಕು, ಇನ್ನೊಂದು ಲೈಟ್ ಅಲ್ಲಿಗೆ ಬೇಕಲ್ಲ. ಆಮೇಲೆ ನೆಕ್ಸ್ಟ್ ಇಲ್ಲಿಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ, 3 ಲೈಟ್ ಬೇಕು ಎಕ್ಸ್ಟ್ರಾ ನನಗೆ. ಬಟ್ ಇದು ಒಂದೇ ಲೈಟಲ್ಲಿ ಮಾಡೋಕ್ಕೆ ಸಾಧ್ಯ, ಒಂದೇ ಲೈಟಲ್ಲಿ ಮಾಡ್ಬೋದು. ಸೆಂಟ್ರಿಗೆ ಇದನ್ನು ಕಟ್ಟಿಬಿಟ್ರೆ ಫಸ್ಟ್ ಇಲ್ಲಿ ತರ್ತಾನೆ, ಇಲ್ಲಿಗೆ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂತೀನಿ. ಫಸ್ಟ್ ನಂಬರ್ 1 ಇಲ್ಲಿ ಅಂತ ಅಲ್ಲಿ ಬರೆದು ಇಟ್ಕೊತೀನಿ, ಅದನ್ನು ಎತ್ತಿದ್ರೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ, ನಂಬರ್ 2 ಅಂತ ಇದನ್ನು ರೆಕಾರ್ಡ್ ಮಾಡಿ ಇಟ್ಟಿರ್ತಾರೆ. ನೆಕ್ಸ್ಟ್ ಇದನ್ನು ರೆಕಾರ್ಡ್ ಮಾಡಿ ಇಟ್ಕೋಬಹುದು. ಆಗ 3 ಲೈಟ್ ಕಟ್ಟಬೇಕಾದಲ್ಲಿ ಒಂದೇ ಲೈಟನ್ನು ಯೂಸ್ ಮಾಡ್ಬೋದು. ಅಥವಾ ಇನ್ನೂ ಹಿಂದೆ ಫಾಲೋವಿಂಗ್ ಲೈಟ್ ಅಂತ ಇದರಲ್ಲೇ ಇದೆ. ಏನಂದರೆ ಸೆನ್ಸರ್ ಇದೆ, ಅದನ್ನು ನಿಮ್ಮ ಇದರಲ್ಲಿ ಕಾಲರಲ್ಲಿ ಎಲ್ಲೋ ಹಿಂಗೆ ಫಿಕ್ಸ್ ಮಾಡ್ತಾರೆ, ಅಥವಾ ಕಾಸ್ಟ್ಯೂಮಲ್ಲೋ ಎಲ್ಲೋ ಅದನ್ನು ಹಾಕೊಂಡಿದ್ರೆ ನೀನು ಎಲ್ಲಿ ಮೂಮೆಂಟ್ ಆಗ್ತೀವೋ ಇಡೀ ಸ್ಟೇಜ್ ಮೇಲೆ ಅಡ್ಡಾಡ್ಬೋದು ನೀನು. ನೋಡಿ ಪ್ರೇಕ್ಷಕರೇ, ಹಿಂಗಾಗತ್ತೆ. ಎಲ್ಲ ದಿನನೇ ಫಾಲೋ ಮಾಡ್ತಾ ಇರತ್ತೆ ಲೈಟ್. ಎಲ್ಲೇ ಹೋದ್ರೂ ನಿನ್ನ ಜೊತೆಗೆ ಬರುತ್ತೆ ಲೈಟ್. ಅಷ್ಟು ಆಪ್ಷನ್ ಇದೆ ಈ ಲೈಟ್ಗಳಲ್ಲಿ. ಅಂದರೆ ಅಡ್ವಾನ್ಸ್, ಅಂದರೆ ಅದರಲ್ಲಿ ವೇರಿಯಂಟ್ಗಳಿದ್ದಾವೆ. ನೀವು ಕಾರ್ಗಳಲ್ಲಿ ಹೆಂಗೆ ವೇರಿಯಂಟ್ ಅಂತ ಇದು ಬೇಸಿಕ್ ಮಾಡೆಲ್ಲು, ಮೀಡಿಯಮ್ಮು, ಟಾಪ್ ಎಂಡು ಅಂತ ಹೇಳ್ತೇವಲ್ಲ, ಟಾಪ್ ಎಂಡಲ್ಲಿ ತುಂಬ ಆಪ್ಷನ್ಗಳಿದ್ದಾವೆ. ಮಲ್ಟಿಪಲ್ ಕಲರ್ಗಳು ಆಟ ಆಡ್ಬೋದು. ಅದೊಂದು ದೊಡ್ಡ ಸಾಗರ ಅದು ಇದಕ್ಕೆ ಬಂದುಬಿಟ್ರೆ ಅಂತ. ಗೊತ್ತಾಯ್ತಾ? ಓಕೆ.
ಇನ್ನು ನಾವು ಸ್ಪೆಷಲ್ ಎಫೆಕ್ಟಿಗೆ ಹೋಗ್ತೀವಿ. ಇವೆಲ್ಲ ಸ್ಪೆಷಲ್ ಎಫೆಕ್ಟ್, ಗೊತ್ತಾಯ್ತಾ ನಿಮಗೆ? ಆ ಲೈಟಲ್ಲಿ ಆವಾಗ ಶುರು ಮಾಡಿದ್ನಲ್ಲ, ಒಂದು ಫ್ಲಡ್ ಲೈಟು, ಆಮೇಲೆ ಸ್ಟ್ರಿಪ್ ಲೈಟು, ಆಮೇಲೆ ಸ್ಪಾಟ್ ಲೈಟು, ಪಾರ್ ಲೈಟು, ಆಮೇಲೆ ಲಾಸ್ಟಿಗೆ ಬರೋದು ಇದು ಯಾವುದು ವಿಶೇಷ ಬೆಳಕುಗಳು ಅಂತ, ಲೈಟ್ಗಳು ಅಂತ. ಇದು ವಿಶೇಷವಾದಂಥ ಲೈಟ್. ಇದು ಪಕ್ಕಾ ನಮ್ಮ ಮಾಮೂಲು ಹ್ಯಾಲೋಜಿನ್ ಲೈಟ್ ಇದೆಯಲ್ಲ, ಇದೇ ಥರದ ಹ್ಯಾಲೋಜಿನ್ ಫಸ್ಟ್ ಅಲ್ಲಿ ತೋರಿಸಿದ್ವಲ್ಲ, ಇದೇ ಥರದ ಇದರಲ್ಲೇ ಇರುವಂಥದ್ದು. ನೋಡಿ ಇಲ್ಲಿ ಇದೇ 1000 ವ್ಯಾಟ್ಸ್ ಇದು ಇರುತ್ತೆ. ಇದಕ್ಕೇನು ಮಾಡಿರ್ತಾನೆ ಅಂದರೆ, ಮುಂದುಗಡೆಗೆ ಲೈಟ್ ಒಳಗಡೆ ಇರುತ್ತೆ, ಈ ಮುಂದುಗಡೆಗೆ ಒಂದು ಸಿಲಿಂಡ್ರ್, ಸಣ್ಣ ಸಿಲಿಂಡ್ರ್ ಇರುತ್ತೆ. ಆ ಥರ ಸಿಲಿಂಡ್ರ್ ಇರುತ್ತೆ, ಅದರಲ್ಲಿ ಈ ಥರ ಕಟ್ ಮಾಡಿರ್ತಾರೆ ನೋಡಿ, ಹಿಂಗೆ 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 ಕೆಲವು ಕಡೆ ಕಟ್ ಹಿಂಗೆಲ್ಲ ಇರುತ್ತೆ, ಆಯ್ತಾ? ಅಲ್ಲಲ್ಲೇ ಕಟ್ ಮಾಡಿರ್ತಾರೆ. ಅದು ಒಂದು ವೀಲಿಗೆ ಫಿಕ್ಸ್ ಮಾಡ್ತಾನೆ, ಅದು ಮೂವ್ ಆಗತ್ತೆ. ಯಾವುದು ಇದೆಯಲ್ಲ ಸಿಲಿಂಡ್ರ್ ಮೂವ್ ಆಗತ್ತೆ, ಹಿಂದ್ಗಡೆ ಲೈಟ್ ಇರುತ್ತೆ, ಆ ಮಧ್ಯದಲ್ಲಿ ಬೆಳಕು ತೂರಿ ಬರುತ್ತೆ, ಬಂದು ಅದು ಇಡೀ ನೀರು ಮೂವ್ ಆದಂಗೆ ಅನಿಸಿಬಿಡುತ್ತೆ ನಿಮಗೆ. ಇದಕ್ಕೆ ನೀವು ಬೇಕಾದ ಕಲರನ್ನು ಹಾಕೋಬಹುದು. ಬ್ಲೂ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನದಿ, ಸರೋವರ, ಸಮುದ್ರ ಏನು ಬೇಕಾದರೂ ಮಾಡ್ಕೋಬಹುದು, ಗೊತ್ತಾಯ್ತಾ? ಆಮೇಲೆ ಇದು ಹೊಸ ಇನ್ವೆನ್ಷನಲ್ಲಿ, ಇದು ಮಹೇಶ ಕಂಡುಹುಡುಕಿದ್ದು ಒಂದು ಭಾಳ ಒಳ್ಳೆ, ಇದನ್ನು ಯಾರು ಯೂಸ್ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಹೇಶ್ ಕಲ್ಲತ್ತಿ ಮಾಡ್ದ. ಇದೇ ಲೈಟನ್ನು ಉಲ್ಟಾ ಇಟ್ಟುಬಿಟ್ರೆ, ಹಿಂಗೆ ತಿರುಗಿಸಿ ಇಟ್ಟುಬಿಟ್ಟು ರೆಡ್ ಕಲರ್ ಹಾಕಿದರೆ ಬೆಂಕಿ ಉರಿದಂಗೆ ಕಾಣುತ್ತೆ, ಪಕ್ಕಾ ಬೆಂಕಿ ಉರಿದಂಗೆ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ರಾಮಾಯಣ ದರ್ಶನಮಿಗೆ ಇದನ್ನು ಯೂಸ್ ಮಾಡಿದ್ವಿ ಆ ಥರ. ಅದು ಅಚಾನಕ್ಕಾಗಿ ಆಗಿದ್ದದು, ಏನು ಬೇಕು ಅಂತ ಮಾಡಿರೋದಲ್ಲ ಅದು. ಹಿಂಗೆ ಯಾವುದು ಈ ವಾಟ್ರಿಗಾಗಿ ಇಟ್ಟ ಲೈಟು ಅಲ್ಲಿ ಜಾರು ಬಿಟ್ಟು ಹಿಂಗೆ ಕುಂತು ಬಿಟ್ಟಿತ್ತು. ಆಮೇಲೆ ಲೈಟ್ ಆನ್ ಮಾಡ್ತಾನೆ, ನೋಡಿದರೆ ಹಿಂಗೆ ಬೆಂಕಿ ಉರಿದಂಗೆ ಉರಿತಲ್ಲ, ಇದು ಹಿಂಗೆ ನೋಡಿದರೆ ನೋಡಿ ಇನ್ನೂ ಮಾಡ್ಬೋದಲ್ಲ ಐಡಿಯಾ ಅದು ಬರ್ತದೆ ಹಂಗೆ, ಗೊತ್ತಾಯ್ತಾ? ಅದೇ ಇನ್ನು ಸ್ಟ್ರೋಬ್ ಲೈಟ್, ಮಿಂಚು, ಬಳಕ ಅಂತ ಮಿಂಚು ಬರುತ್ತಲ್ಲ, ಈಗ ಇಲ್ಲ, ಅದು ಭಾಳ ಕಡೆ ಯೂಸ್ ಮಾಡಲ್ಲ ಅದನ್ನು. ಅದೇ ಎಫೆಕ್ಟನ್ನು ಈ ಲೈಟಲ್ಲಿ ಮಾಡ್ಬೋದು. ಯಾವುದನ್ನು? ಅದೇ ಎಫೆಕ್ಟನ್ನು ಈ ಲೈಟಲ್ಲಿ ಮಾಡೋಕ್ಕೆ ಬರುತ್ತೆ. ಅಂದರೆ ಇದನ್ನು ಅದು ಬ್ಲಿಂಕಿಂಗ್ ಮೋಡು, ಆ ಮೋಡಿಗೆ ಹೋದರೆ ಇದುವೇ ಆಗತ್ತೆ. ಈಗ ಗುಡುಗು ಸಿಡ್ಲು ಸೌಂಡ್ ಬರುವಾಗ ಅದನ್ನು ಹಾಕ್ಬಿಟ್ರೆ ಆಯಿತು, ಮಳೆ ಜೋರಾಗಿ ಬರ್ತಾ ಇದೆ ಅಂತೇಳಿ ಮಾಡ್ಕೊ. ನಿದ್ದೆ ಬರ್ತಾ ಇದೆ ಕೆಲವರಿಗೆ. ನೀರು ಕುಡೀರಿ, ಬೋರ್ ಮಾಡ್ಕೋಬೇಡಿ ಸ್ವಲ್ಪ. ನನಗೆ ಗೊತ್ತು ಬೋರ್ ಇದು ಯಾಕೋತಾ, ನಿಮಗೆ ಕೂತಲ್ಲೇ ಕೇಳೋದಲ್ವಾ, ಬಟ್ ಅನಿವಾರ್ಯ. ಇದನ್ನು ಒಂದಷ್ಟು ಇಲ್ಲ, ನಮ್ಮದೇ ಲಾಭ ಇರಬೇಕು. ನಮ್ಮದೇ ಲಾಭ ಅಲ್ಲ ಆದರೆ ಒಂದೊಂದನ್ನೇ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಇದನ್ನು ಮಾಡಿ ನಾವು ಮತ್ತೆ ನಾಳೆ ಪ್ರಾಕ್ಟಿಕಲಿಗೆ ಹೋಗ್ತೀವಿ ಬಿಡು. ಇನ್ನು ಲೇಸರ್ ಲೈಟ್. ಲೇಸರ್ ಲೈಟ್ ಅಂದರೆ ಇದು ಎಫೆಕ್ಟ್ ಲೈಟಿಗೆ ನಾವು ಬಳಸುವಂಥದ್ದು. ಏನಪ್ಪ ಅಂದರೆ ಇಡೀ ಸ್ಟೇಜ್ ಮೇಲೆ ಮಿಂಚು ಹುಳಗಳು ಬಂದ ಹಾಗೆ, ಇಡೀ ಸ್ಟಾರ್ಗಳೆಲ್ಲ ಸ್ಟೇಜ್ ಮೇಲೆ ಓಡಾಡ್ದ ಹಾಗೆ ಇಡೀ ಮೂವ್ ಆಗ್ತಾ ಇರುತ್ತೆ. ಸ್ಟಾರ್ಗಳು, ಚಂದ್ರ, ಬೇರೆ ಬೇರೆ ಡಿಸೈನ್ಗಳು ಇಡೀ ಸ್ಟೇಜು ಆಡಿಟೋರಿಯಂ ಮೇಲೆಲ್ಲ ಬೆಳಕು ಬೀಳತ್ತೆ. ಆ ಥರದ ಲೈಟ್ಗಳಲ್ಲಿ ಸಾಮಾನ್ಯವಾಗಿ ಡ್ಯಾನ್ಸಿಗೆಲ್ಲ ಬಳಸ್ತಾರೆ, ನಾಟಕಕ್ಕೆ. ಒಂದು ನಿಮಿಷ ಆಯಿತಾ? ಇನ್ನೊಂದು ಪಕ್ಕದಲ್ಲಿ ಒಂದು ಇದೆ ನೋಡಿ, UV ಅಲ್ಟ್ರಾ ವೈಲೆಟ್ ಲೈಟ್. ತುಂಬ ಒಳ್ಳೆಯ ಎಫೆಕ್ಟ್ ಇದೆ, ಹಾಗೆ ತುಂಬ ಡೇಂಜರ್ ಕೂಡ. ಅಲ್ಟ್ರಾ ವೈಲೆಟ್ ಲೈಟ್ ಅದು, ಯಾಕೆಂದರೆ ಕಣ್ಣಿಗೆ ತುಂಬ ಹಾಳು. ಈ ಲೈಟು ಟ್ಯೂಬ್, ಈ ಥರದ ಟ್ಯೂಬಲ್ಲಿ ಬರುತ್ತೆ. ಆ ಲೈಟ್ ಹಾಕಿದಾಗ ಈ ಲೈಟ್ನ ಗುಣ ಏನಪ್ಪ ಅಂದರೆ, ಈ ಬೆಳಕು ಬಿಳಿಯ ವಸ್ತುವನ್ನು ಮಾತ್ರ ಪ್ರತಿಫಲನ ಮಾಡುತ್ತೆ, ಉಳಿದದನ್ನು ಯಾವುದನ್ನು ಕೂಡ ಅದು ತೋರಿಸೋದಿಲ್ಲ. ಅರ್ಥ ಆಯ್ತಾ? ಬಿಳಿ ವಸ್ತುವನ್ನು ಮಾತ್ರ ಅದು ಗ್ರಹಿಸತ್ತೆ, ಮತ್ತು ಯಾವ ಬಣ್ಣವನ್ನು ಗ್ರಹಿಸೋದಿಲ್ಲ. ಸಾರಿ, ಬಿಳಿಯ ಬಣ್ಣವನ್ನು ಮಾತ್ರ. ಇದನ್ನು ಆನ್ ಮಾಡಿಬಿಟ್ಟು ನೀವು ಸ್ಟೇಜ್ ಮೇಲೆ ಬಂದರೆ ಏನು ಕಾಣಲ್ಲ, ನಿಮ್ಮ ಹಲ್ಲು ಕಾಣುತ್ತೆ, ಕಣ್ಣಿನ ಬೊಂಬೆ ಅಷ್ಟೇ, ದೆವ್ವ ಕಣ್ಣಂಗೆ ಕಾಣುತ್ತೆ. ಅದಕ್ಕೆ ಇದನ್ನು ಅಂಥದ್ದಕ್ಕೆ ಯೂಸ್ ಮಾಡ್ತಾರೆ.
ಅದಕ್ಕೆ ಏನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಅಲ್ಟ್ರಾ ವೈಲೆಟ್ ಬಣ್ಣ ಬರುತ್ತೆ. ಬಣ್ಣ ಈಗ ಯಾವುದೋ ಒಂದು ಸ್ಕೆಲಿಟನ್ ಸ್ಟೇಜ್ ಮೇಲೆ ದೆವ್ವ ಬರಬೇಕು, ಬರೀ ಸ್ಕೆಲಿಟ್ ಒಂದು ಚಿತ್ರಕ್ಕೆ ನಮ್ಮ ಹ್ಯೂಮನ್ ಬಾಡಿದು ಬೋನು ಇದು ಬರುತ್ತಲ್ಲ ಅಸ್ಥಿ ಪಂಜರವನ್ನು ಅಲ್ಟ್ರಾ ವೈಲೆಟ್ ಲೈಟಲ್ಲಿ ಇದು ಪೇಂಟಲ್ಲಿ ಬರೆದು ಬಿಟ್ಟು ಸುಮ್ಮನೆ ಹಿಡ್ಕೊಂಡು ಹೋದ್ರೆ ಸಾಕು, ಹಿಂಗೆ ದೆವ್ವನೇ ಕುಣಿದಂಗೆ ಆಗುತ್ತೆ. ಆ ಥರದ ಲೈಟ್ ಇದೆ. ಇದನ್ನು ಅಂದರೆ ಹೇಳಿದ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದರೆ ಬೇರೆ ಬೇರೆ ಥರ ಯೂಸ್ ಮಾಡ್ಬೋದು. ನಮ್ಮ ಈ ಪಪೆಟ್ ಶೋಗಳಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ನೋಡಿ, ಎಸ್, ಚಾಮಚಲವಾಗಿ ಯೂಸ್ ಮಾಡಿದಿರಲ್ಲ. ಆ ರಥ ಎಲ್ಲ ಹೋಗತ್ತಲ್ಲ ನೋಡಿ, ಚಕ್ರ ಕಾಣ್ತಿತ್ತು. ನೀವು ತಳ್ಳೋರು ಯಾರು ಕಾಣಲ್ಲ. ತಳ್ಳೋರೆಲ್ಲ ಏನು ಮಾಡ್ತಾರೆ, ಕಪ್ಪು ಡ್ರೆಸ್ ಹಾಕೋತಾರೆ, ಯಾಕಂದ್ರೆ ಅದು ಇನ್ನು ತಳ್ಳಿದ್ದೇ ಗೊತ್ತಾಗಲ್ಲ. ಬಟ್ ಆ ಚಕ್ರ ಕಾಣುತ್ತೆ, ರಥ ಕಾಣುತ್ತೆ. ಅವ್ರು ಯಾವುದು ಕಾಣಬೇಕೋ ಅದನ್ನೆಲ್ಲ ಅಲ್ಟ್ರಾ ಆ ಪೇಂಟ್ ಬಳ್ದಿರ್ತಾರೆ, ಉಳಿದಿದ್ದು ಕಾಣೋದೇ ಇಲ್ಲ. ಹಿಂದೆ ಡಿಸ್ಕೋ ಲೈಟ್ ಇದೆಲ್ಲ ಗೊತ್ತು ನಿಮಗೆ. ನೋಡಿ, ಇದನ್ನ ಹೆಂಗೆ ಬೇಕಾದರೂ ಬಳಸ್ಕೋಬೋದು, ಈ ಥರದ ಲೈಟ್ಗಳನ್ನು. ಇದೆಲ್ಲ ಇದು ಆ ಥರದ್ದು ನೋಡಿ, ಇದೆಲ್ಲ ರಿಮೋಟ್ ಕಂಟ್ರೋಲ್ ಇರುತ್ತೆ, ಯಾವ ಥರ ಬೇಕಾದರೂ ನೀವು ಬಳಸ್ಕೋಬೋದು. ಅರಮನೆ ಸೀನಿಗ ಎಲ್ಲಿ ಬೇಕಾದರೂ ಬಳಸ್ಕೋಬೋದು. ಇದು ಫೈರ್ ಎಫೆಕ್ಟ್ ಅಂತ. ಸ್ಟೇಜ್ ಮೇಲೆ ಯಾಗ ಮಾಡಬೇಕು, ಒಂದು ಕುಂಡ ಇರುತ್ತೆ, ಆ ಕುಂಡದೊಳಗೆ ಈ ಲೈಟನ್ನು ಇಟ್ಟರೆ ಆಯ್ತು. ಇದೆಲ್ಲ ತುಂಬ ಕರೆಂಟ್ ತಗೊಳ್ಳಲ್ಲ. ಇದೆಲ್ಲ ಏನಪ್ಪ ಅಂದರೆ ಎರಡು ಕಡೆಗೆ ನೋಡಿ, ಅಲ್ಲೊಂದು ಇಲ್ಲೊಂದು ಸಣ್ಣ ಲೈಟ್ ಇದೆ, ಹಿಂಗೆ ಇಲ್ಲೊಂದು ಲೈಟು ಇಲ್ಲೊಂದು ಲೈಟ್ ಇದೆ, ಗೊತ್ತಾಯ್ತಾ? ಈ ಮಧ್ಯಕ್ಕೇನು ಅಂದರೆ ಈ ನಿಮ್ಮ ಲೇಡೀಸ್ ಇದು ವೇಲು ಬರುತ್ತಲ್ಲ, ರೆಡ್ ವೇಲು, ಟ್ರಾನ್ಸ್ಪರೆಂಟ್ ವೇಲು ಬರುತ್ತಲ್ಲ, ಆ ಥರದ ವೇಲ್ ಪೀಸನ್ನು ಕಟ್ ಮಾಡಿ ಅಂಟಿಸಿರ್ತಾರೆ ಅಲ್ಲಿಗೆ. ಆ ಶೇಪಲ್ಲಿ ಕಟ್ ಮಾಡಿ ಇರ್ತಾರೆ. ಒಳಗೊಂದು ಫ್ಯಾನ್ ಇರುತ್ತೆ, ಫ್ಯಾನ್ ಗಾಳಿಗೆ ಏನಾಗುತ್ತೆ, ವೇಲು ಡ್ರೂರ್ ಅಂತ ಡ್ಯಾನ್ಸ್ ಮಾಡುತ್ತೆ. ಇಲ್ಲಿ ರೆಡ್ ಲೈಟ್ ಬರುತ್ತೆ. ನೋಡಿದ್ರೆ ಏನಾಗುತ್ತೆ, ದೂರ ನೋಡಿದವ್ರಿಗೆ ಭಾರಿ ಯಜ್ಞ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇದು ಎಫೆಕ್ಟ್ ಅಂದರೆ ಸ್ಟೇಜ್ ಮೇಲೆ ಅಂಥದ್ದು ಬೇಕಾದಾಗ, ಅಂದರೆ ನಾಟಕದ ಕ್ವಾಲಿಟಿಯನ್ನು ಹೆಚ್ಚಿಸಕ್ಕೆ. ಇದೆಲ್ಲ ಇರೋದು ಯಾಕೆ ಅಲ್ವಾ? ಅಂದರೆ ನಿನ್ನನ್ನು ಹೆಚ್ಚು ನಂಬಿಸೋದಕ್ಕೆ ಬಳಸಿದ್ರ. ಯಾವುದನ್ನ ಫೈರ್ ಮಾಡಿದ್ರಾ? ಗುಡ್. ಹಾಗೆ ನೋಡಿ, ಇದು ಸ್ವಲ್ಪ ಓಲ್ಡ್ ಮಾಡೆಲು, ಕಲರ್ ವೀಲ್ ಅಂತ ಬರ್ತಿತ್ತು, ಈಗ ಇಲ್ಲ ಅದು. ಇದಕ್ಕೊಬ್ಬ ಕಂಡಕ್ಟರ್ ಬೇಕು ಇದಕ್ಕೆ, ಗೊತ್ತಾಯ್ತಾ? ಈ ಲೈಟಿಗೆ ಇಲ್ಲಿ ಫಿಕ್ಸ್ ಆಗಿರುತ್ತೆ. ಮೊದಲೇ ಇಲ್ಲಿ ಫಿಲ್ಟರ್ ಪೇಪರ್, ಇದನ್ನು ತಿರುಗಿಸ್ತಾ ಇರೋದು ಹಿಂಗೆ ಮೆತ್ತಿಂಗ್ ಎಳಿಬೇಕು. ಆಗ ಅದೇನಾಗುತ್ತೆ, ಕಲರ್ ಪ್ಲೇಟ್ ಓಡ್ತಾ ಇರುತ್ತೆ. ಆಗ ಬೇರೆ ಬೇರೆ ಕಲರ್. ಅಂದರೆ ಇದನ್ನೆಲ್ಲ ಏನು ಮಾಡ್ತಿದ್ರು ಅಂದರೆ ಇದಕ್ಕೆ ಸೈಕಿಗೆ ಮಾತ್ರ ಬಳಸ್ತಿದ್ರು. ಆಮೇಲೆ ನೋಡಿ, ಇಲ್ಲಿ ಇನ್ನೊಂದಿದೆ, ಇದೇ ಥರ ಇನ್ನೊಂದಿದೆ. ಇಲ್ಲಿ ಒಂದು ಲೆನ್ಸ್ ಇದು ಗ್ಲಾಸ್ ಇದೆ, ಗ್ಲಾಸ್ ಮೇಲೆ ಪೇಂಟ್ ಬರೆದಿರ್ತಾರೆ. ಈ ಮೋಡದ ಚಿತ್ರವನ್ನು ಬರೆದಂತ ಒಂದು ಪೇಂಟ್ ಮಾಡಿರ್ತಾರೆ ಗ್ಲಾಸಿಗೆ. ಇದನ್ನ ಏನು ಮಾಡಿರ್ತಾರೆ, ಈ 700 ಪ್ರೊಫೈಲ್ ಅಂತ ಹೇಳಿದ್ನಲ್ಲ ನಾನು, ಅದಕ್ಕೆ ಫಿಕ್ಸ್ ಮಾಡ್ಕೋತಾರೆ. ಇದನ್ನ ಮಾಡಿದಾಗ ಏನಾಗುತ್ತೆ, ಇದಕ್ಕೊಂದು ಸಣ್ಣ ಮೋಟ್ರ್ ಇರುತ್ತೆ ಇಲ್ಲಿ ಒಳಗಡೆ, ಇದರೊಳಗೆ ಸಣ್ಣ ಮೋಟ್ರ್ ಇರುತ್ತೆ. ಈ ಲೆನ್ಸ್ ಇದೆಯಲ್ಲ, ಇದು ಹಿಂಗೆ ಮೂವ್ ಆಗುತ್ತೆ. ಹಿಂಗೆ ಏನಾಗತ್ತೆ, ಅದು ರೌಂಡ್ ಆಗತ್ತೆ, ಸ್ಲೋಲಿ ರೌಂಡ್ ತಿರುಗತ್ತೆ. ಸ್ಟ್ಯಾಂಡಿಗೆ ಹಾಕಿರ್ತಾರಲ್ಲ, ಆವಾಗ ಇದು ಸೈಕ್ ಮೇಲೆ ಬಿದ್ದಾಗ ಆ ಇಡೀ ಮೋಡವೇ ಹಿಂಗೆ ರನ್ ಆದಂಗೆ ಅನಿಸ್ಬಿಡುತ್ತೆ. ಅದೇ ದೇವೇಂದ್ರ ಬರೋದು, ಆಮೇಲೆ ನಾರದ ಬರ್ತಾನೆ ಟ್ವಿಂಟಿ ಮಾಡ್ಕೊಂಡು, ಅಂಥದ್ದಕ್ಕೆಲ್ಲ ಯೂಸ್ ಮಾಡ್ತಿದ್ರು ಆವಾಗ. ದೇವೇಂದ್ರ ಬರೋದಕ್ಕೆ ನಾರದರು ಮೋಡದಿಂದ ಇಳಿಬೇಕಲ್ಲ, ಆ ಕೆಳಗಡೆ ಸ್ಮೋಕ್ ಬಿಟ್ಟಿರ್ತಾರೆ, ಅದು ಇದೆ ಅಂತ ಕಾಣುತ್ತೆ ನೋಡೋಣ. ಹಂಗೆ ಪಿನ್ ಸ್ಪಾಟ್ ಇಲ್ಲ ಈಗ, ಎಲ್ಲ ಔಟ್ಡೇಟೆಡ್, ತುಂಬ ಚಿಕ್ಕದು. ಇದು 100 ವ್ಯಾಟ್ಸು ಬರಲ್ಲ, 75 ವ್ಯಾಟ್ಸ್ ಏನೋ ಬರುತ್ತೆ ಇದು ಲೈಟ್. ಇದು ಚಿಕ್ಕದು, ಎಷ್ಟೋ ನಿನ್ನ ಪಾದಕ್ಕೆ ಅಂತ ಹೇಳಿದಲ್ಲ, ಫೋಟೋಗೆ ಎಷ್ಟು ಬೇಕೋ ಅಷ್ಟೇ. ಬಹಳ ಪಿನ್ ಸ್ಪಾಟ್, ತುಂಬ ಸರ್ಕಲ್, ತುಂಬ ಚಿಕ್ಕದು ಬರೋಕ್ಕೆ ಯೂಸ್ ಮಾಡ್ತಿದ್ರು. ಈಗ ಇಲ್ಲ ಇದು, ಯಾಕೆಂದ್ರೆ ಈ ಎಫೆಕ್ಟ್ಗಳೆಲ್ಲವೂ ನಿಮಗೆ ಪ್ರೊಫೈಲಲ್ಲಿ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಹೇಳಿದಲ್ಲ, ಶಟರ್ಸ್ ಇದ್ದಾವೆ, ಚಿಕ್ಕದು ಮಾಡ್ಕೋಬಹುದು. ಆಮೇಲೆ ಐರಿಶ್ ಬಂದಿದೆ, ಅದರ ಮೂಲಕ ಬೇಕಾದಂಗೆ ಮಾಡ್ಕೋಬಹುದು. ಅಷ್ಟೆಲ್ಲ ಕಷ್ಟಪಡಲ್ಲ, ಇದು ಯೂಸ್ ಮಾಡಲ್ಲ. ಬಟ್ ಇತ್ತು, ನಿಮಗೆ ಕೇಳ್ತಾರೆ ಪಿನ್ ಸ್ಪಾಟ್ ಅಂದರೆ ಕೇಳ್ಬಹುದು, ಗೊತ್ತಾಯ್ತಾ? ಆಮೇಲೆ ಇದು ನೋಡಿರ್ತೀರಿ, ಬಾಲ್ ದೊಡ್ಡದು, ಅದಲ್ಲೆಲ್ಲ ಗ್ಲಾಸ್ ಅಂಟಿಸಿರ್ತಾರೆ, ಗೊತ್ತಲ್ವಾ? ಸ್ಟೇಜ್ ಮೇಲೆ
ಗ್ಲಾಸ್ ಅದಕ್ಕೆ ಬಾಲ್ ಹಿಂಗೆ ಮೇಲೆ ಕಟ್ಟಿರ್ತಾರೆ, ಅದೆಲ್ಲ ಗ್ಲಾಸ್ ಪೀಸ್ ಅಂಟಿಸಿರ್ತಾರೆ. ಕೆಳಗಡೆ 2 ಲೈಟ್ ಇರುತ್ತೆ ಅದಕ್ಕೆ, ಆ ಕಡೆಯಿಂದ ಈ ಕಡೆಯಿಂದ ಲೈಟ್ ಬಿಟ್ಟಿರ್ತಾರೆ. ಆ ಬಾಲ್ ಟರ್ನ್ ಆಗುತ್ತೆ, ಆದಾಗ ಇಡೀ ಸ್ಟೇಜ್ ಮೇಲೆ ಆಡಿಟೋರಿಯಂ ಮೇಲೆಲ್ಲ ಓಡಾಡ್ತಾ ಇರುತ್ತೆ. ಅದು ಮಿರರ್ ಬಾಲ್ ಲೈಟ್ ಅಂತ ಅದಕ್ಕೆ ಹೆಸರು. ಆಮೇಲೆ ಇದು ಸ್ಮೋಕ್ ಗೊತ್ತಲ್ಲ, ಹೋಗಿ ಸ್ಟೇಜ್ ಮೇಲೆ ಓಕೆ ಹಾಕೋದು, ಎಷ್ಟು ಬೇಕಾದ್ರೂ ರಿಮೋಟಲ್ಲಿ ಹಾಕೋಬಹುದು. ಅಂದ್ರೆ ನಿಮಗೆ ಬೇರೆ ಬೇರೆ ಥರದ ಎಫೆಕ್ಟಿಗೆ ಬೇಕಾಗಿ ಬಳಸ್ಬೋದು ಅದನ್ನು. ಆಮೇಲೆ ಪ್ರೊಜೆಕ್ಟರ್, ಇದನ್ನು ಕೂಡ ಯೂಸ್ ಮಾಡ್ತೀವಿ ನಾವು. ಯಾವ್ದು ನಾಟಕದವರು ಯಾವುದನ್ನು ಬಿಡಲ್ಲ ಅಂತ. ನನ್ನ ಮಕ್ಕಳು ನಾಟಕದವರು, ಅವ್ರಿಗೆ ಸಿಕ್ಕಿದ್ರೆ ಸಾಕು, ಅದನ್ನು ಏನಾದರೂ ಒಂದು ಅದಕ್ಕೆ ಒಂದು ಅರ್ಥ ಕೊಟ್ಟು ಅದನ್ನು ಯೂಸ್ ಮಾಡ್ತಾರೆ. ಆಮೇಲೆ ನಿಮಗೆ ನೋಡಿ, ಇದಕ್ಕೆ ಎಲ್ಲದಕ್ಕೂ ಇದಕ್ಕೆ ಬಾಂಡ್ ಅಂತ ಕರೀತಾರೆ. ಕಲರ್ಸ್ ಫ್ರೇಮ್ಸ್ ಅಂತ ಬರುತ್ತೆ, ಇದನ್ನು ಬಾಂಡ್ ಅಂತ, ಇದನ್ನು ಮಾತ್ರ ಸೆಪರೇಟ್ ಆಗಿ ನೋಡ್ಕೊಳ್ಳಿ. ಬಾಂಡ್ ಅಂದ್ರೆ ಏನು ಅಂತ ಕೇಳ್ತಾರೆ, ಕ್ವಶನ್ ಕೇಳ್ತಾರೆ. ನಿಮ್ಮ ದಾರಿ ತಪ್ಸಕ್ಕೆ ನೆನ್ಪಿಟ್ಕೊಳ್ಳಿ ಇದನ್ನ, ಬಾಂಡ್ ಅಂದ್ರೆ ಏನು ಅಂತ. ಆಮೇಲೆ ಇದೆಲ್ಲ ಫ್ರೇಮ್ಗಳು ಯಾವುದು, ಫಿಲ್ಟರ್ ಪೇಪರ್ ಹಾಕಕ್ಕೆ. ಯಾವುದಕ್ಕೆ? ಪಾರ್ಲೈಟಿಗೆ. ಇದು ಪಾರ್ಲೈಟ್, ಇದು ಪೀಸ್, ಇದು ಕೂಡ ಇದು ಯಾವ್ದ್ರದ್ದು, ಪೀಸಿದು ಹಾಕೋಬಹುದು, ಪಾರಿಗೂ ಹಾಕೋಬಹುದು. ಆ ಥರ ಕಲರ್ ಪೇಪರನ್ನು ಹಾಕುವಂಥದ್ದು, ಅಥವಾ ಜೆಲ್ ಪೇಪರ್ ಹಾಕಕ್ಕೆ ಅಂತ ಇರುವಂಥದ್ದು. ಅರ್ಥ ಆಯ್ತಾ? ಇದರ ಕೆಲಸ ಏನು ಕೆಲಸ ಮಾಡುತ್ತೆ ಈ ಬಾಂಡು ಅಂದ್ರೆ, ಫ್ರನಲ್ ಲೈಟ್ ಅಂತ ಹೇಳಿದ್ನಲ್ಲ, ಚಕ್ಕುಲಿ ಲೆನ್ಸ್ ಇರುತ್ತೆ ಅಂತ, ನೆನಪಾಯ್ತಾ? ಆಯ್ತಾ? ಆ ಲೆನ್ಸಿಗೆ ಲೈಟಿಗೆ ಅದು ಬೆಳಕು ಜಾಸ್ತಿ ಹೊರಗಡೆ ಚದರುತ್ತಲ್ವಾ, ಅದನ್ನು ಕಂಟ್ರೋಲ್ ಮಾಡಕ್ಕೆ ಈ ಶಟ್ರುಗಳ ಮೂಲಕ ಇದನ್ನ ಸ್ವಲ್ಪ ಬೆಂಡ್ ಮಾಡ್ಕೋಬಹುದು. ಹಿಂಗೆ ಮಾಡಿದ್ರೆ ಸ್ವಲ್ಪ ಹೊರಗಡೆ ಹೋಗೋದನ್ನ, ಚದುರು ಹೋಗೋದನ್ನ ಕಾನ್ಸಂಟ್ರೇಟ್ ಮಾಡಬಹುದು. ಅದಕ್ಕೆ ಈ ಬೆಳಕನ್ನ ಕಾನ್ಸಂಟ್ರೇಟ್ ಮಾಡಕ್ಕೆ ಇರುವಂತದ್ದು ಬಾಂಡ್. ಓಕೆ, ನೆಕ್ಸ್ಟ್. ಇದೆಲ್ಲ ಟೂಲ್ಸ್. ನೋಡು, ಟೂಲ್ಸ್ಗೆ ಬಂದ್ವಿ ನಾವು. ಇದು ಈ ಕಡೆದು ಏನ್ ಹೇಳ್ತಾರೆ ಇದಕ್ಕೆ, ಕ್ಲಾಂಪ್, ಲೈಟ್ ಕ್ಲಾಂಪ್ಗಳು ಇದು. ಆಯ್ತಾ? ಇಲ್ಲಿ ಇದನ್ನು ತೆಗೆದು ಬಿಟ್ಟು ಇದನ್ನ ಇಲ್ಲಿಗೆ ಫಿಟ್ ಮಾಡ್ತಾರೆ, ಈ ಭಾಗಕ್ಕೆ ಫಿಟ್ ಮಾಡಕ್ಕೆ. ಗೊತ್ತಾಯ್ತಾ? ಆಮೇಲೆ ಇದು ಬಾರ್, ಮೇಲೆ ಬಾರಿಗೆ ಹಾಕಿಬಿಟ್ಟು ಇದನ್ನ ಟೈಟ್ ಮಾಡ್ತಾರೆ. ಟೈಟ್ ಮಾಡಿಬಿಟ್ರೆ ಇದು ಅಲ್ಲಾಡಲ್ಲ, ಡ್ಯಾನ್ಸ್ ಮಾಡಲ್ಲ, ಗಟ್ಟಿಯಾಗಿ ಕೂತ್ಕೊಳುತ್ತೆ. ಲೈಟು ಗಾಳಿಗೂ ಅಲ್ಲಾಡಬಾರ್ದಲ್ವಾ? ನೀವೆಲ್ಲ ಕೆಲಸ ಲೈಟೆಲ್ಲ ಮಾಡಿ ಇಟ್ಟಿರ್ತೀರಿ, ಮಾಡಿ ಟೀ ಕುಡಿಯೋಕ್ಕೆ ಬಂದಾಗ ಗಾಳಿ ಬಂದು ಲೈಟ್ ಹಿಂಗೆ ತಿರ್ಕೊಂಬಿಟ್ರೆ ಅಲ್ವಾ? ಹಂಗಲ್ಲ, ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ಕಟ್ಟಿ ಟೈಟ್ ಮಾಡ್ಬೇಕು ನಾವು. ಲೈಟ್ ಅಲ್ಲಾಡಬಾರ್ದು, ನೀಟಾಗಿ ಇಟ್ಟಿರ್ಬೇಕು. ಓಕೆ, ಇದು ನಿಮಗೆ ಕಂಟಿನ್ಯೂಟಿ ಟೆಸ್ಟರ್ ಅಂತ ಹೇಳ್ತಾರೆ ಇದನ್ನ. ಗೊತ್ತಾಯ್ತಾ? ಇಲ್ಲೊಂದು ಒಳಗಡೆಗೆ ಒಂದು ಸೆಲ್ ಇರುತ್ತೆ, ಇಲ್ಲೊಂದು ಬಲ್ಬ್ ಇರುತ್ತೆ, 2 ಕಡೆ ನೀವು ಯಾವುದು. ಈಗ ಲೈಟು ಹೇಳಮ್ಮ, ಏನಾಯ್ತು ಇದೆಯಾ? ಇದ್ರೆ ಓಕೆ. ಕಂಟಿನ್ಯೂಟಿ ಟೆಸ್ಟ್ ಅಂತ. ಈಗ ವೈರ್ ಯಾವುದೋ ಹಾಳಾಗಿರುತ್ತೆ, ಲೈಟ್ ಇದ್ದಕ್ಕೊಳ್ಳಿ. ಈಗ ಯಾವುದೋ ಒಂದು ಲೈಟ್ ಬರಲ್ಲ, ನಾಟಕ ಆಗ್ಬೇಕು, ಇನ್ನೊಂದು 10 ನಿಮಿಷ ಏನೋ ಫಾಲ್ಟ್ ಹುಡುಕ್ಬೇಕಾಗತ್ತೆ. ಏನು ಮಾಡೋದು ಅವಾಗ? ಇಂಥ ಟೆಸ್ಟ್ಗಳಿದ್ದರೆ ಭಾರಿ ಸುಲಭ. ಯಾಕೆ, ಒಂದ್ಸಲ ನೀನು ಕಟ್ಟಿರ್ತೀಯ, ಅಷ್ಟು ಎತ್ತರಕ್ಕೆ ತಗೊಂಡೋಗಿ ಕಟ್ಟಿರ್ತೀಯ. ಲೈಟ್ ಕಟ್ಟುವ ಮೊದಲು ಲೈಟ್ ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಬೇಕು. ಕಂಟಿನ್ಯೂಟಿ ಹಾಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಸಮಸ್ಯೆ ಬರಲ್ಲ. ಫಾಲ್ಟ್ ಇದ್ರೆ ಕೆಳಗಡೆ ರೆಡಿ ಮಾಡ್ಕೋಬಹುದು. ಕಂಟಿನ್ಯೂಟಿ ನೋಡಿ, ಎಲ್ಲಿಲ್ವಾ? ಓಕೆ, ಇರಲಿ, ಪರವಾಗಿಲ್ಲ. ಇದು ಕಂಟಿನ್ಯೂಟಿ ಟೆಸ್ಟ್ ಅಂತಾರೆ. ಈ ಥರದ್ದು ಇಲ್ಲಿ ಲೈಟ್ ಬರುತ್ತೆ. ಇದೆರಡನ್ನ ಹಿಂಗೆ ಸೇರಿಸ್ಬಿಟ್ರೆ ಏನಾಗುತ್ತೆ, ಈ ಲೈಟ್ ಉರಿಯತ್ತೆ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಈ ಬಲ್ಬು ಸರಿ ಇದೆಯಾ ಇಲ್ವಾ ಅಂತ, ಈ ಭಾಗ ಇದೆಯಲ್ಲ, ಒಂದು ಇಲ್ಲಿಗೆ ಟಚ್ ಮಾಡ್ಕೊಳ್ಳಿ ಹಿಂಗೆ, ಇನ್ನೊಂದು ಈ ತುದಿಗೆ ಹಿಂಗೆ ಹಿಡೀರಿ. ಬಲ್ಬ್ ಉರಿಯಿತು ಅಂದರೆ ಇದು ಸರಿ ಇದೆ ಅಂತ ಅರ್ಥ, ಉರಿದಿಲ್ಲ ಅಂದರೆ ಬರ್ನ್ ಆಗಿದೆ ಅಂತ ಅರ್ಥ. ಇದು ಬಲ್ಬ್ ಮಿಸ್ಟೇಕ್ ಅಂತ ಗೊತ್ತಾಗುತ್ತೆ. ಹಾಗೆ ವೈರ್ ಸರಿ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡೋಕ್ಕಾಗತ್ತೆ ಇದನ್ನು.
ಅದನ್ನು ನಿಮಗೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ. ಗೊತ್ತಾಯ್ತಾ? ಇದು ತುಂಬ ಇಂಪಾರ್ಟೆಂಟು. ನೀವು ಸೆಲ್ ಇದ್ದರೆ ಗೊತ್ತಾಗತ್ತೆ. ನೋಡಿ, ಈಗ ಈ ಲೈಟು ಇದಕ್ಕೆ ಬಲ್ಬ್ ಇದೆ, ಉರಿತಾ ಇಲ್ಲ ಅಥವಾ ಉರಿತಾ ಇದೆಯಾ ಇಲ್ವಾ ಚೆಕ್ ಮಾಡೋಕ್ಕೆ ಈ 2 ಪಾಯಿಂಟ್ ಇರುತ್ತಲ್ಲ, 2 ಪಾಯಿಂಟಿಗೆ ಹಿಂಗೆ ಹಾಕ್ಬಿಟ್ಟು ಚೆಕ್ ಮಾಡಿಕೊಂಡ್ರೆ ಆಯಿತು. ಮಧ್ಯದ ಅರ್ಥಿಂಗ್ ಅದು ಬಿಡಿ. ಹಿಂಗೆ ಮಾಡಿದರೆ ಈ ಲೈಟ್ ಬರಬೇಕು. ಬಂದಿಲ್ಲ ಅಂದರೆ ಏನೋ ಸಮ್ ಫಾಲ್ಟ್ ಹುಡ್ಕೋಬೇಕು. ಅವಾಗ ಏನು ಮಾಡಬೇಕು? ಇಷ್ಟು ಬಿಚ್ಕೋಬೇಕು, ಹೋಲ್ಡ್ ಟೈಟ್ ಕೂತಿದೆಯಾ ಇಲ್ಲಿ ನೋಡ್ಕೋಬೇಕು, ಹೋಲ್ಡ್ ಹತ್ರ ವೈರ್ ಲೂಸ್ ಆಗಿದೆ ನೋಡ್ಕೋಬೇಕು, ಅಥವಾ ಇಲ್ಲೇನಾದ್ರೂ ಪ್ರಾಬ್ಲಮ್ ಆಗಿದೆ ನೋಡ್ಕೋಬೇಕು. ಲೈಟ್ ಕಟ್ಟೋ ಮೊದಲು ಈ ಥರ ಟೆಸ್ಟಿಂಗ್ ಮಾಡಿ ನಿನ್ನ ಮೇಲೆ ರಿಗ್ಗಿಂಗ್ ಅಂತಾರೆ, ಮೇಲೆ ಕಟ್ಟೋದಕ್ಕೆ. ನಾವು ಪ್ಲಾನ್ ಆದಮೇಲೆ ಎಲ್ಲ ಆದಮೇಲೆ ಲೈಟಿಂಗ್ ಎಲ್ಲ ಪ್ಲಾನಿಂಗ್ ಎಲ್ಲ ಆದಮೇಲೆ ರಿಗ್ಗಿಂಗ್ ಅಂತ ಕರೀತಾರೆ. ಅದು ಲೈಟನ್ನು ಫಿಕ್ಸ್ ಮಾಡ್ತಾರಲ್ಲ, ಎಲ್ಲೆಲ್ಲಿ ಕಟ್ಟಬೇಕು ಅನ್ನೋದಕ್ಕೆ ರಿಗ್ಗಿಂಗ್ ಅಂತ ಕರೀತಾರೆ. ರಿಗ್ಗಿಂಗ್ ಪ್ಲಾನ್ ಅಂತ ಹೇಳ್ತಾರೆ ಅದನ್ನೆಲ್ಲ. ಓಕೆ, ನೆಕ್ಸ್ಟ್ ಬರೋದು ಸ್ಟ್ಯಾಂಡ್. ಈ ಥರ ಲೈಟನ್ನು ಸ್ಟ್ಯಾಂಡಿಗೆ ಹಾಕಬೇಕಾದಾಗ ಇಂಥ ಸ್ಟ್ಯಾಂಡ್ಗಳಿರ್ತವೆ 3. ಇದನ್ನು ಕಾಲನ್ನ ಚಿಕ್ಕದು ಮಾಡ್ಕೋಬೋದು, ಮಡಚಿ ಬೇಕಾದಂಗೆ ಫೋಲ್ಡ್ ಮಾಡಿ ತಗೊಂಡು ಹೋಗ್ಬೋದು. ಇದನ್ನು ಹೈಟ್ ಮಾಡ್ಕೋಬೋದು, ಬೇಕಾದಂಗೆ 8 ಅಡಿ 9 ಅಡಿ 10 ಅಡಿ ತನಕ 15 ಅಡಿ ತನಕನೂ ಹೈಟ್ ಮಾಡ್ಕೋಬೋದು. ಇದಕ್ಕೆ ಟಿ ಅಂತ ಬರುತ್ತೆ. ಇದರಲ್ಲಿ ಒಂದೇ ಬಾರಲ್ಲಿ ನಿಮಗೆ 3-4 ಲೈಟ್ಗಳನ್ನು ಹಾಕೋಬಹುದು, ಆ ಥರದ ಸ್ಟ್ಯಾಂಡು. ಆಮೇಲೆ ಲ್ಯಾಡ್ರು, ನಿಮಗೆ ಗೊತ್ತೇ ಇದೆ, ಲ್ಯಾಡ್ರು ಬೇಕೇ ಬೇಕು. ಸರಿಯಾದ ಲ್ಯಾಡ್ರು ಬೇಕು ಕೆಲಸ ಮಾಡೋಕ್ಕೆ. ಎಂತೆಂಥ ಸೊಟ್ಟಂಬಟ್ಟ ಮುರ್ಕುಲು ಎಲ್ಲ ಹಾಕ್ಕೊಂಡು ಜೀವ ಕಳ್ಕೋಬಾರ್ದು. ಇದಿಷ್ಟು. ಆಮೇಲೆ ಕಲರ್ ಪೇಪರ್ಸ್ ಒಂದಷ್ಟು ಅವೆಲ್ಲ ಇಟ್ಕೋಬೇಕು. ಚಾಕು ಗೀಕು ಅವೆಲ್ಲ ಇಟ್ಕೋಬೇಕು. ಟೂಲ್ಸಿನ ಪರಿಚಯ ನೋಡಿ. ಎಫೆಕ್ಟ್ಗಳು ಹೆಂಗಿರ್ತಾವೆ ಹೆಂಗಿರು ನೋಡಿ. ಇದು ಆಗ ಪ್ರೊಫೈಲ್ ಲೈಟ್ ಅಂತ ಇದು ಅದಲ್ಲ, ಮೂವಿಂಗ್ ಹೆಡ್ ಅಂತ ಹೇಳಿದ್ನಲ್ಲ ನೋಡಿ, ಅದರಲ್ಲಿ ಈ ಥರದ ಎಫೆಕ್ಟ್ ಮಾಡ್ಬೋದು ನೋಡಿ. ಹೆಂಗೆ ಇಷ್ಟು ಚೆನ್ನಾಗಿ ಮಾಡಿದೆ ನೋಡಿ. ಇದೆಲ್ಲ ಕಲ್ಲತ್ತಿ ಮಾಡಿರುವಂಥ ಡಿಸೈನ್ಗಳು. ಇದು ನಾಟಕಕ್ಕಾಗಿ ಅದರಲ್ಲಿ ಹುಡುಕಿ ಅದನ್ನು ಪ್ಲ್ಯಾನ್ ಮಾಡಿ ರೆಕಾರ್ಡ್ ಮಾಡಿ ಯೂಸ್ ಮಾಡುವಂಥದ್ದು. ನೋಡಿ ಹೆಂಗೆ ಕಾಣುತ್ತೆ ನೋಡಿ, ಸ್ಟೇಜ್ ಮೇಲೆ ಬಿದ್ದಾಗ ಎಷ್ಟು ಚಂದ ಕಾಣುತ್ತೆ ನೋಡಿ. ನಾನು ಆವಾಗ ಹೇಳಿದ್ನಲ್ಲ, ಯಾವುದು ಆ ವಾಟರ್ ಎಫೆಕ್ಟ್ ತಿರುಗಿತ್ತು ಅಂತ ಹೇಳಿದಲ್ಲ, ಹಿಂಗಿದ್ದಿದ್ದು ಹಿಂಗಾಯ್ತು ಅಂತ ನೋಡಿ. ಬೆಂಕಿಯ ಇದರ ಮಧ್ಯೆ ಕ್ಯಾರೆಕ್ಟರ್ ನಿಂತರೆ ನಿಮಗೆ ಸೀತಾದೇವಿ ಬೆಂಕಿಗೆ ಹೋದಂಗೆ ಮಾಡ್ಕೋಬೋದು. ನೋಡಿಲ್ಲ ಅಲೆಗಳು ಹೆಂಗೆ ಕಾಣ್ತವೆ, ನೀರಿನಲ್ಲಿ ಅಲೆಯ ಉಂಗುರ. ಹೆಂಗೆ ಕಾಣುತ್ತೆ ನೋಡಿ. ಯಾವ ಸರ್ಕಲ್ ಗೋಬ ಹೆಂಗಿದೆ ನೋಡಿ. ನೆಕ್ಸ್ಟ್ ನೋಡಿ ಹೆಂಗೆ ರೇಸ್ ಹೆಂಗೆ ಕಾಣುತ್ತೆ ನೋಡಿ. ಗೋಬಗಳು, ಲೈಟಿಂಗ್ ಎಫೆಕ್ಟ್ಗಳು ಹೆಂಗಿದಾವೆ ನೋಡಿ. ಎಸ್, ಇದೆಲ್ಲ ನಮಗೆಲ್ಲ ಇಷ್ಟರವರೆಗೆ ಆದದ್ದು. ಇದರಲ್ಲಿ ನಿಮಗೇನು ಬಂತು, ಯಾವ ಲೈಟುಗಳು ಇದ್ದಾವೆ, ಏನೆಲ್ಲ ಇದ್ದಾವೆ, ಇದೆಲ್ಲವನ್ನು ನೀವು ತಿಳ್ಕೊಂಡ್ರಿ. ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ಅಲ್ಲಿ ಬೇರೆ ನಾಳ್ದು ನೋಡೋಣ. ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡೋದು ಅಂತ ಕೂಡ ಪ್ರಾಕ್ಟಿಕಲ್ಲೇ ನೋಡೋಣ. ನೆಕ್ಸ್ಟ್ ನಾವು ಹೋಗೋದೇ ನಿಯಂತ್ರಣ ಸಾಧನಗಳು, ಅಂದರೆ ಬೆಳಕನ್ನು ಕಂಟ್ರೋಲ್ ಮಾಡುವಂಥದ್ದು. ಇಷ್ಟೊತ್ತು ಉರಿಯುವ ಸಾಧನ ಇದು ಎಲ್ಲ ನೋಡಿರುವಂಥದ್ದು. ಇದಕ್ಕೆ ಅಪೋಸಿಟ್ ಆಗಿ ಇನ್ನೊಂದು ಬರುವಂಥದ್ದು ಯಾವುದು, ಇಷ್ಟೆಲ್ಲವನ್ನ ಬೆಳಕನ್ನು ಕಂಟ್ರೋಲ್ ಮಾಡುವಂಥದ್ದು ಲೈಟಿನಿಂದ. ಅದರಲ್ಲಿ ನಿಮಗೆ ಬರುವಂಥದ್ದು ಒಂದು ನಿಯಂತ್ರಣ ಸಾಧನಗಳಲ್ಲಿ ಮೊದಲನೇದು ಡಿಮ್ಮರ್ ಅಂತ ಕರೀತಾರೆ. ಡಿಮ್ಮರ್ ಅಂದರೆ ಏನು ನೋಡ್ಕೊಳ್ಳಿ. ಲೈಟಿನಿಂದ ಹೊರಹೊಮ್ಮುವ ಪ್ರಕಾಶದ ತೀವ್ರತೆಯನ್ನು ನಿಯಂತ್ರಿಸುವ ಸಾಧನಕ್ಕೆ ಡಿಮ್ಮರ್ ಎಂದು ಕರೆಯುತ್ತಾರೆ. ಕೇಳ್ತಾರೆ ನಿಮಗೆ ಕ್ವಶ್ಚನ್. ಶಂಕರ ನಿನ್ನ ಹತ್ರ ಕೇಳ್ತಾರೆ ನೋಡು. ಮಾರ್ಕ್ಸ್ 5 ಇದಕ್ಕೆ. ಅರ್ಥ ಆಯ್ತಾ? ತೀವ್ರತೆ ಅಂದರೆ ಇಂಟೆನ್ಸಿಟಿಯನ್ನ ಕಂಟ್ರೋಲ್ ಮಾಡುವಂತಹದ್ದು. ಇಂಗ್ಲಿಷಲ್ಲಿ ಸುಲಭವಾಗಿ ಹೇಳಿದ್ದಾರೆ.
ಇಂಟೆನ್ಸಿಟಿಯನ್ನ ಕಂಟ್ರೋಲ್ ಮಾಡುವಂತಹ ಸಾಧನವನ್ನ ಡಿಮ್ಮರ್ ಅಂತ ಕರೀತಾರೆ. ಏನಂಗಿದ್ರೆ ಡಿಮ್ಮರ್ ಅಂದ್ರೆ ಹಂಗಿದ್ರೆ ಡಿಮ್ಮರ್ ಯಾಕೆ ಬೇಕು? ಅದರ ಉಪಯೋಗ ಏನು? ಏನು ಉಪಯೋಗ? ರಂಗವನ್ನು ಮತ್ತು ನಟನನ್ನು ಸರಿ ಬೆಳಕಿನಲ್ಲಿ ತೋರಿಸುವುದು. ಏನಂಗಂದ್ರೆ ರಂಗವನ್ನು ಮತ್ತು ನಟನನ್ನು ಸರಿ ಬೆಳಕು ಅಂದ್ರೆ ಯಾವ ಇಂಟೆನ್ಸಿಟಿಯಲ್ಲಿ ತೋರಿಸ್ಬೇಕು? ಡಿಮ್ ಆಗಿ ತೋರಿಸ್ಬೇಕಾ, ಬ್ರೈಟ್ ಆಗಿ ತೋರಿಸ್ಬೇಕಾ, ಯಾವ ಲೆವೆಲಲ್ಲಿ ತೋರಿಸ್ಬೇಕು ಅವನನ್ನ ಅದ್ರಲ್ಲಿ ತೋರ್ಸಕ್ ಸಾಧ್ಯ ಇದೆ. ಸ್ಟೇಜು ಈಗ ಬೆಳಗಿನ ಹೊತ್ತು ತುಂಬಾ ಬ್ರೈಟ್ ಆಗಿ ಇಡಕ್ಕಾಗುತ್ತಾ? ಬೆಳಗಿನ ಹೊತ್ತು ಹೆಂಗಿರುತ್ತೆ ಬೆಳಕು? ಅದು ಕಂಟ್ರೋಲ್ ಮಾಡಕ್ಕೆ ಯೂಸ್ ಆಗತ್ತೆ. ಆಮೇಲೆ ನಟನ ಕ್ಷೇತ್ರ ಮತ್ತು ಹಿನ್ನೆಲೆಯ ಮೇಲೆ 2-3 ಲೈಟುಗಳ ಪ್ರಖರತೆಯನ್ನು ಸರಿಯಾಗಿಸುವುದು. ಈಗ ಸ್ಟೇಜ್ ಮೇಲೆ ಒಂದೇ ತರದ ಲೈಟ್ ಇರುತ್ತಾ? ಇರಲ್ಲ. ಪ್ರಕೃತಿಯಲ್ಲೂ ಇರಲ್ಲ ತಾನೆ. ನೀವು ಬಿಸಿಲಲ್ಲಿ ನಿಂತಿರ್ತೀಯ, ಆಮೇಲೆ ಹಿಂದ್ಗಡೆಗೆ ಅಲ್ಲಿ ಮರ ಇರುತ್ತೆ, ಅಲ್ಲಿ ಡಿಮ್ ಆಗಿರಲ್ವಾ? ಯಾಕೆಂದ್ರೆ ತಡೀತದೆ. ಹಂಗೆ ಸ್ಟೇಜ್ ಮೇಲೆ ಕೂಡ ಆ ಥರದ ನಿಯಂತ್ರಣವನ್ನು ಮಾಡಕ್ಕೆ ಸಾಧ್ಯ. ನಟನ ಮೇಲೆ ಬೆಳಕು ಜಾಸ್ತಿ ಇದೆ, ಆಮೇಲೆ ಅಲ್ಲಿ ಮರದ ಹತ್ರ ಕಡಿಮೆ ಲೈಟು, ಕಡಿಮೆ ಬೆಳಕು ಕಡಿಮೆ ಮಾಡ್ಕೋಬೇಕು. ಅದಕ್ಕೆಲ್ಲ ಈ ಡಿಮ್ಮರ್ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ಅಂದ್ರೆ ನಟನ ಕ್ಷೇತ್ರ, ನಟ ಇರುವ ಪ್ಲೇಸ್ ಮತ್ತು ಹಿನ್ನೆಲೆಯ ಮೇಲೆ. ಹಿನ್ನೆಲೆ ಯಾವುದು? ಸೈಕ್ ಇರ್ಬೋದು, ಸೆಟ್ ಇರ್ಬೋದು, ಏನು ಬೇಕಾದ್ರೆ ಇರ್ಬೋದು. 2-3 ಲೈಟನ್ನು ಬಳಸ್ತೀವಿ. ಪ್ರಖರತೆಯನ್ನ, ಇಂಟೆನ್ಸಿಟಿಯನ್ನ, ಲೆವೆಲ್ ಕರೆಕ್ಟಾಗಿ ಮಾಡೋದು. 3, ನಾಟಕದ ಕ್ರಿಯೆಯ ವೇಗ ಮತ್ತು ಲಯದ ಜೊತೆಯಲ್ಲಿ ಬೆಳಕಿನ ಬದಲಾವಣೆ ಮಾಡಲು. ನಾಟಕದ ಕ್ರಿಯೆ, ಆಕ್ಟಿವಿಟಿ ಸ್ಟೇಜ್ ಮೇಲೆ ಯಾವ ಸ್ಪೀಡಲ್ಲಿ ಆಗ್ತಾ ಇರುತ್ತೆ. ಈಗ ಒಂದು ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ ಡ್ಯಾನ್ಸ್ ಆಗ್ತಾ ಇರುತ್ತೆ, ಇನ್ನೊಂದು ಸೈಡಲ್ಲಿ ಕೂಡ ಆಗ್ತಾ ಇರುತ್ತೆ, ಅಲ್ಲಿ ಸ್ಲೋ ಆಗ್ತಾ ಇರುತ್ತೆ. ಅವಾಗ ಒಂದೇ ಥರದ ಲೈಟ್ ಕೊಡೋಕ್ಕಾಗಲ್ಲ. ಈ ಸ್ಪೀಡಾಗಿ ನಡೀತಾ ಇರೋ ಕಡೆ ಸ್ವಲ್ಪ ಬ್ರೈಟ್ ಜಾಸ್ತಿ ಇಡಬೇಕಾಗತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ಇಟ್ಕೋಬೇಕಾಗತ್ತೆ. ಆ ಥರ ಅಂದರೆ ವೇಗ ಯಾವ ಅಲ್ಲಿ ಇದು ಮಾಡಿದಾಗ ನೀವು ಅದನ್ನು ಜಾಸ್ತಿ ಸ್ಪೀಡಲ್ಲಿ ಇದು ಮಾಡ್ಕೋಬೋದು, ಇಲ್ಲಿ ಕಡಿಮೆ ಇದಲ್ಲಿ ಮಾಡ್ಕೋಬೋದು. ನೀವು ಆ ಬದಲಾವಣೆ ಚೇಂಜಸ್ಸನ್ನು ಮಾಡ್ಕೋಬೋದು. 4, ಸಮಯದ ಬದಲಾವಣೆ ತೋರಿಸಲು. ಬೆಳಗಿನ ಹೊತ್ತು, ಸಂಜೆ ಹೊತ್ತು, ಮಧ್ಯಾಹ್ನದ ಹೊತ್ತು, ಡಾರ್ಕ್ ರೂಮು, ಎಲ್ಲೋ ಒಬ್ಬ ಕೈದಿ ಕೂತಿದ್ದಾನೆ, ಒಬ್ಬನೇ ನದಿ ತೀರದಲ್ಲಿ ಕೂತಿದ್ದಾನೆ, ಇಲ್ಲೆಲ್ಲ ಸಮಯದ ಬದಲಾವಣೆ ಇರುತ್ತಲ್ವ. ಸಂಜೆ ಹೊತ್ತು, ರಾತ್ರಿ ಹೊತ್ತು, ಗಂಟೆ ವ್ಯತ್ಯಾಸವನ್ನು ತೋರ್ಸೋಕ್ಕೆ ಡಿಮ್ಮರ್ಗಳು ಹೆಲ್ಪ್ ಆಗ. ಯಾಕಂದ್ರೆ ಬೆಳಕನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಅದರ ಉಪಯೋಗ ಪ್ರತಿಯೊಂದು ಸಂದರ್ಭ ಮತ್ತು ಸನ್ನಿವೇಶಗಳನ್ನು ಭಾಷೀಕರಿಸಲು, ಅಂದರೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ. ಅಂದರೆ ಪ್ರತಿಯೊಂದು ಸಂದರ್ಭ, ಯಾವ ಸಂದರ್ಭ ಇದು, ಯಾವ ಸಂದರ್ಭದಲ್ಲಿ ನಡೆದ ಘಟನೆ ಇದು, 1908 ಇಸವಿನಲ್ಲಿ ಆಗಿರುವಂಥದ್ದು ನೋಡಿ ಈ ಸೀನು ಅಂತ ತೋರ್ಸಕ್ ಸಾಧ್ಯ. ಅರ್ಥ ಆಯ್ತಾ? ಯಾವುದು? ದಂಡಿ ಯಾತ್ರೆ. ಯಾರದ್ದು ದಂಡಿ? ಮಹಾತ್ಮ ಗಾಂಧೀಜಿಯವರ ದಂಡಿ ಯಾತ್ರೆ ನಡೆಯಿತು. ಅದರದ್ದು ಗೋಬ ಹಾಕಿಬಿಡ್ಬೋದು ನೀವು ಕರ್ಟನ್ ಮೇಲೆ. ಇಲ್ಲಿ ಅದನ್ನು ಹೇಳ್ತಾ ಇರೋರಿಗೆ ಬ್ರೈಟ್ ಲೈಟ್ ಕೊಡ್ಬೋದು. ಆವಾಗ ಇಲ್ಲಿ ಬ್ರೈಟ್ ಇರುತ್ತೆ, ಅಲ್ಲಿ ಡಿಮ್ ಆಗಿರುತ್ತೆ. ಈ ವ್ಯತ್ಯಾಸ ಕಾಣುತ್ತಲ್ಲ, ಸಂದರ್ಭವನ್ನ ಹೇಳಕ್ ಸಾಧ್ಯ ಆಗತ್ತೆ ನಿಮಗೆ. ಆ ಸಂದರ್ಭದ ವಿವರಣೆಯನ್ನ ಕೊಡ್ಸಕ್ ಸಾಧ್ಯ ಆಗತ್ತೆ. ಅಥವಾ ಇಲ್ಲಿ ಏನೋ ಕತೆ ಹೇಳ್ತಾ ಇರ್ತಾನವ. ಈಗ ಏನ್ ಮಾಡಿದೆ ಗೊತ್ತಾ, ನಾನು ನಿನ್ನೆ ಹೋಗ್ತಾ ಇದ್ದೆ ನಡ್ಕೊಂಡು, ಎದುರು ಕಡೆಯಿಂದ ಒಂದು ಲಾರಿ ಬಂತು, ಪಕ್ಕದಲ್ಲಿ ಹುಡುಗಿ, ಇಲ್ಲಿದು ಅಸ್ಸಾಮಿ ಹುಡುಗಿ ಬಂದು ಅದಕ್ಕೆ ಹೊಡ್ಕೊಂಡ್ಬಿಡ್ತು, ಅಲ್ಲೇ ಬಿದ್ದು ಸತ್ತೇ ಹೋಗ್ಬಿಟ್ಲು. ಅದು ಯಾಕೆ ಬಂತು ಅಂದ್ರೆ ನ್ಯೂಸಲ್ಲಿ ನೋಡಿದ್ದೆ, ಸಾರಿ. ಅಂದ್ರೆ ಈ ಘಟನೆ ಹೇಳ್ತಾ ಇರ್ತಾನೆ, ಹಿಂದ್ಗಡೆ ಸೀನು ಕಾಣ್ತಾ ಇರುತ್ತೆ ನಿಮಗೆ. ಹೆಂಗ್ ತೋರಿಸ್ಬೇಕು ಸಂದರ್ಭವನ್ನ ಹೇಳಿದ್ನಲ್ಲ, ಇದು ಸಂದರ್ಭ. ಮಾತಾಡೋದು ಪ್ರೆಸೆಂಟ್, ಈಗ ಕತೆ ಹೇಳ್ತಾ ಇರ್ತೀನಿ ನಾನು, ಬಟ್ ನೆನಪು ಮಾಡ್ಕೊಳ್ಳೋದೆಲ್ಲ ಏನು ಹಳೆ ಆಗು ಹೋದ ಘಟನೆ, ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡೋದು, ಪಾಸ್ಟ್ ಟೆನ್ಸನ್ನು ನೆನಪು ಮಾಡ್ಕೊಳ್ಳೋದು, ಕಳೆದು ಹೋದದ್ದನ್ನ. ಅಥವಾ ಡ್ರೀಮನ್ನು, ನನಗೆಂತ ಆಸೆ ಇದೆ ಗೊತ್ತಾ,
ಹಂಗೆ ಒಂದು ದೊಡ್ಡ ಹುಲ್ಲುಗಾವಲಿಗೆ ಹೋಗಬೇಕು. ಅಲ್ಲಿ ಬಿಳಿ ಕುದುರೆ ಬರಬೇಕು. ಆ ಬಿಳಿ ಕುದುರೆ ಮೇಲೆ ಹತ್ಕೊಂಡು ಹಂಗೆ ಆಕಾಶಕ್ಕೆ ಹಾರ್ಕೊಂಡು ಹೋಗಬೇಕು. ಅಲ್ಲೇ ಪಕ್ಕದಲ್ಲಿ ಒಂದು ಸರೋವರ ಕಾಣುತ್ತೆ. ಇದು ಏನು ಡ್ರೀಮ್ ಅಂತ ಹೇಳ್ತೀವಲ್ಲ, ಇದನ್ನು ನೀವು ಲೈಟಿಂಗಲ್ಲಿ ತೋರಿಸಿದ್ರೆ ಸಂದರ್ಭ ಅಲ್ವಾ? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರು ಮರ, ಯಾಕ್ರೋ ಮಾತಾಡ್ರು. ಹೇಳಿದ್ದೀನಿ ಆವಾಗಲೇ, ಕ್ವಶನ್ ಕೇಳದೆ ಇದ್ರೆ ಮಾತಾಡ್ರು ಅಂತ. ಪ್ರತಿಯೊಂದು ಸಲ ಆಯ್ತು. ಆಮೇಲೆ ಹೀಗೆ ಅನೇಕ ಸ್ಥಾನಗಳಲ್ಲಿ ಡಿಮ್ಮರ್ನ ಉಪಯೋಗವಿದೆ. ಡಿಮ್ಮರ್ನಲ್ಲಿ 4 ವಿಧ. ಒಂದು ಆಟೋ ಟ್ರಾನ್ಸ್ಫಾರ್ಮರ್ ಡಿಮ್ಮರ್, ಕೇಳ್ಬೋದು ನಿಮಗೆ ಕ್ವಶನು. ಆಮೇಲೆ 2 ಗೇರ್ ಡಿಮ್ಮರ್, 3 ಎಲೆಕ್ಟ್ರಾನಿಕ್ ಡಿಮ್ಮರ್, ಅನಲಾಗ್ ಅಂತ ಅನಲಾನ್ ಅಂತ ಬರೀದಾರಲ್ಲ, ಅನ್ಲಾಗ್, ಅದು ಎಲೆಕ್ಟ್ರಾನಿಕ್ ಡಿಮ್ಮರ್ ಅನ್ಲಾಗ್. 4ನೇದು ಎಲೆಕ್ಟ್ರಾನಿಕ್ ಡಿಮ್ಮರ್ ಡಿಜಿಟಲ್. ಗೊತ್ತಾಯ್ತಾ? ಈಗ ಆ 2 ಡಿಮ್ಮರ್, ಮೊದಲನೇ 1 and 2 ಇದೆಯಲ್ಲ, ಅದು ಇಲ್ಲ, ಅದೆಲ್ಲ ನಮ್ಮ ಕಾಲದ್ದು. ಈಗ ಅದನ್ನು ಬಳಸೋದೇ ಇಲ್ಲ. ಆಲ್ಮೋಸ್ಟ್ 100ರಲ್ಲಿ ಎಲ್ಲೋ ಇಡೀ ಕರ್ನಾಟಕದಲ್ಲಿ 1-2 ಥಿಯೇಟ್ರಲ್ಲಿ ಇರ್ಬೋದ ಏನೋ, ಮತ್ತೆ ಎಲ್ಲಿಯೂ ನೋಡೋಕ್ಕೆ ಸಿಗಲ್ಲ. ನಾವೆಲ್ಲ ಆಟ ಆಡಿದ್ದು ಆ ಮೊದಲನ 2 ಇದರಲ್ಲಿ. ಅವಾಗ ಹೆಂಗಂದ್ರೆ ಕೈಯಲ್ಲಿ ತಿರ್ಗಿಸ್ಕೋಬೇಕಿತ್ತು, ಕೈಯಲ್ಲಿ ತಿರ್ಗಿಸ್ಕೋಬೇಕು. ಅದು 1 ಡಿಮ್ಮರು. ಆ ಡಿಮ್ಮರಿಗೆ ಬರೀ 2 ಲೈಟ್ ಹಾಕೋಬಹುದು. ಎಷ್ಟು ಕಷ್ಟ ಇರ್ಬೋದು ಲೆಕ್ಕ ಹಾಕಿ ನೀವು. ನನಗೆ 10-15 ಲೈಟ್ ಬೇಕು, ಡಿಮ್ಮರ್ ಇರೋದು 2 ಲೈಟ್ ಅಷ್ಟು. ಹಿಂಗೆ ಆಟ ಆಡಿರ್ಬೋದು ನಾನು ಅವಾಗ. 2 ಡಿಮ್ಮರು, ಲೈಟ್ ಇರೋದು, ಅದು ಟಾಸ್ಕ್ ಇದ್ದದ್ದು ನಮಗೆಲ್ಲ ಅವಾಗ. ಈಗ ಬೇಕಾದಷ್ಟಿದೆ. ಆವಾಗ ಹಿಂಗೆ ಒಂದು ಲೈಟ್ ಸೀನ್ ಆಗ್ತಾ ಇದೆ, ಇದನ್ನ ಆಫ್ ಮಾಡ್ಕೊತಿದ್ದೆ, ಇಲ್ಲಿ ಪಿನ್ ತೆಗಿತಿದ್ದೆ, ಇನ್ನೊಂದು ಅದು ರೆಡಿ ಇಟ್ಕೊಳ್ಳೋವನ್ನೇ, ಅದನ್ನ ಬರೆದು ಟಕ್ಕಂದ ಹಿಂಗೆ ಇಟ್ಕೋಬೇಕು, ಹಿಂಗೆ ಇಟ್ಟು ಇದನ್ನ ಆಫ್ ಮಾಡು, ಈ ಪಿನ್ ತೆಗಿ, ಇದು ಹಿಂಗೆ ಸಿಗಬೇಕದು ಕರೆಕ್ಟಾಗಿ. ಇನ್ನು ಯಾವ್ದು ಹೋದ್ರೆ ಇನ್ನೊಂದು ಹೋಗುತ್ತೆ. ಆಮೇಲೆ ಅದ್ರ ಜೊತೆಗೆ ಆಮೇಲೆ ಗೇರ್ ಡಿಮ್ಮರ್ಗಳು ಬಂದು, ಗೇರ್ ಡಿಮ್ಮರ್ ಹೇಳಿದ್ನಲ್ಲ, ಲಾರಿ ಡಿಮ್ಮರ್ ತರ ಇರುತ್ತೆ, ಅದರಲ್ಲಿ ನಿಮ್ಗೆ ಆರಾಮಾಗಿ ಮಾಡ್ಕೋಬೋದಿತ್ತು. ಆಮೇಲೆ ಅದು 6 ಡಿಮ್ಮರ್ ಅನ್ನ ಗೇರ್ ಇದ್ರೆ ಅದನ್ನು ಒಟ್ಟಿಗೆ ಕಂಟ್ರೋಲ್ ಮಾಡ್ಕೋಬಹುದು. ಹಿಂಗೆ ಒಂದೇ ಇದರಲ್ಲಿ ವೀಲಲ್ಲಿ ಅದನ್ನ ದೊಡ್ಡ ವೀಲ್ ಬರೋದು. ಈ ಸಿಮೆಂಟ್ ಕಾಂಕ್ರೀಟ್ ಮಿಕ್ಸ್ ಮಾಡಕ್ಕೆ ಒಂದು ಇದು ಬರುತ್ತೆ, ಗೊತ್ತಾ ನಿಮಗೆ? ಹಿಂಗೆ ತಿರುಗ್ತಾ ಇರ್ತದೆ, ಅಲ್ಲಿಗೆ ಜಲ್ಲಿ ಸಿಮೆಂಟ್ ಎಲ್ಲ ಹಾಕಿದ್ರು ಹಿಂಗೆ ಗಟ 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 ತಿರುಗತ್ತಲ್ಲ. ಆಮೇಲೆ ಅದನ್ನ ಚೆಲ್ತಾನೆ ನೋಡಿ, ಈ ಕಡೆ ಹಿಂಗೆ ಮಾಡಿ ಚೆಲ್ತಾನಲ್ಲ, ಹಂಗೆ ಆ ಥರದ್ದೆಲ್ಲ ಇತ್ತು ಅದರಲ್ಲಿ. ಆ ಒಂದೇ ವೀಲ್ ಇದ್ರೆ ಎಲ್ಲ ಡಿಮ್ಮರ್ ಹಿಂಗಾಗತ್ತೆ, ಎಲ್ಲ ಡಿಮ್ಮರ್ ಹಿಂಗೆ ಬೇಕಾದ್ರೂ ಮಾಡ್ಕೋಬೋದಿತ್ತು. ಅದಲ್ಲೆಲ್ಲ ಆಟ ಆಡೋ. ಅದನ್ನ ಹಿಂಗೆ ನಿಂತ್ಕೊಂಡಿರ್ಬೇಕು, ಇದು ಹಿಂಗೆ ತಿರುಗಿಸ್ತಾ, ಒಂದು ಕೈಯಲ್ಲಿ ತಿರ್ಗಿಸ್ಬೇಕು, ಇನ್ನೊಂದು ಇದರಲ್ಲಿ ಇರುತ್ತೆ, ಇಲ್ಲಿ ಹಿಂಗೆ ಮಾಡ್ಬೇಕು, ಹಿಂಗೆ ಇದೊಂದು ಸ್ವಲ್ಪ ಹಿಂಗೆ ಮಾಡಿ, ಇಲ್ಲಿ ಲೂಸ್ ಮಾಡ್ಕೋಬೇಕು, ಇಲ್ಲಿ ಹಿಂಗೆ ಡ್ಯಾನ್ಸೇ ಮಾಡ್ಬೇಕು ಲಿಟ್ರಲ್. ನಮ್ಮಲ್ಲಿ ಅವರು ಜಂಬೆಯವರು, ಏನೋ ನೀನ್ ನಾಟಕ ಮಾಡ್ತಿದ್ಯೋ ಅವ್ರು ನಾಟಕ ಮಾಡ್ತಾರೋ ಗೊತ್ತಾಗಲ್ಲ ಕಣೋ ನಂಗೆ ಕೃಷ್ಣ ಅನ್ನೋ. ಮತ್ತಿನ್ನೇನು ಮಾಡ್ಲಿ ಸರ್ ಅಂತ ಕಾಲಲ್ಲಿ ಸಹಿತ ಮಾಡ್ಬಿಟ್ಟಿದ್ದೆ ಒಂದು ದಿವಸ. ಅಲ್ಲಿ ಕೆಳಗಣಂಗೆ ಇಟ್ಕೊಳ್ಳೋದು, ಕಾಲಿಗೆ ಫುಲ್ಲು ಇದೆಲ್ಲ ಇದಾಗಿ ಗ್ಲೌಸ್ ಎಲ್ಲ ಹಾಕಿ, ಎಲ್ಲಾದ್ರೂ ಏನಾದ್ರು ಲೀಕೇಜ್ ಆಗಿ ನಾನು ಡಮ್ ಅಂದ್ಬಿಟ್ರೆ ಹಾಳಾಕತ್ತೆ ಅಂದ್ರೆ ಅತ್ಯಂತ ಸಂತೋಷದ ಕ್ಷಣ, ಅತ್ಯಂತ ದುಃಖದ ಕ್ಷಣವನ್ನು ಅನುಭವಿಸಿ ಬಿಟ್ಟಿದ್ದೀವಿ. ಆಮೇಲೆ ಮಧ್ಯದಲ್ಲಿ ಏನಾಗುತ್ತೆ, ಅದಕ್ಕೆ ಕಾರ್ಬನ್ ಕಡ್ಡಿಗಳೆಲ್ಲ ಬರೋದು ಅದಕ್ಕೆ. ಇದೆ, ಸಾರಿ, ಕರೆಕ್ಟ್, ಇದನ್ನೇ ಇದು ಇದೆ ಹ್ಯಾಂಡ್ ಡಿಮ್ಮರ್ ಅಂತ ಕರೀತಾರೆ. ಇದು ಕೈಯಲ್ಲೇ ತಿರುಗಿಸ್ತಿದ್ದು, ಗೊತ್ತಾಯ್ತಾ? ಇದು ನಾವು ಯೂಸ್ ಮಾಡಿರುವಂತದ್ದು. ಇದು ರಂಗಾಯಣದಲ್ಲಿ ಇತ್ತು ಮೊದಲು, ನೀವು ಇದ್ದಾಗಿತ್ತಲ್ಲ. ಹೌದೌದೌದು. ಈಗ ಅದು ಹೊರಟೋಗ್ಬಿಡ್ತು ನೋಡಿ. ಇಲ್ಲಿ ಇದಕ್ಕೆಲ್ಲ ಇದು ನಾನು ಪ್ಲಾನ್ ಮಾಡಿದ ಡಿಸೈನ್. ಇದು ಈ ತರ ಪ್ಲಾನ್ ಡಿಸೈನ್ ಮಾಡಿದ್ದೆ ನಾನು ಇದನ್ನ. ಇದು ಏನಾಗೋದು, ಇದನ್ನ ತಿರುಗಿಸ್ಬಿಟ್ರೆ ಇದೆಲ್ಲ ಕಾರ್ಬನ್ ಕಡ್ಡಿ ಎಲ್ಲ ಇರುತ್ತೆ ಅದರ ಒಳಗಡೆ, ಅದು ಕಟ್ಟಾಗ್ಬಿಡುತ್ತೆ ಕೆಲವು ಸಲ, ಆ ಸ್ಪೀಡ್ ಜಾಸ್ತಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ. ಇದೆಲ್ಲ ಲೈಟ್ ಇಂದ ಬಂದ ವೈರ್ಗಳನ್ನು ಇಲ್ಲೇ ಸಿಕ್ಸ್ತಿದ್ವಿ. ಮೊದಲು ನಾನು ಇದೆಲ್ಲ ಇರ್ತಿರ್ಲಿಲ್ಲ, ಬರೀ ವೈರನ್ನು ತೆಗೆದು ಇಲ್ಲಿ ಚುಚ್ಚೋದೇ ಕೆಲಸ. ಆಮೇಲೆ ಏನ್ ಮಾಡಿದೆ, ಇದು ಬಹಳ ಕಷ್ಟ ಅಂತ ಗೊತ್ತಾಗ್ಬಿಡ್ತು, ಎಲ್ಲ ವೈರನ್ನು ತಂದು ಸೇರಿಸಿ ಬಿಡೋದು ಮೊದ್ಲೇ, ಆಯ್ತಾ? ಇದು ಜಾಸ್ತಿ ಮಾಡ್ಕೊಳ್ಳವೆ, ಯಾಕೆಂದ್ರೆ ಇದಕ್ಕೆ 2 ಲೈಟ್ ಹಾಕೋಬೋದಲ್ಲ, ಆದ್ರೂ ಪಾಯಿಂಟ್ ಜಾಸ್ತಿ ಇಟ್ಕೊಳ್ಳೋದು, 5 6 8 ಹಿಂಗೆ ಮಾಡ್ಕೊಳ್ಳೋದು. ಇದಕ್ಕೆಲ್ಲ ಸ್ವಿಚ್ಗಳಿರತ್ತೆ,
ಈಗ ನನಗೆ ಎರಡೇ ಲೈಟ್ ಉರಿಬೇಕಲ್ವಾ, ಆ ಎರಡರದ್ದು ಬಟನ್ ಆನ್ ಮಾಡು, ಒಳಗಡೆ ಆಫ್ ಮಾಡು, ಎಲ್ಲ ಆನ್ ಮಾಡು, ಎರಡೇ ಲೈಟು. ಆಮೇಲೆ ಪುನಃ ಆಫ್ ಮಾಡೋ, ಇದೆರಡು ಆಫ್ ಮಾಡೋ, ಇದು ಕೊಡು. ಹಿಂಗೆ ಯಾವ ಲೈಟನ್ನು ಹೆಂಗ್ ಬೇಕಾದ್ರೆ ಪ್ಲೇ ಮಾಡ್ತಿದ್ದೆ. ಆ ಥರದ ಇದದು ಹ್ಯಾಂಡ್ ಡಿಮ್ಮರ್. ಓಕೆ, ನೆಕ್ಸ್ಟ್. ನೋಡಿ, ಇದು ಗೇರ್ ಡಿಮ್ಮರು. ಹೆಣ ಭಾರ ಇದು ಸಿಕ್ಕಾಬಟ್ಟೆ ವೆಯ್ಟ್ ಇದು. ಈಗ ನೀವು ಅಲ್ಲಿ ಕೈಯಲ್ಲಿ ತಿರ್ಸೋದು ನೋಡಿದಿರಲ್ಲ, ಅದೇ ಡಿಮ್ಮರು. ಇದನ್ನ ಒಂದು ಅಸೆಂಬಲ್ ರೀತಿಯಲ್ಲಿ ಕೆಳಗಡೆಗೆ ಕ್ರಾಸ್ ಆಗಿ ಮೆಟಲ್ ಇದಕ್ಕೆ ಇದು ಮಾಡಿರ್ತಾರೆ, ಸ್ಕ್ರೂ ಮಾಡಿ ಕೂರಿಸಿರ್ತಾರೆ. ಕೈ ಬದಲು ಇದಕ್ಕೆ ಗೇರ್ ಸಿಸ್ಟಮ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಇದನ್ನು ಸ್ಲೋಲಿ ನೀವು ಮೇಲೆ ಎತ್ತಿದಾಗ ಲೈಟ್ ಬ್ರೈಟ್ ಆಗುತ್ತೆ, ಇಲ್ಲಿಗೆ ತನಕ ಟಚ್ ಮಾಡಿದಾಗ ಬ್ರೈಟ್ ಆಗುತ್ತೆ, ಪುನಃ ಹಿಂದೆ ಬಂದಾಗ ಇದು ಲೈಟ್ ಡಿಮ್ ಆಗತ್ತೆ. ಇದು ಎಷ್ಟೋ 6 ಇದೆಯಲ್ವಾ, ಈ 6ಅನ್ನ ಇದನ್ನ ಟೈಟ್ ಮಾಡ್ಬೋದು. ಇಲ್ಲಿ ಹಿಂಗೆ ಕೆಳಗೆ ಬಂದ ಮೇಲೆ ಅಷ್ಟನ್ನು ಟೈಟ್ ಮಾಡ್ಕೋಬೇಕು. ಫುಲ್ ಟೈಟ್ ಮಾಡ್ಕೊಂಡ್ಬಿಟ್ರೆ ಈ ಸೈಡಲ್ಲಿ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇಲ್ಲೊಂದು ಗೇರ್ ಒಂದು ಚಕ್ರ ಇದೆ, ಇಲ್ಲೊಂದು ವೀಲ್ ಇದೆ. ಈ ವೀಲನ್ನ ಒಂದೇ ಸಲ ಹಿಂಗೆ ಹಿಡ್ಕೊಂಡು ಮಾಡಿಬಿಟ್ರೆ ಇದು ಅಷ್ಟು ಆನ್ ಆಗತ್ತೆ, ಹಿಂಗೆ ಹೋಗುತ್ತೆ. ಅರ್ಥ ಆಯ್ತಾ? ಹಿಂಗೆ ಮಾಡಿಬಿಟ್ರೆ ಸಾಕು, ಇದಷ್ಟು ಸ್ಲೋ ಮೇಲೆ ಹೋಗುತ್ತೆ. ಆಮೇಲೆ ಪುನಃ ಕೆಳಗಡೆ ಬರುವಾಗ ಯಾವುದೋ 2 ಲೈಟ್ ಮಾತ್ರ, 2 ಡಿಮ್ಮರ್ ಆನ್ ಆಗಿಯೇ ಇರಬೇಕು, ಉಳಿದದ್ದು ಆಫ್ ಆಗಬೇಕು. ಅಂದ್ರೆ ಆ 2 ಲೈಟ್ ಯಾವ್ದು ಆಫ್ ಆಗ್ಬೇಕೋ ಅದನ್ನ ಹಿಂಗೆ ಲೂಸ್ ಮಾಡ್ಕೊತೀನಿ ಮೇಲಿಂದ. ಪುನಃ ಹಿಂಗೆ ಬಂದಾಗ ಉಳಿದಿದ್ದೆಲ್ಲ ಮೇಲೆ ಇರುತ್ತೆ, ಇದು ಕೆಳಗಡೆ ಬರುತ್ತೆ. ಹಾಗೆ ಕೆಲವು ಸತಿ ಹಿಂಗೂ ಆಪರೇಟ್ ಮಾಡ್ಕೋಬೇಕಾಗತ್ತೆ, ಹಿಂಗ್ ಮಾಡ್ಕೋಬೇಕು, ಇಲ್ಲಿ ಇಟ್ಕೊಂಡಿರ್ಬೇಕು, ಇಲ್ಲಿ ಎಲ್ಲ ಹಾಗೆ. ಓಕೆ, ಅದಕ್ಕೆಲ್ಲ ಸ್ವಿಚ್ಗಳಿದ್ದಾವೆ. ಅದರ ಹಿಂಭಾಗ ಸಾಕೆಟ್ಗಳಿದ್ದಾವೆ. ಗೇರ್ ಡಿಮ್ಮರ್ ಪ್ಯಾಚ್ ಬೋರ್ಡ್ ನೋಡಿ ಹೇಗೆ ಇರುತ್ತೆ ಹೇಳಿದಲ್ಲ. ಟೈಮ್ ಎಷ್ಟು? ಇಲ್ಲೆಲ್ಲ ಅದರ ಆ ಡಿಮ್ಮರ್ಗಳು ಇರ್ತವೆ. ಹಿಂಭಾಗ ಅದರ ಪಾಯಿಂಟ್ಗಳು ಇದೆ, ಇದರ ಹಿಂಭಾಗನೇ ಬರುತ್ತೆ. ಇದು ಹಿಂಗೆ ಎಲ್ಲ ಲೈಟ್ ಪಾಯಿಂಟ್ಗಳು ಇಲ್ಲಿ ಬಂದು ಸೇರಿಸಿರ್ತಾರೆ. ಅದಕ್ಕೆ ಸ್ವಿಚಸ್ ಇದು ಅಲ್ಲೇ, ಇದೆಲ್ಲ ಸ್ವಿಚಸ್ಗಳು. ಹಾಗೆ ನೆಕ್ಸ್ಟ್ ಬರುವಂಥದ್ದೇ ಎಲೆಕ್ಟ್ರಾನಿಕ್ ಡಿಮ್ಮರ್ ಅನಲಾಗ್. ಅಲ್ಲಿಯವರೆಗೂ ನಿಮಗೆ ಪ್ರತಿ ಲೈಟಿಂದ ಹಿಂಗೆ ವೈರ್ ಬರಬೇಕು, ಪ್ರತಿ ಲೈಟಿಂದ ಡಿಮ್ಮರ್ವರೆಗೂ ಬರಬೇಕು. ಇದರಲ್ಲಿ ಕೂಡ ಬರಬೇಕು, ಬಟ್ ಇದರ ಮೆಥಡ್ ಬೇರೆ. ಗೊತ್ತಾಯ್ತಾ? ಎಲೆಕ್ಟ್ರಾನಿಕ್ ಡಿಮ್ಮರ್ ಇದು. ಈಗ ಎಲೆಕ್ಟ್ರಾನಿಕ್ ಡಿಮ್ಮರ್ನ ಯುಗ ಇದು. ಗೊತ್ತಾಯ್ತಾ? ಇದರಲ್ಲಿ ಬರುವಂತದ್ದೆಲ್ಲ ಐಸಿಗಳು ಬರ್ತವೆ. ನಿಮಗೆ ಅದು ಹೇಳಿದ್ರು ಅರ್ಥ ಆಗಲ್ಲ. ಅದು ಎಂಥದ್ದು ಡೆಕೋಡರ್ಗಳು ಏನದಕ್ಕೆ ವರ್ಡ್ಗಳೆಲ್ಲ ತುಂಬ ಇದಾವೆ. ಅದು ಅಂತ ಸಣ್ಣ ಸಣ್ಣ ಐಟಮ್ಗಳಿಂದ ಅಂದರೆ ಪವರನ್ನ ಡಿಮ್ ಮಾಡೋಕ್ಕೆ ಮತ್ತು ಜಾಸ್ತಿ ಮಾಡೋಕ್ಕೆ ಯೂನಿಟ್ಗಳು. ಈಗ ಅಷ್ಟು ದೊಡ್ಡದು ಕಾಯಿಲು, ಅದಕ್ಕೆಲ್ಲ ತುಂಬ ಕಾಯಿಲ್ಗಳಿದೆ. ಆ ಕಾಯಿಲ್ ಸುತ್ತಿ ಇದು ಮಾಡಿರುವಂಥದ್ದು. ಈಗ ಅಂಥದ್ದು ಬೇಕಾಗಲ್ಲ. ಬಹಳ ಕಡಿಮೆ ಜಾಗ, ಕಡಿಮೆ ಸ್ಪೇಸ್ ತಗೊಳ್ಳತ್ತೆ, ಮತ್ತೆ ಹೆಚ್ಚು ಲೈಟನ್ನು ಕಂಟ್ರೋಲ್ ಮಾಡಬಹುದು. ಆ ಡಿಮ್ಮರು ಏನು 2 ಲೈಟನ್ನು ಮಾಡಿದರೆ ಇದು 4 ಲೈಟನ್ನು ಮಾಡುತ್ತೆ, 5 ಲೈಟನ್ನು ಮಾಡುವಂಥದ್ದು ಸಿಗತ್ತೆ. ಬಟ್ 2-3 ಡಿಮ್ಮರ್ಗಳನ್ನು ಆಮೇಲೆ ನೀವು ಕ್ಲಬ್ ಮಾಡ್ಕೋಬಹುದು. ನಾನು ಆವಾಗ ಫಸ್ಟ್ ಹೇಳಿದ್ನಲ್ಲ, ಇಲ್ಲಿ ಬೋರ್ಡ್ ಇಟ್ಟಿದ್ನಲ್ಲ, ಈ ಹೊಸ ಇದರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಇದೆಲ್ಲ ಇದೆಯಲ್ಲ ಅದು ಡಿಮ್ಮರ್ಗಳು. ನೋಡ್ಕೊಳ್ಳಿ ಒಂದ್ಸಲ, ಇದು ಹೇಳ್ಬಿಡ್ತೀನಿ. ಇದೆಲ್ಲ ಡಿಮ್ಮರ್ಗಳು. ಇದಕ್ಕೆ ಮಿನಿಮಮ್ ನಿಮಗೆ 4 ಲೈಟ್ ಹಾಕೋಬಹುದು. ಒಂದೊಂದು ಡಿಮ್ಮರಿಗೂ 4 ಲೈಟ್ ಹಾಕೋಬಹುದು. ಇದನ್ನ ನೀನು ಮುಟ್ಟೋ ಕೆಲಸ ಇಲ್ಲ. ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡೋಂಗಿಲ್ಲ ಇದರಲ್ಲಿ. ಇಲ್ಲಿ ಬೆರಳುಗಳು ಡ್ಯಾನ್ಸ್ ಮಾಡಬೇಕು, ತಲೆ ಡ್ಯಾನ್ಸ್ ಮಾಡಬೇಕು. ಇದೆಲ್ಲ ಎಲ್ಲ ಲೈಟಿನ ವೈರ್ಗಳು ಬಂದು ಇಲ್ಲಿ ಹಿಂಭಾಗದಲ್ಲಿ ಪಿನ್ನಿಗೆ ಜಾಯಿನ್ ಆಗಿರ್ತವೆ. ಗೊತ್ತಾಯ್ತಾ? ಅಷ್ಟು ಎಷ್ಟಿದೆ? 1 2 3 4 5 6 7 8. ಒಂದೊಂದು ಪಾಯಿಂಟ್ ಅಲ್ಲಿಯೂ 4 ಲೈಟು. ಎಷ್ಟಾಯ್ತು? 8ಕ್ಕೆ 8 4 30, 8 4 32 ಅಲ್ವಾ? 32 ಲೈಟು. 32 ಮತ್ತೆಷ್ಟು? ಇನ್ನೊಂದು 8 ಅಲ್ಲ, ಇನ್ನೊಂದು 8. ಅಷ್ಟು ಲೈಟನ್ನು ನೀವು ಅದರಲ್ಲಿ ಹಾಕೋಬಹುದು. ಅದನ್ನು ಇದು ಕಂಟ್ರೋಲ್ ಮಾಡುತ್ತೆ. ಇಲ್ಲಿಂದ ಏನಾಗುತ್ತೆ ಅಂದ್ರೆ ಒಂದು ಸಿಗ್ನಲ್ ಅಂತ ಬರುತ್ತೆ. ಇಲ್ಲಿಂದ ಒಂದು ಸಿಗ್ನಲ್ ಬಂದು ಅದನ್ನ ಇಲ್ಲಿಗೆ ತಗೋತಾನ.
ಎಲ್ಲಿಗೆ? ಇಲ್ಲಿಗೆ ಬಂದು ಸೇರಿಸ್ತಾರೆ ಸಿಗ್ನಲ್ ಅಲ್ಲ. ಗೊತ್ತಾಯ್ತಾ? ಈಗ ಇಡೀ ಆಟ ಇಲ್ಲಿ ಇರೋದು, ಅಲ್ಲಿ ಏನೂ ಇಲ್ಲ. ಗೊತ್ತಾಯ್ತಾ? ಯಾವ ಡಿಮ್ಮರಲ್ಲಿ ಯಾವ ಲೈಟ್ ಬೇಕಾದರೂ ಇರಲಿ, ನೋ ಪ್ರಾಬ್ಲಮ್. ಗೊತ್ತಾಯ್ತಾ? ಈಗ ಯಾವುದೋ ಈ ಡಿಮ್ಮರಲ್ಲಿ ಇದೆ, ಆ ಡಿಮ್ಮರ್ ಲೈಟ್ ಅಂದ್ರೆ ಆ ಲೈಟ್ ನಿನಗೆ ಎಲ್ಲಿ ಬೇಕು, ನಿನಗೆ ಇಲ್ಲಿ ಎಲ್ಲಿ ಬೇಕು ನಿನಗೆ ಅಂತ ನೀನ್ ಡಿಸೈಡ್ ಮಾಡ್ಕೋಬಹುದು. ಹೆಂಗೆ ಅಂದ್ರೆ ಅದನ್ನ ರೆಕಾರ್ಡ್ ಮಾಡ್ಕೋಬಹುದು. ಯಾವುದೋ ಈ ಡಿಮ್ಮರ್ ಅಲ್ಲಿ ಇದೆ, ಅದು ಅಲ್ಲಿದೆ. ಈಗ ಅಯ್ಯೋ ಅಲ್ಲಿ ಬೇಡ, ನನಗೆ ಫಸ್ಟಿಗೆ ಸಿಗ್ಬೇಕು ಅದು, ಅದನ್ನ ಎತ್ತು ಬಿಟ್ಟು ರೆಕಾರ್ಡ್ ಮಾಡಿ ಹೇಳಿಸಿ ಈ ಡಿಮ್ಮರಿಗೆ ಹಾಕೋಬಹುದು. ಆಮೇಲೆ ಇಲ್ಲ ನನಗೆ ಅಲ್ಲಿ ಅದೊಂದು 3 ಲೈಟು ಪುನಃ ಅದಕ್ಕೆ ಬೇಕಲ್ಲ ಅಂತ ಅನ್ಸತ್ತೆ ನಿಮಗೆ, ಅದು ಒಟ್ಟಿಗೆ ಆನ್ ಆಗಬೇಕು ಅಂದ್ರೆ ಅಲ್ಲಿ 3 ಲೈಟು ಇಲ್ಲಿ 1 ಲೈಟು, ಪುನಃ 3 ಲೈಟನ್ನು ಎತ್ತಿ ರೆಕಾರ್ಡ್ ಮಾಡಿ ಇಲ್ಲಿಗೆ ಹಾಕೋಬಹುದು, ಅದೇ ಪಾಯಿಂಟಿಗೆ ಹಾಕೋಬಹುದು. ಒಂದು ಇದರ ಫೇಡರ್ ಅಂತಾರೆ ಇದಕ್ಕೆ. ಈ ಫೇಡರ್ಗೆ ಎಷ್ಟು ಬೇಕಾದ್ರೆ ಲೈಟ್ ಹಾಕೋಬಹುದು, ನೋ ಪ್ರಾಬ್ಲಮ್. ಅದಕ್ಕೂ ಏನಾಗಲ್ಲ, ಅದಕ್ಕೆ ಹಂಗಿಲ್ಲ. ಯಾಕಂದ್ರೆ ಸಿಗ್ನಲ್ ಅಷ್ಟೇ ಹೋಗೋದು ಇಲ್ಲಿಂದ ಅಲ್ಲಿಗೆ. ಅರ್ಥ ಆಗ್ತಾ ಇದೆ ನಾ ಹೇಳೋದು? ಸಿಗ್ನಲ್ ಅಷ್ಟೇ ಹೋಗೋದಲ್ವಾ, ಸಮಸ್ಯೆನೇ ಆಗಲ್ಲ. ಎಷ್ಟು ಬೇಕಾದ್ರೂ ಲೈಟ್ ಹಾಕೋಬಹುದು ನೀನು, ಆಮೇಲೆ ಡಿಲೀಟು ಮಾಡ್ಕೋಬಹುದು, ಯಾವ ಲೈಟನ್ನು ಬೇಕಾದರೂ ಹಾಕೋಬಹುದು. ಅಷ್ಟು ಕೆಪಾಸಿಟಿ ಇರುವಂಥದ್ದು. ನೋಡಿ ಎಷ್ಟು ಈಸಿ ಆಗ್ಬಿಡ್ತು. ನೀನು ಡ್ಯಾನ್ಸ್ ಮಾಡೋದು ಬಿಟ್ಟು ಬೆರಳಲ್ಲಿ ಆಟ ಆಡಬೇಕು ಅಂದ್ರೆ ಮನಸ್ಸು ಅಷ್ಟು ಪ್ರಿಪೇರ್ ಆಗಿರಬೇಕಾಗತ್ತೆ. ಬೆರಳು ನಾವು ಹೇಳಿದಂಗೆ ಕೇಳಬೇಕಾಗತ್ತೆ. ಅಂದ್ರೆ ಬೆರಳಿಗೆ ಮಾತು ಕಲಿಸ್ಬೇಕು, ಬೆರಳಿಗೆ ಹೃದಯ ಬರಬೇಕು, ಬೆರಳಿಗೆ ಸ್ಮೂತ್ನೆಸ್ ಬರಬೇಕು. 2 ಫಿಂಗರ್ಸ್ ಇದೆಯಲ್ಲ, ಗಿಟಾರ್ ಬಾರಿಸೋರಿಗೆ ಹೆಂಗಿರುತ್ತೋ, ವೀಣೆ ನುಡಿಸೋರಿಗೆ ಕೈ ಹೆಂಗಿರುತ್ತೋ ಹಂಗಿರ್ಬೇಕು. ಗೊತ್ತಾಯ್ತಾ? ಆಮೇಲೆ ಅದು ಪ್ಯಾಚಿಂಗ್ ಗೀಚಿಂಗ್ ಎಲ್ಲ ಮತ್ತೆ ಅಲ್ಲಿ ನೋಡೋಣ, ಇದರದ್ದೆಲ್ಲ ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ಮಾಡೋಣ. ಹೇಳಮ್ಮ. ಯಾವ್ದ್ರಲ್ಲಿ? ಇದರಲ್ಲ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು ಒಂದು ಪಾಯಿಂಟ್ಗೆ. ಎಲ್ಲಿ ಅಲ್ಲಿ ಕೆಪಾಸಿಟಿ, ಅದರಲ್ಲಿ ಸಮಸ್ಯೆ ಇರೋದು. ಅದು ಯಾವ ಡಿಮ್ಮರು ಅಂದ್ರೆ ಕೆಲವು ಡಿಮ್ಮರ್ಗಳು ಬರ್ತಾವೆ, ಕೆಲವುದಕ್ಕೆ ಹೆಚ್ಚು ಹಾಕಕ್ಕಾಗಲ್ಲ. ಅದರಲ್ಲಿಯೂ ಏನ್ ಮಾಡಿದ್ರು, ಕೆಲವು ಲೋಕಲ್ಗಳು ಬಂದು ಈಗ ಕೆಲವ್ರು ಏನ್ ಮಾಡ್ತಾರೆ, ಕಡಿಮೆಗೆ ಸಿಗತ್ತೆ ತಂದ ಹಾಕೊಂಡ್ಬಿಡ್ತಾರೆ. ಯಾಕಂದ್ರೆ ಒಂದು ಬ್ರೈಟ್ನೆಸ್ ಜಾಸ್ತಿ ಕೊಟ್ಟಾಗ ಇನ್ನೊಂದು ನಾನ್ ಮಾಡಿದ್ರೆ ಆಟೋಮೆಟಿಕ್ ಕಮ್ಮಿ ಆಗೋಗುತ್ತೆ. ಅದೆಲ್ಲ ನೋಡಿ, ಅದು ಲೋಕಲ್ ಐಸಿಗಳು ಹಾಕಿ ಏನೇನೋ ಮಾಡಿ ಪ್ರಿಪೇರ್ ಮಾಡಿರ್ತಾರೆ. ನೀವು ಕರೆಕ್ಟ್ ಆದ ಕಂಪನಿದು ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಬರುವಂತದ್ದು ತುಂಬಾ ಚೆನ್ನಾಗಿದ್ದಾವೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು, ಇಂಥ ಡೂಪ್ಲಿಕೇಟ್ಗಳೇ ತುಂಬಾ ಬಂದ್ವು. ಈಗ ನಾವು ಫಸ್ಟಿಗೆ ನೋಡಿ ಗಾಬರಿ ಎದ್ದು ಹೋಗ್ಬಿಟ್ಟಿದ್ದೆ ನಾನು. ಯಪ್ಪ ಹೆಂಗ್ ಮಾಡೋದಪ್ಪ, ಹಿಂಗೆಲ್ಲ ಬಂದ್ಬಿಟ್ಟಿದೆಯಲ್ಲ, ಅದೇ ಚಂದ ಅಂತ ಅನ್ಕೊಂಡಿದ್ದೆ. ಆಮೇಲೆ ಇದು ಅಭ್ಯಾಸ ಆಯ್ತಲ್ಲ, ಈಸಿ ಆಯ್ತು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಜಿಮ್ಮರ್ ಡಿಜಿಟಲ್. ನೋಡಿ ಇದೆಲ್ಲ ಮತ್ತೆ ಡಿಜಿಟಲ್ ಬಂತು, ಕಾಣ್ತದ? ಆ ಲೈಟ್ ಪಾಯಿಂಟ್ ಎಲ್ಲ ಅಲ್ಲಿಗೆ ಬರುತ್ತೆ, ಇಲ್ಲಿಗೆ ಎಲ್ಲಾ ಲೈಟ್ಗಳು ಬಂದು ಅಲ್ಲಿ ಬಂದಿರುತ್ತೆ. ಎಲ್ಲದಕ್ಕೂ ನಿಮಗೆ ವಿಶೇಷವಾದಂತಹ ಸರ್ಕ್ಯೂಟ್ ಬ್ರೇಕರ್ಗಳನ್ನು ಹಾಕಿರ್ತಾರೆ. ಲೈಟ್ ಏನಾದ್ರು ನಾಟಕದ ಮಧ್ಯದಲ್ಲಿ ಶಾರ್ಟ್ ಆಯ್ತು, ಪ್ರಾಬ್ಲಮ್ ಆಯ್ತು ಅಂದ್ರೆ ಇದು ಟ್ರಿಪ್ ಹಾಕತ್ತೆ, ಟಕ್ ಅಂತ ಟ್ರಿಪ್ ಆಗ್ಬಿಡ್ತದೆ. ನೋ ಪ್ರಾಬ್ಲಮ್, ಏನು ತೊಂದರೆ ಆಗಲ್ಲ. ಆಮೇಲೆ ಹೇಳಿದಲ್ಲ, ಇದು RGB, ಇದು ಡೆಲ್ಲಿದು ಕಂಪನಿ. ಇದು ಹೇಳಿದಾರೆ ಇದೇ ಲೈಟಲ್ಲಿ ಕೂಡ ಇದು 2ನೇ ವರ್ಷನ್ ಇದು ಬಂದಾಗ, ಇದು ಡೆಲ್ಲಿ ಅವ್ರದ್ದು. ಇದರಲ್ಲಿ ನಿಮಗೆ ಸುಮಾರು ಲೈಟ್ ಹಾಕೋಬಹುದು, ಬೇಕಾದಷ್ಟು ಲೈಟನ್ನು ಹಾಕೋಬಹುದು, ಕಂಟ್ರೋಲ್ ಮಾಡ್ಕೋಬಹುದು. ತುಂಬಾ ವೆರೈಟೀಸ್ ಇದ್ದಾವೆ. ಮುಂದೋಗಿ ನೋಡಿ, ಇದು ಡಿಮ್ಮರ್ ಬೋರ್ಡ್. ಇದು ಹೇಳಿದಲ್ಲ, ಡಿಮ್ಮರ್ ಅಂದ್ರೆ ಕಂಟ್ರೋಲ್ ಮಾಡುವ ಸಾಧನ. ಇದೆಲ್ಲ ಹೆಂಗಿದೆ ನೋಡ್ಕೊಳ್ಳಿ. ಅದರ ಹಿಂಭಾಗ, ಇದರ ಹಿಂಭಾಗ, ಅದು ಇದು ಮುಂಭಾಗ. 20 ನೋಡಿ ಪ್ಯಾಚ್ ಪ್ಯಾನಲ್ಗಳು ಹೆಂಗಿರ್ತವೆ ಅಂದ್ರೆ ಲೈಟಿಂದ ಬರುವ ಇವೆಲ್ಲ ಹೆಂಗಿರ್ತವೆ. ಲೈಟಿಂದ ಡೈರೆಕ್ಟ್ ಬಂದು ಇಲ್ಲಿಗೆ ಫಿಕ್ಸ್ ಆಗಿರುತ್ತೆ, ಇಲ್ಲಿಂದ ಡಿಮ್ಮರಿಗೆ ಹೋಗುತ್ತೆ. ಡಿಮ್ಮರಿಗೆ ಕನ್ಸೋಲಿಂದ ಸಿಗ್ನಲ್ ಕಳಿಸ್ತೀವಿ. ಇಡೀ ಆಟ ಆಡೋದಲ್ಲಿ ಡಿಜಿಟಲ್ ವರ್ಲ್ಡ್ ಅದು. ಹಂಗೆ
ನೋಡಿ ಇದು ಪ್ಯಾಚ್ ಪ್ಯಾನಲ್ RGB ಅವರದ್ದು. ಇದೇ ಈ ಸೈಜ್ ಇದೆಯಲ್ಲ, ಇದ್ರ ದೊಡ್ಡದು ಇದು. ಅದರಲ್ಲಿ ರೆಕಾರ್ಡಿಂಗ್ ಸಿಸ್ಟಮ್ ಎಲ್ಲ ಇದೆಲ್ಲ ಅಪ್ಡೇಟ್ಗಳೆಲ್ಲ ಬರೋದು ಜಾಸ್ತಿ ಚೈನಾದ್ದು, ಎಷ್ಟು ಬರೋದು ಚೈನಾ. ಭಯಂಕರ ತಲೆ ಅವರದ್ದು. ಲೈಟಿಂಗಲ್ಲಿ ಚೈನಾದವರ ಬೀಟ್ ಮಾಡೋಕ್ಕಾಗಲ್ಲ ಅಷ್ಟು ಸುಲಭದಲ್ಲಿ, ಹಂಗಿದೆ ಅವರದ್ದು. ಮಾರ್ಕೆಟಿಂಗು ಹಂಗೆ ನೋಡಿ, ಚೈನೀಸ್ ಲ್ಯಾಂಗ್ವೇಜ್ ಎಲ್ಲ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಾ. ಉಳಿದಿದ್ದ ಪಾರ್ಟ್ ಎಲ್ಲ ಇಂಡಿಯಾದಲ್ಲಿ ರೆಡಿ ಆಗುತ್ತೆ, ಇದು ಮಾತ್ರ ಕಷ್ಟ. ಎಷ್ಟೆಲ್ಲ ಆಪ್ಷನ್ ಇದೆ ಗೊತ್ತಾ ನಿಮಗೆ. ಇದು ರನ್ನಿಂಗ್ ಚೇಸಿಂಗ್ ಲೈಟ್ ಮಾಡ್ಬೋದು. ಈಗ ಯಾವುದೋ ಒಂದು ಸೀನಿಗೆ ಲೈಟು, ಈ ಲೈಟ್ ಹೋದ್ಮೇಲೆ ಆ ಲೈಟ್ ಬರಬೇಕು, ಮುಂದೆ ಹೋದಾಗ ಅದಾನ್ ಆಗಬೇಕು, ಹಿಂದ್ಗಡೆದು ಆಫ್ ಆಗಬೇಕು. ಇಂಥದ್ದೆಲ್ಲ ಚೇಸಿಂಗ್ ಲೈಟ್ ಹಾಕೋಬೋದು. ಇದರಲ್ಲಿ ರೆಕಾರ್ಡಿಂಗ್ ಮಾಡ್ಕೋಬೋದು. ಮಾಡಿ ಹಾಕ್ಬಿಡ್ತು ಅಂದರೆ ಸುಮ್ಮನೆ ಕೂತ್ಕೊಂಡ್ಬಿಡೋದು. ನೀವು ಆಕ್ಟ್ರ್ ಹೋದ ತಕ್ಷಣ ಆನ್ ಆಗುತ್ತೆ, ಮುಂದೆ ಹೋದಾಗ ಅದು ಆನ್ ಆಗುತ್ತೆ, ಇದು ಆಫ್ ಆಗುತ್ತೆ, ಹಿಂಗೆಲ್ಲ ಮಾಡ್ಕೋಬೋದು. ಇದರಲ್ಲಿ ಅಷ್ಟು ಆಪ್ಷನ್ಗಳಿದ್ದಾವೆ. ಅವೆಲ್ಲ ಗೊತ್ತಬೇಕು, ಅದನ್ನು ಹುಡುಕಿ ನೋಡಿ ಮಾಡ್ಕೋಬೇಕು. ಇದು ಶ್ರೀರಂಗದಲ್ಲಿ ಇದೆ ಅಲ್ಲ ಇದು? ಶ್ರೀರಂಗದಲ್ಲಿ ಇದೆ. ಯಾವ್ದಿದು? ಕರ್ನಾಟಕ ಚಿಕ್ಕಡಿ ಮರಗಳು ಇದಲ್ಲ, ಅಂದ್ರೆ ಸಣ್ಣ ಸಣ್ಣದು ಬೇಕಾದ್ರೆ. ಈಗ ಲೈಟ್ಸ್ ಕಡಿಮೆ ಇದೆ, ತುಂಬ ದೊಡ್ಡದು ಬೇಕಾಗಲ್ಲ ಅಂತಾಗ ಚಿಕ್ಕಡಿ ಮರಗಳನ್ನು ಯೂಸ್ ಮಾಡ್ಕೋಬೋದು. ಇದಕ್ಕೂ ಕಡಿಮೆ ಲೈಟ್. ಈಗ ಒಂದು ಇದರಲ್ಲಿ ಒಂದು 40-50 ಲೈಟ್ ಹಾಕೋಬಹುದು.